ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಬ್ರದರ್. ಓಕೆ. ಪ್ರಾರ್ಥನೆ ಮಾಡಿ ನಾವು ಕೂಟವನ್ನು ಆರಂಭಿಸೋಣ. ಯಾರು ಪ್ರಾರ್ಥನೆ ಮಾಡ್ತೀರಾ? ಸಿಸ್ಟರ್ಸ್ ಅಲ್ಲಿ ಯಾರು ಪ್ರಾರ್ಥನೆ ಮಾಡ್ತೀರಾ? ಯಾರು ಮಾಡಲ್ವಾ? ಬ್ರದರ್ ನಾನು ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಿಶುದ್ಧನಾದ ಪರಲೋಕದಲ್ಲಿ ತಂದೆಯ ದೇವರೇ, ಅಪ್ಪ ಈ ಒಂದು ರಾತ್ರಿಯ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸುವಂತೆ ಅಪ್ಪ ಪ್ರಾರ್ಥನೆ ಮಾಡುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿಮ್ಗೆ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸ್ತೀವಪ್ಪ. ಅದು ತಂದೆಯ ದೇವರೇ, ಇವತ್ತಿನ ವಾಕ್ಯ ಭಾಗನ ಆಶೀರ್ವದಿಸ್ರಿ, ಇನ್ನು ಹೆಚ್ಚಾಗಿ ನಿಮ್ಮ ಕೃಪೆಯಿಂದ ತುಂಬಿಸ್ರಿ ಅಪ್ಪ. ವಾಕ್ಯ ಕೇಳುವಂತವ್ರನ್ನು ಸಹ ಆಶೀರ್ವದಿಸ್ರಿ ಅಪ್ಪ. ಬರುವಂತ ಮಕ್ಕಳನ್ನು ಸಹ ಆಶೀರ್ವದಿಸಿ ಅಪ್ಪ. ಬಂದಿರುವಂತ ಮಕ್ಕಳನ್ನು ಆಶೀರ್ವದಿಸಿ, ಬರದಂತೆ ಇರುವಂತವ್ರನ್ನು ಸಹ ನೆಕ್ಸ್ಟ್ ವಾರದಿಂದ ಬರುವಂತೆ ಅಪ್ಪ, ಮುಂದಿನ ದಿನಗಳಿಗೆ ಸೇರುವಂತೆ ಸಹಾಯವನ್ನು ಮಾಡ್ರಿ, ನಿನ್ನ ಕೃಪೆಯಿಂದ ತುಂಬಿಸಪ್ಪ. ಅದೇ ರೀತಿ ಅಪ್ಪ ಇವತ್ತು ವಾಕ್ಯ ಭಾಗವನ್ನು ಸಹ ಆಶೀರ್ವದಿಸಪ್ಪ, ನಿಮ್ಮ ಕೃಪೆಯಿಂದ ನಡೆಸ್ರಿ ಅಪ್ಪ, ಬಲಪಡಿಸ್ರಿ ಅಪ್ಪ. ವಾಕ್ಯಕ್ಕೆ ತಕ್ಕಂತೆ ನಮ್ಮನ್ನು ಸಹ ಸತ್ಯದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಸ್ರಿ ಅಪ್ಪ. ನಿಮ್ಮ ಸತ್ಯದಿಂದ ನಿಮ್ಮ ಕೃಪೆಯಿಂದ ಅಪ್ಪ ನಮ್ಮನ್ನು ಇನ್ನೂ ಹೆಚ್ಚಾಗಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದೀನಿ ಅಪ್ಪ. ಇವತ್ತಿನ ಒಂದು ವಾಕ್ಯ ಭಾಗವನ್ನು ಸಹ ಆಶೀರ್ವದಿಸ್ರಿ, ನಿಮ್ಮ ಕೃಪೆಯಿಂದ ನಡೆಸ್ರಿ. ಎಲ್ಲ ತರ ಸ್ತುತಿಗ ನಮ್ಮ ಮಹಿಮೆ ಒಬ್ಬರಿಗೆ ಸಲ್ಲಿಸ್ತಾ ನಮ್ಮ ರಕ್ಷಕ ನೋಡಿನದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಅಂದ ಹಾಗೆ ನಮ್ಮ ದೇವರ ಮಹಾಕೃಪೆಯಿಂದ ಎಲ್ರು ಕೂಡ ಪಾಸ್ ಅವರ್ನ ಒಳ್ಳೆ ರೀತಿ ಮುಗಿಸಿದಿರಾ ಅನ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಿನ್ನೆ ಪಾಸ್ ಅವರ್ ತುಂಬಾ ಚೆನ್ನಾಗಿ ನಡೀತಾ? ಚೆನ್ನಾಗಿ ನಡೀತು ಬ್ರದರ್. ಎಲ್ರು ಕೂಡ ಭಾಗವಹಿಸಿದಿರಾ ಅನ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಕೂಡ ಪ್ರಯೋಜನವಾಗಿರುತ್ತೆ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಳೆದ ಹಲವಾರು ದಿನಗಳಿಂದ ಅದಕ್ಕೋಸ್ಕರ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ತಾ ಇದ್ವಿ. ಅಂದ್ರೆ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನೇ ನಾವು ಸಿದ್ಧತೆ ಮಾಡುವಂತ ಸಮಯವನ್ನ ದೇವರು ನಮ್ಮೆಲ್ರಿಗೂ ಕೃಪೆಯಾಗಿ ಒದಗಿಸಿಕೊಟ್ರು. ಅದು ಮಾತ್ರವಲ್ಲ, ಆತನ ಪಾತ್ರೆಯಲ್ಲಿ ನಾವು ಪಾಲನ್ನು ಹೊಂದುವುದು ಕೂಡ ದೇವರ ಅವಕಾಶವನ್ನ ಕೊಟ್ಟಿದ್ರು. ಹಾಗೆ ನಮ್ಗೆ ಕೆಲವರಿಗೆ ಹೇಗನ್ಸುತ್ತಂದ್ರೆ, ಓಕೆ, ಈಗ ಸುಮಾರು ದಿನಗಳಿಂದ ಕ್ರಿಸ್ತನ ಬಾಧೆಗಳಿಗೆ ಸಂಬಂಧಪಟ್ಟಂತ ಪಾಠವನ್ನ ಕೇಳ್ತಾ ಇದ್ವಿ, ಮೇಲೆ ಆ ಪಾಠ ನಮ್ಗೆ ಇರಲ್ಲ, ನಿಮ್ಗೆ ಬೇರೆ ತರದಂತ ಪಾಠಗಳು ಇರುತ್ತೆ ಅನ್ನೋದು ಕೆಲವರು ಇರ್ಬೋದು. ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರ್ತನ ಸಂಕಟಗಳು, ಬಾಧೆಗಳು, ಆತನ ಕೊನೆಯ ದಿನದಲ್ಲಿ ಶಿಲುಬೆ ಮರಣದಲ್ಲಿ ಅನುಭವಿಸಿದಂತ ಪ್ರತಿಯೊಂದು ವಿಷಯ ಕೂಡ ಪ್ರತಿ ದಿನ ನಮ್ಮ ಮುಂದೆ ಇರ್ಬೇಕು, ಪ್ರತಿ ದಿನ ನಮ್ಮ ಕಣ್ ಮುಂದೆ ಇರ್ಬೇಕು. ಕಷ್ಟಗಳ ಒಂದು ಉದ್ದೇಶ, ಆತನು ಮಾಡಿದಂತ ತ್ಯಾಗದ ಎಲ್ಲಾ ವಿಷಯ ನಮ್ಮ ಮುಂದೆ ಇರ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂತ ವಿಷಯ. ಬದಲಾಗಿ ಅದು ಯಾವ ರೀತಿಯಾಗಿರ್ಬಾರ್ದು ಅಂದ್ರೆ, ಅದನ್ನ ನೋಡಿ ಒಂದು ಕಣ್ಣೀರು ಸುರಿಸುವಂತ ಒಂದು ಭಾವನೆಗಳಿಂದ, ಆತನ ಪಟ್ಟಂತ ಕಷ್ಟಕ್ಕನ್ನ ನೋಡಿ ನಾವು ಮನಮರುಗುವಂತ ರೀತಿಯಲ್ಲಿ ಮಾತ್ರ ಇರದೆ, ಅದಕ್ಕೆ ಬದಲಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂತ ರೀತಿ ಇರ್ಬೇಕು. ಅದಕ್ಕೆ ಬದಲಾಗಿ ನಾವೇನಾದ್ರೂ ಕೊಡ್ಬೇಕು. ಆತನು ಮಾಡಿದಂತ ತ್ಯಾಗಕ್ಕೆ ನಾವು ಅದಕ್ಕೆ ಪ್ರತಿಯಾಗಿ ಏನಾದ್ರೂ ನಮ್ಮಿಂದ ಏನು ಸಾಧ್ಯವಿದೆ ಅದನ್ನ ಮಾಡ್ಬೇಕು. ಅದು ನಮ್ಮ ಮುಂದೆ ಯಾವಾಗ್ಲೂ ಕೂಡ ಇರ್ಬೇಕು. ಹೌದು, ಇವತ್ತು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿನ್ನೆ ಆತನು ಕರ್ತನ ಭೋಜನವನ್ನು ಆಚರಿಸಿದ್ದು ಆಗಿದ್ರೆ, ನಿಜವಾಗ್ಲೂ ಆತನ ಶಿಲುಬೆ ಮರಣವು ಇವತ್ತಿನ ಸಾಯಂಕಾಲದ ಹೊತ್ತಿಗೆ ಮುಕ್ತಾಯವಾಗಿರುತ್ತೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿ ಪುನರ್ತನಾಗಿ ಎರಡನೇ ಬರುವಿಕೆಯಲ್ಲಿ ಬಂದಿದ್ದಾರೆ. ಈಗ ಕರೆಕ್ಟ್ ಅಲ್ವಾ? ಎರಡನೇ ಬರುವಿಕೆಯಲ್ಲಿ ಬಂದು ಆತನು ನಾವು ಆಚರಿಸುವಂತ ಪಸ್ಕವನ್ನ ನೋಡ್ತಾ ಇರ್ತಾರೆ. ಯಾವ ರೀತಿ ನೋಡ್ತಾ ಇರ್ತಾರೆ? ನನ್ನ ಮಕ್ಕಳು ಎಷ್ಟು ಭಯಭಕ್ತಿಯಿಂದ ಇದನ್ನ ಆಚರಣೆ ಮಾಡ್ತಾ ಇದ್ರೆ, ಜೊತೆಗೆ ನಾನು ರಾಜ್ಯವನ್ನ ಸ್ಥಾಪನೆ ಮಾಡಿದ್ದೀನಿ, ಈ ರಾಜ್ಯಕ್ಕೆ ತಕ್ಕ ಗುಣಗಳನ್ನ ಎಷ್ಟು ಜನರು ಬೆಳೆಸ್ಕೊಳ್ತಾ ಇದ್ದಾರೆ ನಾವು ನೋಡ್ತಾರ ಪ್ರಕಾರ. ನಿನ್ನ ರಾಜ್ಯ ಬರಲಿ, ದ ಕಿಂಗ್ಡಮ್ ಆಫ್ ಗಾಡ್ ಅಲ್ವಾ? ಆ ಒಂದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನಾವೀಗ ನೋಡೋ ಪ್ರಕಾರವಾಗಿ ಕರ್ತನಾದ ಯೇಸು ರಾಜ್ಯ ಬರೋ ಮೊದಲೇ ವಹಿಸಲ್ಪಟ್ಟಿದೆ ಅಂತ ನೋಡಿದ್ರೆ, ಆತನು ಇಲ್ಲಿರುವಂತ ಎಷ್ಟು ಜನರು ಆ ಸಭೆಯ ವರ್ಗದವರಾಗಿ ತಮ್ಮ ಗುಣಗಳನ್ನ ಬೆಳೆಸ್ಕೊಂಡಿದ್ದಾನೆ ಅಂತ ಖಂಡಿತವಾಗ್ಲೂ ಈಗ ನೋಡ್ತಿರ್ಬಹುದು. ಕರೆಕ್ಟ್ ಅಲ್ವಾ? ಗಮನಿಸ್ತಿರ್ಬೋದು. ಮೊದಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿ ಅದೇ ಮರಣಾವಸ್ಥೆಯಲ್ಲಿ ಇಲ್ಲ.
ನಮಗೋಸ್ಕರ ಕೊಟ್ಟಂತಹ ತ್ಯಾಗದಿಂದ ಮತ್ತೆ ಪುನರ್ತನವಾಗಿದ್ದಾರೆ, ಜೀವಂತವಾಗಿ ಗೆದ್ದಿದ್ದಾರೆ. ಆತನ ಸಂಕಟಗಳನ್ನ ನೆನಪಿಸ್ಕೊಳ್ಳುವಂತ ಉದ್ದೇಶ, ಆತನು ನಾವು ಸಾಮಾನ್ಯವಾಗಿ ಈ ದುಃಖವನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಸತ್ತೋಗಿದವರು ಯಾರಾದ್ರೂ ನಮ್ಮನ್ನ ಬಿಟ್ಟು ಅಗಲಿದವರಿಗೆ ಗೋಳಾಡಂತ ರೀತಿಯಲ್ಲಿ ನಾವು ಗೋಳಾಡ್ತಾ ಇಲ್ಲ. ನಮಗೋಸ್ಕರ ಆತನು ಮಾಡಿದಂತ ತ್ಯಾಗವನ್ನು ನೆನೆಸ್ಕೊಳ್ತಾ, ಆತನಿಗೋಸ್ಕರ ನಾವು ಮಾಡುವಂತ ತ್ಯಾಗವು ಇನ್ನೂ ಬಾಕಿ ಇದೆ, ಇನ್ನೂ ಉಳಿದಿದೆ ಅನ್ನೋದನ್ನ ನೆನಪು ಮಾಡ್ಬೇಕು. ಆತನು ನಮಗೆ ಮಾಡ್ಬೇಕಂದ್ರೆ ತ್ಯಾಗವನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಉಳಿದಿರೋದೇನಪ್ಪಾ ಅಂದ್ರೆ ನಾವು ಆತನಿಗೋಸ್ಕರ ಮಾಡುವಂತ ತ್ಯಾಗ. ಆ ತ್ಯಾಗಕ್ಕೆ ಬಲವಾಗಿ ನಮ್ಗೆ ಕರ್ತನ ಒಂದು ಬಾಧೆಗಳನ್ನ ನೆನೆಸ್ಕೊಬೇಕು. ಹೊರತು ನಾವು ಒಂದು ಕಷ್ಟಗಳನ್ನ ಅನುಭವಿಸೋದ್ರಿಂದ, ನಾವು ವೇದನೆ ಪಡೋದ್ರಿಂದ, ಕಣ್ಣೀರು ಸುರಿಸೋದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವುದೇ ಒಂದು ಬದಲಾವಣೆ ಏನೂ ಆಗೋದಿಲ್ಲ. ಆ ಬದಲಾವಣೆ ಯಾರ ಒಳಗಡೆ ಬರ್ಬೇಕೋ? ನಮ್ಮ ಒಳಗೆ ಬರ್ಬೇಕು. ಯಾವಾಗ ಬದಲಾವಣೆ ನಮ್ಮಲ್ಲಿ ಬರಲ್ವೋ ಅಲ್ಲಿವರೆಗೂ ಯಾವುದೂ ಕೂಡ ಪ್ರಯೋಜನವಾಗಿರೋದಿಲ್ಲ. ಯಾವ ಬದಲಾವಣೆ? ಗುಣಗಳಲ್ಲಿನ ಬದಲಾವಣೆ. ಯಾವ ಗುಣ? ಎಂತಹ ಗುಣ ದೇವ್ರ ಮಕ್ಳಿಗೆ ಬರ್ಬೇಕು. ಹೌದು, ನಾವು ಈಗಾಗಲೇ ನೋಡ್ತಿರುವಂತ ಪ್ರಕಾರವಾಗಿ ಮಾದಲಿಂಗನು ಸಿದ್ಧರಾಗಿದ್ದಾರೆ, ಆದ್ರೆ ಇನ್ನು ಯಾರು ಸಿದ್ಧವಾಗಿಲ್ಲ. ಯಾರಿಗೋಸ್ಕರ ವೇಟಿಂಗ್ ಇದೆ? ಇಡೀ ಲೋಕ ಯಾರಿಗೋಸ್ಕರ ಕಾಯ್ತಾ ಇದೆ? ಮಾದಲಗಿತ್ತಿಯಾಗಿ ಅಲ್ವಾ? ನೋಡ್ರಿ, ಈ ಮೊದಲಗಿತ್ತಿಯವರಿಗೆ ಕರ್ತನ ಪಾತ್ರೆಯಲ್ಲಿ ಪಾನ ಮಾಡುವಂತ ಅವಕಾಶ. ಕರ್ತನ ಪಾತ್ರೆಯಲ್ಲಿ ನಿಜವಾಗ್ಲೂ ಯಾರೆಲ್ಲ ಪಾನ ಮಾಡಿದ್ರು ಅವರೆಲ್ಲ ಯಾರೋ? ಮೊದಲಗಿತ್ತಿ. ಬೇರೆ ಯಾರಿಗೂ ಆ ಪಾತ್ರೆಯಲ್ಲಿ ಪಾನ ಮಾಡುವಂತ ಅವಕಾಶ ಇಲ್ಲ. ಈ ಸ್ವಾರ್ಥ ಯುಗದಲ್ಲಿ ಇಲ್ಲ, ಸ್ವಾರ್ಥ ಯುಗದ ನಂತರವೂ ಇಲ್ಲ. ಮೊದಲಿಗಿತ್ತಿಯಾಗಿರುವಂತ ಆ ಒಂದು ಜನರು, ದೇವರ ಮಕ್ಕಳು, ಆ ಒಂದು ವರ್ಗದವರನ್ನ ಬಿಟ್ಟು ಬೇರೆ ಯಾರಿಗೂ ಆ ಅವಕಾಶ ಇಲ್ಲ. ಇದನ್ನ ಸ್ವಲ್ಪ ಬೇರೆ ರೀತಿ ಹೇಳ್ಬಹುದು ಅಲ್ವಾ? ಬೇರೆ ರೀತಿ ಹೇಗೆ ಹೇಳ್ಬೋದು ಅಂದ್ರೆ, ಯಾರು ಆ ಪಾತ್ರೆಯಲ್ಲಿ ನಿಜವಾಗ್ಲೂ ಪಾನ ಮಾಡಿರ್ತಾರೋ ಅವರೇ ಮೊದಲಿಗಿತ್ತಿ ಆಗಿರ್ತಾರೆ. ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ನಿಜವಾಗಿಯೂ ಆತನು ಹೇಳಿದಂತ ವಾಕ್ಯದ ಪ್ರಕಾರವಾಗಿ ಆತನ ಬಾಧೆಗಳಲ್ಲಿ ಪಾಲು ಹೊಂದುವಂತ ಒಂದು ಉದ್ದೇಶವಾಗಿ, ಆತನಿಗೋಸ್ಕರ ಪರಿಶುದ್ಧವಾಗಿ ಈ ಗುಣಗಳನ್ನ 100% ಅಲ್ಲ, ಪ್ರಯತ್ನದಲ್ಲಿ ಪ್ರತಿದಿನ ಮನಪೂರ್ವಕ ತೋರಿಸುವಂತ ಸತತ ಪ್ರಯತ್ನ ಯಾರು ಮಾಡ್ತಾ ಇರ್ತಾರೋ ಅವರು ಆ ಪಾತ್ರೆಯನ್ನು ಪಾಲ್ಗೊಂಡಿರ್ತಾರೆ, ಮತ್ತೆ ಅವರು ಮೊದಲಿಗಿತ್ತಿ ಕೂಡ ಆಗಿರ್ತಾರೆ. ನಮ್ಮ ಪಾಠ ಕೂಡ ಇದೇ ಆಗಿತ್ತು. ಕೊನೆ ಕ್ಷಣದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯಗಳನ್ನ ಸ್ಟಡಿ ಮಾಡ್ತಾ ಇರ್ಬೇಕಾರೆ, ಆತನ ಎರಡನೇ ಬರ್ಬೇಕಾದ್ರೆ ಬುದ್ಧಿವಂತ ಮತ್ತೆ ಬುದ್ಧಿ ಇಲ್ಲದ ಕನ್ಯೆಯರು ಸಭೆ ವರ್ಗದವ್ರ ಮಧ್ಯದಲ್ಲಿ ನೋಡ್ತಾ ಇದ್ವಿ. ಹಾಗೆ ನೋಡ್ಬೇಕಾದ್ರೆ ಮೇ ಬಿ ಕರ್ತನ ಒಂದು ಕಣ್ಣು ಮುಂದೆ ಇರುವಂತ ಅಲ್ವಾ, ಕಣ್ಣು ಮುಂದೆ ಇರುವಂತ ಒಂದು ನಿಜವಾದ ಒಂದು ಪಾತ್ರ, ನಿಜವಾದ ಒಂದು ದ್ರಾಕ್ಷರಸವನ್ನ ನಿನ್ನೆ ದಿನ ಬುದ್ಧಿ ಇಲ್ಲ ಒಂದು ಕಣ್ಣಿಕೆನೂ ತಗೊಂಡಿರ್ಬೋದು, ಬುದ್ಧಿ ಇಲ್ಲದ ಕಣ್ಣಿಕೆನೂ ತಗೊಂಡಿರ್ಬೋದು, ಗೊತ್ತಿಲ್ಲ. ಆ ಪಾತ್ರೆಯಲ್ಲಿ ಎರಡು ವರ್ಗದವರು ಪಾಲ್ಗೊಂಡಿರ್ಬೋದು. ಆದ್ರೆ ಆ ಪಾತ್ರೆಯಲ್ಲಿ ಹೇಳಿದಂತ ಬಾಧೆಗಳನ್ನ ಯಾರು ಮಾತ್ರ ಅನುಭವಿಸಕ್ಕೆ ಸಿದ್ಧವಾಗಿರ್ತಾರೆ ಅಂದ್ರೆ, ಬುದ್ಧಿಯುಳ್ಳ ಕನ್ನಿಕೆಯರು ಮಾತ್ರ ಅನುಭವಿಸಕ್ಕೆ ಸಿದ್ಧರಾಗಿರ್ತಾರೆ. ಹಾಗೆ ಸಿದ್ಧರಾಗಿದ್ದವರು ಮಾಡಿದಂತ ಪಾತ್ರೆಯಲ್ಲಿ ಪಾನ ಮಾಡಿದಂತ ಪಾನವೇ ನಿಜವಾದ ಪಾನವಾಗಿರುತ್ತೆ, ನಿಜವಾಗ್ಲೂ ದೇವರ ಮುಂದೆ ಯೋಗ್ಯವಾಗಿರುತ್ತೆ. ಹೊರನೋಟಕ್ಕೆ ಆ ಪಾತ್ರೆಯಲ್ಲಿ ಬಂತು, ಆ ಕಪ್ ಬಂತು, ಆ ಗ್ಲಾಸ್ ಬಂತು, ಗ್ಲಾಸ್ ಅಲ್ಲಿ ವೈನ್ ಇತ್ತು ಅಲ್ವಾ, ದ್ರಾಕ್ಷಿ ರಸವಿತ್ತು, ಕೆಂಪಿಗಿತ್ತು, ಕೂಲ್ ಡ್ರಿಂಕ್ಸ್ ತರ ಇತ್ತು, ನಾವು ತಗೊಂಡು ಅದನ್ನ ಕುಡ್ದಿದ್ವಿ ಅನ್ನೋರು ಖಂಡಿತವಾಗ್ಲೂ ಏನಲ್ಲ, ಹೊರನೋಟಕ್ಕೆ ಅದನ್ನ ಹೌದು ಅದೊಂದು ಜ್ಯೂಸ್ ಕುಡ್ದೆ, ನಾನು ಕೂಡ ಏನಾಯ್ತು ಕೊಟ್ರು ದ್ರಾಕ್ಷಿ ರಸ ಕೊಟ್ರು ನಾನು ಕೂಡ ಕುಡ್ದೆ, ನಾನು ಕೂಡ ಕರ್ತನ ಪಾತ್ರೆಯಲ್ಲಿ ಪಾಲ್ಗೊಂಡೆ ಮುಗೀತು ಅನ್ನುವಂತ ಮನಸ್ಸಲ್ಲಿ ಇರುವವರು ಖಂಡಿತವಾಗ್ಲೂ ಮೊದಲಿಗಿತ್ತಿ ಆಗಿರಲ್ಲ. ಹಾಗಿದ್ರೆ ಕ್ರಿಸ್ತನ ಪ್ರೀತಿಯ ಈ ಒಂದು ಕರ್ತನ ಭೋಜನವು ನಾವು ನೋಡುವಂತ ಪಾಠವು ಒಂದಕ್ಕೊಂದು ಎಷ್ಟು ಲಿಂಕ್ ಇದೆ ಅಂತ ಅರ್ಥ ಮಾಡ್ಕೊಳ್ರಿ ಅಲ್ವಾ. ಯಾಕಂದ್ರೆ ಇವತ್ತು ನಾವು ನೋಡುವಂತ ಒಂದು ವಿಷಯ ಹಾಗೆ ಏನಾಗ್ಬಿಡುತ್ತೋ, ನಿನ್ನೆ ಎಂದು ಪಾಸ್ಟರ್ ಮುಗೀತಪ್ಪ, ಇವತ್ತಿಂದ ಬೇರೆ ಟಾಪಿಕ್ ಅಲ್ಲ, ಎಲ್ಲ ಅದಕ್ಕೆ ಕನೆಕ್ಟ್ ಆಗ್ತಿರುತ್ತೆ. ನಮ್ಮ ಒಂದು ಕಾನ್ಸಿಗ್ರೇಷನ್ ಲೈಫ್ಗೆ ಪ್ರತಿಯೊಂದು ಕನೆಕ್ಟ್ ಆಗ್ತಿರುತ್ತೆ. ಕ್ರಿಸ್ತನ ಬಾಧೆಗಳನ್ನ ನೆನೆಸ್ಕೊಳ್ಳೋದು ಇವತ್ತಷ್ಟೇ ಅಲ್ಲ, ನಾಳೆನೂ ನೆನೆಸ್ಕೊಬಹುದು, ನಾಳೆದ್ದು ನೆನೆಸ್ಕೊಬಹುದು. ಆದ್ರೆ ಅದ್ರ ಉದ್ದೇಶ ನಾವು ಮೊದಲಿಗಿತ್ತಿ ಆಗ್ಬೇಕು. ಸದನೆ ನಾವು ನೋಡ್ಬೇಕಾದ್ರೆ ನಮಗೆ ಸಿಕ್ಕಿದಂತ ಒಂದು ಅವಕಾಶದ ಬಗ್ಗೆ ಮಾತಾಡ್ತಾ ಇದ್ರೆ ಈ ಭಾಗವನ್ನು ಓದೋಣ. ಆಹಾ, ಕೃಪೆಯು ಎಂತ ಶ್ರೀಮಂತಿಕೆಯು! ಇದೋ ಮೊದಲಿಂಗನು ಈ ಭವ್ಯವಾದ ಸಂದೇಶದಲ್ಲಿ ಒಳಗೊಂಡಿದೆ.
ಆದಾಗ್ಯೂ ಇದೊಂದು ಭಕ್ತರುಗಳಿಗೆ ಮಾತ್ರವೇ ಗೊತ್ತಿರುವ ಮಹಾಗುಪ್ತ ವಿಷಯವಾಗಿದೆ. ಈ ಪ್ರಪಂಚವು ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಅದು ಅವರಿಗೆ ಮೂರ್ಖತನವಾಗಿದೆ. ಹಾಗೂ ಎಲ್ಲ ಕನ್ಯೆಯರು ಕೇಳಿಸಿಕೊಳ್ಳುವವರೆಗೆ ಅವರಲ್ಲಿ ಬುದ್ಧಿವಂತೆಯರಾದವರು ಪೂರ್ಣವಾಗಿ ಒಳಪ್ರವೇಶಿಸುವ ತನಕ ಬಾಗಿಲು ಮುಚ್ಚುವವರೆಗೆ ಮತ್ತು ಮಹಾ ಸಂಕಟದ ಸಮಯದ ಬೆಂಕಿಯ ಜ್ವಾಲೆಯು ಆಗ ಉದ್ಭವಿಸುತ್ತದೆ ಮತ್ತು ಎಲ್ಲರ ಕಣ್ಣುಗಳು ಕರ್ತನ ಪ್ರಸನ್ನತೆಯನ್ನು ಮತ್ತು ಆತನ ಆಳ್ವಿಕೆಯ ಪ್ರಾರಂಭವನ್ನು ಕಾಣುವಂತೆ ಅಥವಾ ಅಂಗೀಕರಿಸುವಂತೆ ಮಾಡುವವರೆಗೆ ಹಾಗೆ ಇರುತ್ತದೆ. ಬ್ರದರ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇರೋದು. ಓಕೆ, ಕ್ಷಮಿಸಿ, ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಿದೆ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡಿ ಇಲ್ಲಿ ಹೇಳಿದಂತ ಮಾತಿನ ಪ್ರಕಾರವಾಗಿ ಆಹಾ ಕೃಪೆಯ ಎಂತ ಶ್ರೀಮಂತಿಕೆಯು ಇದೋ ಮೊದಲಿಂಗಣ ಎಂಬ ಈ ಭವ್ಯವಾದ ಸಂದೇಶದಲ್ಲಿ ಒಳಗೊಂಡಿದೆ ಅಂತ ವಿಷಯವನ್ನ ನೋಡ್ತಾ ಇದ್ವಿ ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೀವು ನಾವು ಇವತ್ತು ಪ್ರಪಂಚದಲ್ಲಿ ಜನಿಸಿ ಪ್ರಪಂಚದಲ್ಲಿ ನಾವು ಹುಟ್ಟಿದ ಮೇಲೆ ನಮ್ಗೆ ತಿಳುವಳಿಕೆ ಬಂದ ದಿನಗಳಿಂದ ಈ ಪ್ರಪಂಚದಲ್ಲಿರುವಂತ ಹಲವಾರು ಅವಕಾಶಗಳು, ಅದನ್ನ ಅನುಭವಿಸುವಂತ ಹಲವಾರು ವಿಷಯಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ತಿದೆ. ಒಂದ್ ರೀತಿಯಲ್ಲಿ ಅದನ್ನ ಅನೀತಿಯಿಂದ ಅನುಭವಿಸಕ್ಕೆ ಜನರು ಪ್ರಯಾಸ ಪಡ್ತಾ ಇದ್ರೆ ಪ್ರತಿದಿನ. ಇನ್ನೊಂದ್ ಕಡೆ ಅದನ್ನ ನೀತಿಯಿಂದ ಅಂದ್ರೆ ನ್ಯಾಯವಾಗಿ ಅದನ್ನ ಅನುಭವಿಸಕ್ಕೆ ಏನು ದುಡಿಮೆ ಮಾಡ್ಬೇಕೋ, ಏನು ಕಷ್ಟ ಪಡ್ಬೇಕೋ ಅದನ್ನ ಗುರಿಯನ್ನ ಸಾಧಿಸಿ ದೊಡ್ಡ ದೊಡ್ಡ ಸ್ಥಿತಿಯಲ್ಲಿ ಆ ಒಂದು ಶ್ರೀಮಂತಿಕೆಯಲ್ಲಿ ಜನರು ಬೆಳೆದು ಅದನ್ನ ಅನುಭವಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೀವು ನಾವು ಕ್ರಿಸ್ತನನ್ನು ತಿಳಿದೇ ಇದ್ರೆ ಈ ಎರಡು ವರ್ಗದಲ್ಲಿ ಒಂದು ವರ್ಗದವರಾಗ್ತಿದ್ವಿ. ಯಾವುದೋ ಒಂದ್ ಕಡೆ ಈ ಪ್ರಪಂಚದಲ್ಲಿ ನಮ್ಮನ್ನ ಇಳಿತಾ ಇರುವಂತಹ ಈ ಪ್ರಪಂಚದ ಅಟ್ರಾಕ್ಷನ್ಸ್ ಇದೆಯಲ್ಲ, ಅದರ ಸೆಳೆತ ಇದೆಯಲ್ಲ, ಅದು ನಮ್ಮನ್ನ ಯಾವುದೋ ಒಂದು ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾ ಇತ್ತು ಅಲ್ವಾ? ನೋಡಿ, ನಾನು ಈ ಪ್ರಪಂಚವನ್ನ ತಪ್ಪಾದ ರೀತಿಯಲ್ಲಿ ಅನುಭವಿಸಕ್ಕೆ ಹಲವಾರು ಪಾಪ ಕೃತ್ಯಗಳು, ಹಲವಾರು ವಿಷಯಗಳಿದೆ, ಅದ ಕಡೆ ಹೋಗ್ತಿದ್ವಿ. ಅನ್ಯಾಯದ ಕಡೆಗೆ, ಅನ್ಯಾಯವಾಗಿ ಮೋಸ ವಂಚನೆಯಿಂದ ದುಡ್ಡನ್ನ ಸಂಪಾದನೆ ಮಾಡಿ ಭೂಮಿಯ ಪ್ರಪಂಚದವನ್ನ ಅನುಭವಿಸಕ್ಕೆ ನಾವು ಹೋಗ್ತಾ ಇದ್ವಿ. ಇಲ್ವೇ ನ್ಯಾಯವಾಗಿ ಕೂಡ ಅನುಭವಿಸ್ತಾ ಇದ್ವಿ. ನ್ಯಾಯವಾಗಿ ಅಂದ್ರೆ ಒಂದು ಒಳ್ಳೆ ವಿದ್ಯಮಾನವನ್ನ ಪಡೆದು, ಒಳ್ಳೆ ರೀತಿಯಾಗಿ ಓದಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಪಡೆದು, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ದೊಡ್ಡ ದೊಡ್ಡ ಹೆಸರುಗಳನ್ನ, ಕೀರ್ತಿಗಳನ್ನ ಗಳಿಸಿ, ದೇಶಕ್ಕೆ ಒಳ್ಳೆ ಹೆಸರನ್ನ ತಂದುಕೊಟ್ಟು, ನಮ್ಮ ರಾಷ್ಟ್ರಕ್ಕೂ, ನಮ್ಮ ಊರಿಗೂ, ನಮ್ಮ ಮನೆಯವರಿಗೂ ತುಂಬಾ ಶ್ರೇಷ್ಠ ಹೆಸರನ್ನ ತಕ್ಕೊಡುವಂತ ಒಂದು ಕೆಲಸ ಕೂಡ ಮಾಡ್ತಾ ಇದ್ವಿ ನಾವು. ಅದು ಕೂಡ ತುಂಬಾ ನಿಷ್ಠೆ ಅಂತ ವಿಷಯ. ಅದು ಕೂಡ ಮನುಷ್ಯನ ಅಭಿಲಾಷೆಗಳಲ್ಲೂ ಒಂದಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ಇವತ್ತು ನಮ್ಮ ಕಿವಿಗೆ ಒಂದು ವಿಷಯ ಬಿದ್ಬಿಡ್ತು. ಏನ್ ಬಿದ್ಬಿಡ್ತು? ಏನಪ್ಪಾ ವಿಷಯ ಅಂದ್ರೆ, ಇದೋ ಮೊದಲಿಂಗನು ಅಂತ ಶಬ್ದ ಬಿದ್ಬಿಡ್ತು. ಆ ವಾಯ್ಸ್ ಬಂತು. ಆ ವಾಯ್ಸ್ ಬಂದ್ಮೇಲೆ ನಮ್ಗೆ ಏನ್ ಅನಿಸ್ತು? ಮೊದಲಿಂಗನು ಅಂತ ಸೌಂಡ್ ಯಾರಿಗ್ ಮಾತ್ರ ಕೇಳಿಸುತ್ತಂದ್ರೆ ಮೊದಲಿಂಗತಿಗ್ ಮಾತ್ರ ಕೇಳಿಸುತ್ತೆ. ಈಗ ನನಗೆ ಅದು ಕೇಳಿಸಿರ್ಬೇಕಾದ್ರೆ ನಾನು ಯಾರಪ್ಪ ಅಂದ್ರೆ, ನಾನು ಕ್ರಿಸ್ತನಿಗೆ ಮೊದಲಿಗತಿ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೆ. ನನ್ನ ಭೂಮಿಯಲ್ಲಿರುವಂತ ಉದ್ದೇಶ, ಭೂಮಿಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳು ಇಲ್ಲೇ ಏನಾಯ್ತು? ಮುಕ್ತಾಯವಾಯ್ತು. ಇನ್ನು ನನ್ನ ಮೇಲೆ ನನ್ನ ಗುರಿ, ಉದ್ದೇಶಗಳು ಕೂಡ ಪ್ರತಿಯೊಂದು ಮೊದಲಿಗತಿ ಆಗೋದಕ್ಕೆ ನಾನು ಸಿದ್ಧ ಆಗ್ಬೇಕು. ಕರೆಕ್ಟ್ ಅಲ್ವಾ? ಕಾನ್ಸಿಕ್ರೇಷನ್, ಅರ್ಪಣೆ. ಅರ್ಪಣೆ ಮಾಡಿದಾಗ ನೀವೆಲ್ರೂ ನಾನಾ ತರದ ಭಾವನೆಯಲ್ಲಿ ಅರ್ಪಣೆನ ಮಾಡಿರ್ಬೋದು. ಕಾನ್ಸಿಕ್ರೇಷನ್, ಒಡಂಬಡಿಕೆನ ಮಾಡಿರ್ಬೋದು. ದೀಕ್ಷಾಸ್ನಾನ ತಗೊಳ್ಬೇಕಾದ್ರೆ ಏನೆಲ್ಲ ಮನಸ್ಸಲ್ಲಿ ಬಂದಿರ್ಬೋದು? ನಾನು ಕ್ರಿಸ್ತನಿಗೋಸ್ಕರ ನನ್ನ ಸಜೀವಯಜ್ಞವಾಗಿ ಸಮರ್ಪಣೆ ಮಾಡ್ಬೇಕು. ಹಾಗೆ ಸಮರ್ಪಣೆ ಮಾಡಿದ್ರೆ ನನಗೆ ದೇವರ ಅಮರತ್ವವುಳ್ಳ ಜೀವವನ್ನು ಕೊಡ್ತಾರೆ. ನಾನು ಕ್ರಿಸ್ತನಿಗೋಸ್ಕರ ಒಬ್ಬ ಸೇವಕನಾಗಿ ಇಲ್ಲಿ ಜೀವಿಸ್ಬೇಕು. ಹಾಗೆ ಜೀವಿಸಿದ್ರೆ ನಾನೊಬ್ಬ ರಾಜನಾಗಿ ಬದುಕ್ಬೋದು. ನಾನು ಕ್ರಿಸ್ತನಿಗೋಸ್ಕರ ಏನ್ ಮಾಡ್ಬೇಕು? ಒಬ್ಬ ಯಾಜಕನ ರೀತಿಯಲ್ಲಿ ನನ್ನನ್ನ ಬಲಿಯಾಗಿ ಸಮರ್ಪಣೆ ಮಾಡಿದ್ರೆ ಕ್ರಿಸ್ತನೊಂದಿಗೆ ಆ ಒಂದು ಯಾಜಕ ವರ್ಗದವರಾಗ್ಬಹುದು. ನನ್ನ ಶರೀರದ ಅಭಿಲಾಷೆಗಳು ನಾನು ಇಲ್ಲಿ ಸಾಯಿಸಿದ್ರೆ ಕ್ರಿಸ್ತನಿಗೆ ಶರೀರದ ಅಂಗವಾಗಬಹುದು. ಇದೆಲ್ಲ ನಮ್ಮ ಕಾನ್ಸಿಡರೇಷನ್ ಪಾರ್ಟ್ ಇರುವಂತ ನಮ್ಮ ಉದ್ದೇಶಗಳು, ಆ ಟೈಮಲ್ಲಿ ನಮ್ಮ ಮೈಂಡ್ ಅಲ್ಲಿ ಇದ್ದಂತ ವಿಷಯಗಳು. ಕರೆಕ್ಟ್ ಅಲ್ವಾ? ನಾನು ಆ ರೀತಿಯಲ್ಲಿ ಈ ರೀತಿ ಥಿಂಕ್ ಮಾಡಿದ್ವಿ. ಬಟ್ ಅಲ್ಟಿಮೇಟ್ ಆಗಿ, ತುಂಬಾ ಮುಖ್ಯವಾಗಿ,
ಎಲ್ಲರ ಉದ್ದೇಶ ಗುರಿ ಏನಪ್ಪಾ ಅಂದ್ರೆ ನಾನು ಕ್ರಿಸ್ತನಿಗೆ ಮೊದಲಿಗೆತ್ತಿ ಆಗ್ಬೇಕು. ಎಷ್ಟು ಜನರಿಗೆ ಈ ಮೈಂಡ್ ಯಾವಾಗ್ಲೂ ಪ್ರತಿದಿನ ಕಾಣಿಸ್ಕೊಳ್ಳುತ್ತೆ? ನಾನು ಕ್ರಿಸ್ತನಿಗೆ ಮೊದಲಿಗೆತ್ತಿ, ಆತನ ಹೆಂಡತಿ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೀನಿ, ಆತನಿಗೆ ಮಾಡಿದಂತ ಈ ಒಡಂಬಡಿಕೆ ನಿಶ್ಚಯದಾರ್ಥವಾಗಿದೆ. ಎಷ್ಟು ಜನರಿಗೆ ಈ ಒಂದು ವಿಷಯ ನಾವು ಈ ಭೂಮಿಯಲ್ಲಿ ಮಾಡ್ಕೊಂಡಿರೋಂತ ಮದುವೆಗಿಂತ ಸೀರಿಯಸ್ನೆಸ್ ಆಗಿದೆ ಅಲ್ವಾ? ಎಷ್ಟು ಜನರಿಗೆ ನಾವು ಈ ಭೂಲೋಕದಲ್ಲಿ ಒಬ್ಬ ವಿವಾಹಕ್ಕೆ ಒಡಂಬಡಿಕೆ ಮಾಡ್ಕೊಳ್ಳುವಂತ ಆ ಒಂದು ವಿಷಯದಲ್ಲಿ ನಾವು ತೋರಿಸ ಸೀರಿಯಸ್ಗಿಂತ ಕ್ರಿಸ್ತನೊಂದಿಗೆ ಮಾಡಲ್ಪಡುವಂತ ವಿವಾಹಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವೋ ಅವರೇ ಮೊದಲಿಗೆ ಆಗೋದಕ್ಕೆ ಯೋಗ್ಯರು. ಆ ಸೀರಿಯಸ್ನೆಸ್ ನಮ್ಮ ಜೀವನದ ಪ್ರತಿ ವಿಷಯದಲ್ಲೂ ಕಾಣಲ್ಪಡಬೇಕು. ಲೋಕಕ್ಕೆ ಹೋಗ್ಬಿಟ್ಟು ನೀವೇನಾದ್ರೂ ಈ ವಿಷಯ ಹೇಳಿದ್ರೆ, ನೋಡ್ರಪ್ಪ ನೀವು ಕ್ರಿಸ್ತನಿಗೆ ಹೆಂಡತಿ ಆಗಿ ಅಂದ್ರೆ ಏನಂತಾರೆ? ನಗ್ತಾರೆ, ಹುಚ್ಚರು ಅಂತಾರೆ, ಮೆಂಟ್ಲ್ ಅಂತಾರೆ. ಯಾಕೆ ಅಂದ್ರೆ ಅವ್ರಿಗೆ ಏನ್ ಹೇಳಿದ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ? ಪ್ರಪಂಚದ ವಿಷಯದೇ ಅರ್ಥ ಮಾಡ್ಕೊಳ್ತಾರೆ. ಮದ್ವೆ ಆಗ್ಬಿಟ್ಟಿದ್ ಇನ್ನೊಂದ್ ಮದ್ವೆ ಆಗ್ಬೇಕಾ? ಇಲ್ಲ ನಾನೊಬ್ಬ ಹುಡುಗ, ನಾನೊಬ್ಬ ಗಂಡು, ನಾನ್ ಕ್ರಿಸ್ತನಿಗೆ ಹೇಗ್ ಮೊದಲಿಗಿತ್ತಿ ಆಗೋದು? ಲೋಕದ ಮಟ್ಟಿಗೆ ವಿಷಯ ಹೇಗಿದೆ? ಮೂರ್ಖತನವಾಗಿದೆ. ದೇವರ ಮಕ್ಕಳ ಮಟ್ಟಿಗೆ ಈ ವಿಷಯ ಹೇಗಿದೆ? ಎಂತ ಶ್ರೀಮಂತಿಕೆ ಒಂದು ಸಂದೇಶವಾಗಿದೆ, ಅಮೂಲ್ಯವಾದಂತ ಸಂದೇಶವಾಗಿದೆ. ದೇವರ ಮಕ್ಕಳು ಇದನ್ನ ಗಮನಿಸ್ತಾ ಇದ್ದೀವಾ? ದೇವರ ಯೋಜನೆಯಲ್ಲಿ ದೇವರಿಗೆ ಒಬ್ಬ ಮಗನಿದ್ದಾನೆ, ಆ ಮಗನಿಗೆ ಮದುವೆ ಆಗೋದಕ್ಕೆ ದೇವರ ಹೆಂಡತಿನ ಹುಡುಕ್ತಾ ಇದ್ದಾರೆ. ಆ ಒಂದು ಮೊದಲಿಗಿತ್ತಿನ ಭೂಮಿಯಲ್ಲಿ ಹುಡುಕ್ತಾ ಇದ್ದಾರೆ. ಭೂಮಿಯಲ್ಲಿ ಇರುವಂತ ಜನರ ಮಧ್ಯದಲ್ಲಿ ಆ ಒಂದು ಮೊದಲಿಗಿತ್ತಿನ ದೇವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಪ್ರಿಪೇರ್ ಮಾಡಿ ಮದ್ವೆ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಮದ್ವೆ ಆ ಒಂದು ಮೊದಲಿಗಿತ್ತಿ ಸಿದ್ಧತೆ ಕೂಡ ಆಗ್ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ದೇವರ ಮಗನಿಗೂ ಆ ಮೊದಲಿಗಿತ್ತಿಗೂ ಮದ್ವೆ ಅನ್ನೋಂತ ವಿಷಯ ಲೋಕಕ್ಕೆ ಯಾವಾಗ ಗೊತ್ತಾಗುತ್ತೆ? ಯಾವಾಗ ಗೊತ್ತಾಗುತ್ತೆ? ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಲೋಕಕ್ಕೆ ಆ ತರ ಮದ್ವೆ ಬಗ್ಗೆನೂ ಗೊತ್ತಿಲ್ಲ, ಮೊದಲಿಗಳ ಬಗ್ಗೆನೂ ಗೊತ್ತಿಲ್ಲ, ಮೊದಲಿಗೆತ್ತಿ ಬಗ್ಗೆನೂ ಗೊತ್ತಿಲ್ಲ. ನೋಡ್ರಿ ಎಂತ ವಿಪರ್ಯಾಸ. ಪ್ರಪಂಚದಲ್ಲಿರುವಂತ ನಮ್ಮ ಅಂಬಾನಿ, ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಅವರ ಮಗನ ಮದುವೆಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಕರೆದ್ರು. ನಮ್ಮಂತ ನಿಮ್ಮಂತ ಸಣ್ಣ ಪುಟ್ಟ ಬಡತನದಲ್ಲಿರುವಂತ ಜನರು ಯಾರು ಕೂಡ ಮದುವೆಗೆ ಹೋಗೋದಕ್ಕೆ ಅರ್ಹರಲ್ಲ. ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿರುವವರು, ದೊಡ್ಡ ದೊಡ್ಡ ಹೆಸರುಗಳನ್ನ ಕಳ್ಸಿರುವಂತರು ಅಲ್ವಾ, ಫಿಲಿಂ ಸ್ಟಾರ್, ಕ್ರಿಕೆಟ್ ಸ್ಟಾರ್, ಈ ರೀತಿ ಎಲ್ಲ ಕರೆದ್ರು. ದುಡ್ಡಿನ ವಿಷಯದಲ್ಲಿ ತುಂಬಾ ಮೇಲಿರುವವರು, ಯಾಕಂದ್ರೆ ಅವರ ಸ್ಥಾನಮಾನ ಹಾಗೆ ಇತ್ತು. ಆದ್ರೆ ದೇವ್ರೇನ್ ಮಾಡಿದ್ರೆ ಗೊತ್ತಾ? ತನ್ನ ಮಗನ ಮದುವೆಗೆ ಈ ಪ್ರಪಂಚದಲ್ಲಿ ತುಂಬಾ ಲೀಸ್ಟ್ ಆಗಿದೆ ನೋಡ್ರಿ, ಅವ್ರನ್ನ ಮೊದಲಿಗೆತ್ತಿಯಾಗಿ ಕರೆದು ಬಿಟ್ಟಿದ್ದಾರೆ. ಅದು ಮಾತ್ರವಲ್ಲ, ಬೇರೆ ಯಾರಿಗೂ ಕರೆದಿಲ್ಲ. ಯಾರಿಗೋ ಮದುವೆ ಬಗ್ಗೆ ಗೊತ್ತೇ ಇಲ್ಲ. ಹೆಂಗಿರ್ಬೇಕ್ರಿ ಇವರೆಲ್ಲ ಪುನರ್ತನ ಬಂದ್ಬೇಕಾರೆ? ಈ ಜನರ ಒಂದು ಅವರ ಮನಸ್ಸಿಗೆ ಯಾವ ರೀತಿ ಇರ್ಬೇಕು? ದೇವರ ಜ್ಞಾನ, ದೇವರ ಪ್ಲಾನ್ ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ಈ ಪ್ರಪಂಚದಲ್ಲಿರುವಂತ ದೊಡ್ಡ ದೊಡ್ಡ ಶ್ರೀಮಂತರಿಗಿರ್ಬೋದು, ಜ್ಞಾನಿಗಳಿಗಿರ್ಬೋದು, ದೊಡ್ಡ ಒಂದು ಸ್ಥಾನಮಾನದಲ್ಲಿರುವಂತ ವ್ಯಕ್ತಿಗಳಿರ್ಬೋದು, ಯಾರಿಗೂ ಕೂಡ ಕ್ರಿಸ್ತನಿಗೂ ಸಭೆಗೂ ಆಗುವಂತ ಮದುವೆ ಬಗ್ಗೆ ಏನೂ ಗೊತ್ತಿಲ್ಲ. ಅದರ ಸಿದ್ಧತೆ ಬಗ್ಗೆನೂ ಏನೂ ಗೊತ್ತಿಲ್ಲ. ಯಾವಾಗ ಆ ಒಂದು ಬಾಗಿಲ ಒಳಗೆ ಮೊದಲಿಗೆ ಹೋಗ್ತಾರೋ, ಬಾಗಿಲು ಕ್ಲೋಸ್ ಆಗುತ್ತೋ, ಆಮೇಲೆ ದೇವರ ಕೋಪದ ಅಗ್ನಿ, ಕೋಪದ ಜ್ವಾಲೆ ಈ ಭೂಮಿ ಮೇಲೆ ಬರುತ್ತೆ. ನೋಡ್ರಿ ಹೆಂಗಿದೆ. ಮದ್ವೆಗೂ ಕರೆದಿಲ್ಲ ದೇವ್ರು ಇವ್ರನ್ನ. ಮೊದಲಿಂಗಿತ್ತಿ ಹೋದ್ಮೇಲೆ ಕೋಪ ತೋರಿಸ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಮೊದಲಿಂಗಿತ್ತಿಗೋಸ್ಕರ ಕಾಯ್ತಾ ಇದ್ದಾರೆ. ಮೊದಲಿಂಗಿತ್ತಿ ಓಟ ಓಡ್ ಮುಗಿಸಿದ್ಮೇಲೆ, ಬಾಗಿಲು ಹೋದ್ಮೇಲೆ ದೇವ್ರು ಈ ಭೂಮಿಗೆ ನನ್ನ ಮಗನಿಗೂ ಈ ಪ್ರಪಂಚದಲ್ಲಿರುವಂತ ನನ್ನ ಮಕ್ಕಳಾಗಿರುವಂತ ಮೊದಲಿಗಿತ್ತಿ ವರ್ಗದವರೆಗೂ ಮದುವೆ ಆಯ್ತು ಅಂತ ತಿಳಿಸ್ಕೊಳ್ಳೋದು ಬಿಟ್ಬಿಟ್ಟು ಕೋಪವನ್ನ ತೋರಿಸ್ತಾ ಇದ್ದಾರೆ. ಎಂತ ಕೋಪನ ತೋರಿಸ್ತಾ ಇದ್ದಾರೆ ಅಲ್ವಾ? ಆರ್ಮಗದನ್, ದೇವರ ಕೋಪದ ಅಗ್ನಿ ಏನಾಗ್ಬೇಕು ಈ ಭೂಮಿಯಲ್ಲಿ? ದೇವರಿಗೆ ಇಡಿಸ್ತಿರುವಂತ ಅನೇಕ ಅಸಹ್ಯ ವಿಷಯಗಳಿದೆ, ಅದರ ನಾಶ ಮಾಡ್ಬೇಕು. ದೇವರ ಕೋಪದ ಅಗ್ನಿ ಹಲವಾರು ವಿಷಯ ಇದ್ರು, ಅಲ್ಟಿಮೇಟ್ ಆಗಿ ದೇವರ ಕೋಪದ ಅಗ್ನಿ ಒಂದು ವಿಷಯ ಇದೆ. ಗೊತ್ತಾ ನಿಮ್ಗೆ ಏನಿರಬಹುದು? ದೇವರು ಈ ಪ್ರಪಂಚದಲ್ಲಿ ಕೋಪಕ್ಕೆ ಪಡಕ್ಕೆ
ಆತನ ಕೋಪವೆಂಬ ಅಗ್ನಿ ಜ್ವಾಲೆನ ಪ್ರಪಂಚದ ಮೇಲೆ ಹಾಕೋದಿಕ್ಕೆ ಏನೆಲ್ಲ ಕಾರಣ ಇರ್ಬೋದು ಹೇಳಿ ನೋಡೋಣ. ಏನೆಲ್ಲ ಕಾರಣ ಇರ್ಬೋದು? ಹಾ, ನಿಮಗೆ ಅವಿಧೇಯತೆ, ಬೇರೆ? ಗುಡ್. ಬೇರೆ ಏನಿರ್ಬೋದು? ಪಾಪಕ್ಕೆ ವಿರೋಧವಾದ ಕೃತ್ಯಗಳು, ದೇವರ ನೀತಿ ಪಾಪದ ವಿರೋಧ. ಕೃತ್ಯಗಳು. ಓಕೆ, ಗುಡ್. ಬೇರೆ? ದೇವರ ಬೇರೆ ಏನಿರ್ಬೋದು? ವಿಗ್ರಹಾರಾಧನೆ. ವಿಗ್ರಹಾರಾಧನೆ. ಓಕೆ, ಬೇರೆ? ದೇವರ ವಿರುದ್ಧವಾಗಿ ದೇವರ ವಿರುದ್ಧವಾದ ಕಾರ್ಯಗಳು. ಗುಡ್, ಒಳ್ಳೆ ಒಳ್ಳೆ ವಿಷಯ. ಬೇರೆ ಏನಾದ್ರೂ ಇದೆಯಾ ಪಾಯಿಂಟ್? ಕ್ರಿಸ್ತನಲ್ಲಿ ಸರಸರೇ, ಅವಿಧೇಯತೆ ಅವಿಧೇಯತೆ ಇವಾಗಿದ್ಯಾ? ಮೊದ್ಲು ಇರ್ಲಿಲ್ವಾ ಅವಿಧೇಯತೆ? 2000 ವರ್ಷಗಳ ಹಿಂದೆ ಪಾಪಕೃತ್ಯಗಳು ಆ ಒಂದು ಕಾಲದಲ್ಲಿ 1000 ವರ್ಷ 2000 ವರ್ಷಗಳ ಹಿಂದೆ ಪಾಪಕೃತ್ಯಗಳು ಇರ್ಲಿಲ್ವಾ? ಇತ್ತು. ವಿಗ್ರಹಾರಾಧನೆ ಇರ್ಲಿಲ್ವಾ? ವಿಗ್ರಹಾರಾಧನೆ ಈಗ ತರ ಬಂದಿದ್ಯಾ? ಅವಾಗಿಂದನೇ ಇದೆ. ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತ ವಿಷಯಗಳೆಲ್ಲ ಈಗಿದೆಯಾ? ಮೊದ್ಲಿಂದ ದೇವ್ರು ಮಾಡ್ತಾ ಇದ್ರೆ, ಜನರೆಲ್ಲ ಮಾಡ್ತಾ ಇದ್ರ? ಮಾಡ್ತಾ ಇದ್ರು. ಮೊದ್ಲಿಂದಾನು ಮಾಡ್ತಾ ಇದ್ರು. ನೀವ್ ಹೇಳ್ತಿರೋದೆಲ್ಲ ಕರೆಕ್ಟ್ ಇಲ್ಲ ಅಂತಲ್ಲ, ಬಟ್ ಈ ಒಂದು ಸಮಯದಲ್ಲಿ ದೇವರ ಕೋಪ ಇಷ್ಟು ತೀವ್ರವಾಗಿ ಬರೋದಕ್ಕೆ ಕಾರಣವೇನು? ಕಾರಣವೇನು ಗೊತ್ತಾ? ಮುಖ್ಯವಾದ ಕಾರಣ, ಇಡೀ ಲೋಕ ಬೆಳಕಿಗೆ ವಿರುದ್ಧವಾಗಿ ಮಾಡುವಂತ ಪಾಪಗಳು. ಅಂದ್ರೆ ಸುವಾರ್ತೆಯ ಸತ್ಯ, ಕ್ರಿಸ್ತನ ಸತ್ಯ ಇಡೀ ಪ್ರಪಂಚದಲ್ಲಿ ಹಡಿರ್ಬೇಕಾದ್ರೂ ಕೂಡ ಅದನ್ನ ಗ್ರಹಿಸದೆ ಮಾಡುವಂತ ವಿಷಯ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಇಡೀ ಪ್ರಪಂಚದಲ್ಲಿ, ಇಡೀ ಲೋಕದಲ್ಲಿ ಕ್ರಿಸ್ತನಿಗೂ ಮತ್ತೆ ಕ್ರಿಸ್ತನ ಮೊದಲಿಗಿತ್ತಿಗೆ ಕೊಟ್ಟಂತ ಕಷ್ಟಗಳ ಮೇಲೆ ಇರುವಂತ ಕೋಪ. ಆ ಸಭೆ ವರ್ಗದವ್ರನ್ನ ಏನೆಲ್ಲ ಕಷ್ಟಪಡಿಸಿದ್ರು, ಕ್ರಿಸ್ತನನ್ನ ಏನೆಲ್ಲ ಕಷ್ಟಪಡಿಸಿದ್ರು. ಸಭೆ ವರ್ಗದವರು ಭೂಮಿಯಲ್ಲಿ ಇವತ್ತು ಒಳ್ಳೆಯವರಾಗಿ ಬದುಕೋದಿಕ್ಕೆ, ಒಳ್ಳೆ ಜನರು ಒಳ್ಳೆ ಗುಣಲಕ್ಷಣ ಬೆಳೆಸೋದಿಕ್ಕೆ ಅಡ್ಡಿಯಾಗಿರುವಂತವ್ರು ಯಾರು ಅಂತ ನೋಡಿದ್ರೆ ಸೈತಾನನು, ಈ ಪ್ರಪಂಚ, ಹಳೆ ಸ್ವಭಾವ, ಇದ್ರ ಮೇಲೆ ಎಲ್ಲರಿಗೂ ಮೇಲೆ ಏನಾಗುತ್ತೆ? ದೇವರ ಕೋಪ ಬರುತ್ತೆ. ದೇವರ ಮಕ್ಕಳನ್ನ ಹಿಂಸೆ ಪಡಿಸಿದವ್ರ ಮೇಲೆ ದೇವರ ಕೋಪ ಬರುತ್ತೆ ಅಲ್ವಾ? ಮೊದಲಿಗಿತ್ತಿಯಾಗಿ ಓಡೋದಕ್ಕೆ ಈ ಪ್ರಪಂಚ ನಮ್ಮನ್ನ ದೈವಿಕ ಗುಣಗಳನ್ನ, ಕ್ರಿಸ್ತನ ಗುಣಗಳನ್ನ ಬೆಳೆಸೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಇದೆಯಾ ನಮ್ಗೆ ಇವತ್ತು? ನಮ್ಮ ಸುತ್ತಮುತ್ತಲಿರುವವರು, ನಮ್ಮ ಮನೆಯವರು, ನಮ್ಮ ಕೆಲಸದಲ್ಲಿ ಕೆಲಸ ಮಾಡುವಂತವರು, ಇಲ್ಲವೇ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಿಷಯಗಳು ನೀವು ಮುಂದೆ ಬರುವಂತ ರಾಜನಿಗೆ ಮೊದಲಿಗಿತ್ತಿಯಾಗಕ್ಕೆ ಓಡ್ತಾ ಇದ್ದೀರಾ? ದಯವಿಟ್ಟು ಒಳ್ಳೆ ಗುಣ ಬೆಳೆಸ್ಕೊಳ್ರಿ. ನೋಡ್ರಿ, ನಮ್ ಕಡೆಯಿಂದ ನಿಮ್ಗೆ ಒಳ್ಳೆ ಸಪೋರ್ಟ್ ಇದೆ, ನಿಮ್ ಸಹಾಯ ಮಾಡ್ತೀವಿ, ನೀವ್ ಬೆಳೆಸ್ಕೊಳ್ರಿ ಅಂತ ಎಲ್ರು ಕೂಡ ನಮ್ಮನ್ನ ಪ್ರೇರಣೆ ಮಾಡ್ತಾ ಇದ್ರಾ? ಸಹಾಯ ಮಾಡ್ತಾ ಇದ್ರಾ? ಈ ಪ್ರಪಂಚದ ಸಿಸ್ಟಮ್ ನಮ್ಗೆ ಕ್ರಿಸ್ತನ ಗುಣ ಬೆಳೆಸೋದಕ್ಕೆ ಸಹಾಯಕವಾಗಿದ್ಯಾ, ವಿರುದ್ಧವಾಗಿದ್ಯಾ? ವಿರುದ್ಧವಾಗಿದೆ. ರೈಟ್ ಅಲ್ವಾ? ಈ ವಿರುದ್ಧದ ಮಧ್ಯದಲ್ಲೇ ದೇವ್ರ ಮಕ್ಕಳು ಬೆಳೀತಾ ಇರೋದು. ಯೋಚನೆ ಮಾಡ್ರಿ. ಹಾಗಿರ್ಬೇಕಾದ್ರೆ ದೇವರು ಒಂದು ಒಳ್ಳೆ ವಿಷಯಕ್ಕೋಸ್ಕರ ಒಳ್ಳೆ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ, ಇಡೀ ಪ್ರಪಂಚ ಅದಕ್ಕೆ ಆಪೋಸಿಟ್ ಆಗಿರ್ಬೇಕಾದ್ರೆ, ಆ ಕೆಲ್ಸನ ದೇವ್ರು ಮಾಡಿ ಮುಗಿಸಿದ್ಮೇಲೆ ಪ್ರಪಂಚದ ಮೇಲೆ ಕೋಪವನ್ನ ತೋರಿಸ್ತಾರೆ ಅಲ್ವಾ? ಎಷ್ಟು ದಿನ ಟೈಮ್ ಕೊಟ್ಟೆ ನಿಮ್ಗೆ, ಏನೆಲ್ಲ ಮಾಡ್ಕೊಂಡ್ ಬಂದಿದ್ದೀರ ನೋಡಿ. ಸುವಾರ್ತೆಯ ಬೆಳಕು ನಿಮ್ ಮುಂದೆ ಇತ್ತು, ದೇವರ ಮಕ್ಕಳು ನಿಮ್ಮ ಮಧ್ಯದಲ್ಲಿ ಜೀವನ ಮಾಡಿದ್ರು. ಎಲ್ಲ ವಿಷಯವನ್ನ ಗಮನದಲ್ಲಿಟ್ಟು ನೀವು ನಿಮ್ಮ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ರ. ನನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದೀನಿ ನಿಮ್ಮ ರಕ್ಷಣೆ ಮಾಡೋದಕ್ಕೆ. ಆತನ ಒಂದು ಸತ್ಯದ ವಿಷಯಕ್ಕೆ ಕಿವಿಗೊಡ್ತಾ ಇಲ್ಲ ನೀವು. ದೇವರ ಕೋಪದ ಅಗ್ನಿ ಏನಾಗುತ್ತೆ? ಬರುತ್ತೆ ಅಲ್ವಾ? ಆಗ ಎಲ್ಲರ ಕಣ್ಣು ಓಪನ್ ಆಗುತ್ತೆ, ಎಲ್ಲರ ಕಣ್ಣು ಕಾಣಿಸುತ್ತೆ. ಏನ್ ಕಾಣಿಸುತ್ತೆ ಅಂದ್ರೆ, ಮೊದಲಿಂಗನು ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನು. ಮೊದಲಿಂಗತಿ ಯಾರಪ್ಪ? ಯಾರು ಮೊದಲಿಂಗತಿ? ಸಿಸ್ಟರು. ಈ ಸಿಸ್ಟರ್ ನನ್ಗೆ ಗೊತ್ತಲ್ಲಪ್ಪ, ನಮ್ಮನೆ ಪಕ್ಕದಲ್ಲಿ ಇದ್ರು. ಇವ್ರು ಓಟ ಓಡಿದಾರ. ಇವ್ರು ಇದ್ರಲ್ಲ, ಇವ್ ನಾವ್ ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಿದ್ವಿ, ಆದ್ರೂ ಕೂಡ ಇವ್ರು ದೇವ್ರ ಮಕ್ಕಳಾಗಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದಾರ. ಕ್ರಿಸ್ತನ ಮೊದಲಿಗಿತ್ತಿ ಅನ್ನೋಂತ ಒಂದು ಆಯ್ಕೆ ಪ್ರಪಂಚದಲ್ಲಿ 2000 ವರ್ಷದಲ್ಲಿ ಹೋಗ್ತಾ ಇತ್ತಂತೆ. ಅದಕ್ಕೋಸ್ಕರ ಇವ್ರು ಓಡಿದಾರಂತೆ, ಇವ್ರ ಗುಣಗಳನ್ನ ಬೆಳೆಸಿದಾರಂತೆ. ಈ ಬ್ರದರ್ ನನಗ್ ಗೊತ್ತು, ಈ ವ್ಯಕ್ತಿ ನನಗ್ ಗೊತ್ತು, ಈ ವ್ಯಕ್ತಿ ಈ ರೀತಿ ಮಾಡ್ತಿದ್ರು, ಇವರು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದಾರಂತೆ. ನಮ್ಗೆ ಗೊತ್ತಿಲ್ವಲ್ಲಪ್ಪ ಈ ತರ ಕರೆ ಇದೆ ಅಂದ್ಬಿಟ್ಟು
ಮೊದಲಿಂಗಿತಿಯ ವರ್ಗದವರಂತ ದೇವರು ಆಯ್ಕೆ ಮಾಡ್ತಾ ಇದಾರೆ ಅಂತ ನಮ್ಗೆ 2000 ವರ್ಷದಲ್ಲಿ ಏನು ಗೊತ್ತಿಲ್ಲ, ಸುಳಿವೇ ಇಲ್ಲ, ಗೊತ್ತಿಲ್ಲ, ತಿಳ್ಸಿಲ್ಲ. ಈ ಪ್ರಪಂಚದ ಎಲ್ಲಾ ಜ್ಞಾನವನ್ನ ದೇವರ ಮುಂದೆ ದೇವ್ರ ಮೂರ್ಖತನ ಮಾಡ್ಬಿಟ್ರು. ಯಾಕಂದ್ರೆ ಮನುಷ್ಯ ಜ್ಞಾನದಿಂದ ದೇವರ ವಿಷಯನ ಗ್ರಹಿಸ್ಕೊಳ್ಳಕ್ಕೆ ಮನುಷ್ಯ ಪ್ರಯತ್ನ ಪಟ್ಟು ಮೂರ್ಖರು ಅಂತ ಅವ್ರು ಅವಾಗ್ಲೇ ಒಪ್ಕೊಳ್ತಾರೆ. ಆ ಸಮಯದಲ್ಲಿ ಅವರೆಲ್ಲರೂ ಒಪ್ಕೊಳ್ತಾರೆ, ನಾವೆಲ್ಲ ಮೂರ್ಖರಾಗ್ಬಿಟ್ಟಿದೀವಿ, ನಾವೆಲ್ಲ ದಡ್ರು. ಯಾಕಂದ್ರೆ ನಾವು ಬುದ್ಧಿವಂತರು ಅಂತ ಏನೇನೋ ಕಂಡಿದ್ವಿ. ಈ 2000 ವರ್ಷಗಳಲ್ಲಿ ಸುವಾರ್ಥ ಯುಗ ಅಂತ ಒಂದು ಯುಗ ಇದ್ದು, ಅದರಲ್ಲಿ ದೇವರು ನಿಜವಾದ ದೇವ್ರ ಮಕ್ಕಳನ್ನ ನಮಗೆ ಗೊತ್ತಿಲ್ಲದೆ ಆಯ್ಕೆ ಮಾಡಿದರೆ, ನಿಜವಾದ ಆಭರಣಗಳನ್ನ ಜುವೆಲ್ಸ್ ನ ಪ್ರಿಪೇರ್ ಮಾಡಿದರೆ, ನಮ್ಮ ಜ್ಞಾನಕ್ಕೆ ಎಟುಕಲೇ ಇಲ್ಲ. ಹಾಗಿದ್ರೆ ನಮ್ಮ ಜ್ಞಾನವೆಲ್ಲ ವ್ಯರ್ಥವಾಯ್ತು. ನಾವು ಕಂಡಿಡುವಿಕೆ ವ್ಯರ್ಥ, ನಮ್ಮ ಟೆಕ್ನಾಲಜಿ ವ್ಯರ್ಥ. ದೇವರ ಪ್ಲಾನ್ ಏನಂತ ನಮ್ಗೆ ಗೊತ್ತಿಲ್ಲದೆ ಹೋಯ್ತು. ನಮ್ಮ ಜ್ಞಾನವನ್ನ ಇಟ್ಟು ದೇವರ ಪ್ಲಾನ್ ನ ಕಂಡಿಡದೆ ಹೋದ್ರಿವಿ. ಹಾಗಿರ್ಬೇಕಾದ್ರೆ ಈ ಜ್ಞಾನ ಯಾರಿಗ್ ಬೇಕು? ನಾವೆಲ್ಲ ಮೂರ್ಖರಾಗ್ಬಿಟ್ಟಿದೀವಿ. ಯಾವಾಗ ಗೊತ್ತಾಗುತ್ತೆ ಈ ವಿಷಯ? ಅವರ ಕಣ್ಣುಗಳು ಓಪನ್ ಆದ್ಮೇಲೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದಕ್ಕೇನು ಬಹಳ ದಿನಗಳಿಲ್ಲ, ಕ್ಷಣಗಣನೆ ಇದೆ, ಸ್ವಲ್ಪ ದಿನಗಳು ಮಾತ್ರ. ನೋಡ್ತಾ ಇದ್ದೀರಾ ನಮ್ಮ ಸುತ್ತಮುತ್ತಲು ನಮ್ಮ ಜಗತ್ತು ಯಾವ ರೀತಿಯಾದಂತ ಒಂದು ಪ್ರಸವ ವೇದನೆ ಅನುಭವಿಸ್ತಾ ಇದೆ. ಇವತ್ತು ಲೋಕ ಅನುಭವಿಸ್ತಿರುವಂತ ಪ್ರಸವ ವೇದನೆ ಹೇಗಿದೆ ಗೊತ್ತಾ? ಈ ಪ್ರಸವ ವೇದನೆ ಏನಪ್ಪಾ ಅಂದ್ರೆ, ದೇವರ ಪುತ್ರರು, ದೇವರ ಮಕ್ಕಳು ಈಚೆ ಬರೋದಕ್ಕಿರುವಂತ ಪ್ರಸವ ವೇದನೆ. ಈ ಸಂಕಟಗಳು ಏನಕ್ಕಪ್ಪ ಅಂದ್ರೆ, ನೀವು ನೋಡಿ, ಇರಾನ್ ನೋಡ್ರಿ, ಇಸ್ರೇಲ್ ನೋಡ್ರಿ, ಬೇರೆ ಕಡೆ ನೋಡಿ, ಆಹಾ ಏನ್ ಹೊಡ್ಕೊಳ್ತಾರೆ ಜನ, ಏನ್ ಕಷ್ಟ ಪಡ್ತಾರೆ ಅಂತ ತಿಳ್ಕೊಂಬೇಡ್ರಿ. ಹಿಂಗೆ ಯೋಚನೆ ಮಾಡ್ರಿ. ಹೆಂಗೆ ನಾವು ಪ್ರಕಟಣೆ ಆಗೋದಕ್ಕೋಸ್ಕರ ಇವ್ರು ಕಷ್ಟ ಪಡ್ತಾ ಇದ್ದಾರೆ. ನಾವು ದೇವರ ಮಕ್ಕಳಾಗಿ ಓಡ್ ಮುಗಿಸಿದ್ಮೇಲೆ ಇವರಿಗೆ ಬಿಡುಗಡೆ ಸಿಗುತ್ತೆ, ಅಲ್ಲಿವರೆಗೂ ಸಿಗಲ್ಲಪ್ಪ. ದೇವ್ರೇನ್ ಮಾಡಿದ್ದಾರೆ? ಈ ಅನೀತಿಗಳನ್ನ ತಡೆಯುವಂತ ವಿಷಯಕ್ಕೆ ಕೈ ಹಾಕ್ತಾ ಇದಾರೆ. ಯಾಕೆ ಅಂದ್ರೆ, ನಾವು ಓಡ್ಬೇಕು, ಮೊದಲಿಂಗಿತಿ ಪ್ರಿಪೇರ್ ಆಗ್ಬೇಕು. ಮೊದಲಿಂಗಿತಿ ರೆಡಿ ಆಯ್ತು ಅಂದ್ರೆ ದೇವ್ರು ಇದಕ್ಕೊಂದು ಅಂತ್ಯ ತರ್ತಾರೆ ಅಲ್ವಾ? ಇಡೀ ಲೋಕ ಪ್ರಸವ ವೇದನೆ ಪಡ್ತಾ ಇರೋದು ದೇವರ ಮಕ್ಕಳು ಯಾವಾಗ ಓಟವನ್ನು ಓಡಿ ಮುಗಿಸ್ತಾರೆ ಅನ್ಬಿಟ್ಟು. ದೇವರ ಮಕ್ಕಳು ಅಂದ್ರೆ ಎಲ್ಲೋ ಇಲ್ಲ, ನಾವು ನೀವು ಅಲ್ವಾ? ನಮ್ ಬಗ್ಗೆನೇ ಮಾತಾಡ್ತಾ ಇರೋದು, ನನ್ ಬಗ್ಗೆ ಮಾತಾಡ್ತಾ ಇದೆ, ನಿಮ್ ಬಗ್ಗೆ ಮಾತಾಡ್ತಾ ಇದೆ, ನಿನ್ ಬಗ್ಗೆ ಮಾತಾಡ್ತಾ ಇದೆ. ಆ ರೀತಿ ತಗೊಳ್ರಿ ವಿಷಯವನ್ನ. ಅವಾಗ ಅರ್ಥ ಮಾಡ್ಕೊಳ್ತೀವಿ, ಹೌದು ನಾನಪ್ಪ, ನನ್ ಜೊತೆಗಿರೋಂಥ ಬ್ರದರ್ ಓಡ್ತಾರ ಇಲ್ವಾ, ನಾನ್ ಏನ್ ಮಾಡ್ತಾ ಇದ್ದೀನಿ? ನಮ್ ಸಿಸ್ಟರ್ ಓಡ್ತಾ ಇದಾರ ಇಲ್ವಾ, ನಾನ್ ಏನ್ ಮಾಡ್ತಾ ಇದ್ದೀನಿ? ನನ್ ಕೊಟ್ಟಿರೋಂಥ ಕೆಲಸ ನಾನು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ? ನಾನ್ ಮೊದಲಿಂಗಿತಿ ಆಗೋದಕ್ಕೆ ಕರೆಯಲ್ಪಟ್ಟ ಮೇಲೆ ಆ ಮೊದಲಿಂಗಿತಿ ಆಗಿರೋಂಥ ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೀನಾ? ಗುಣಗಳ ಬದಲಾವಣೆ ತಂದಿದ್ಯಾ? ಆಗ್ತಾ ಇದ್ಯಾ? ದಿನ ಅದಕ್ಕೋಸ್ಕರ ಕಷ್ಟ ಪಡ್ತಾ ಇದೀನಾ? ಇಲ್ಲ ಈ ಲೋಕದ ವಿಷಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಾ? ಇಲ್ಲ ಲೋಕದ ವಿಷಯದ ಮುಳುಗೋಗ್ಬಿಟ್ಟಿದ್ದೀನಾ? ಇಲ್ಲ ಪಾಠಗಳನ್ನ ಕೇಳಿ ಅದಕ್ಕೆ ಯಾವುದೇ ಸಿದ್ಧತೆ ಮಾಡಿದ್ರೆ ಸುಮ್ಮನೆ ಆಗ್ಬಿಟ್ಟಿದ್ದೀನಾ? ನನ್ನಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ಕೊಳ್ತಿದ್ಯಾ? ಯೋಚನೆ ಮಾಡುವಂತ ಕೆಲಸ ನಮ್ಮ ಕೈಲಿ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದಿನ ಭಾಗವನ್ನು ಓದೋಣ. ಎಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು, ತವರು ಆದಾಮನ ಮನೆಯನ್ನು, ಮಾನವ ಸಂಬಂಧಗಳನ್ನು, ನಿರೀಕ್ಷೆಗಳನ್ನು, ಗುರಿಗಳನ್ನು, ಹಂಬಲಗಳನ್ನು ಮರೆತು ಬಿಡು. ಆಗ ರಾಜನು, ಕರ್ತನಾದ ಯೇಸು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಕೀರ್ತನೆ 45:10-11 ಎಂಬ ಯೆಹೋವನ ಸಂದೇಶವು ಎಷ್ಟೋ ರಾಜಕೃಪೆಯಿಂದ ಆತನ ನಮ್ರ ಸೇವಕರಿಗೆ ಮತ್ತು ಆತನ ಮನೆ ಸೇವಕಿಯರಿಗೆ ಬರ್ತದಲ್ಲವೋ? ಇಂಥ ಕೃಪೆಯನ್ನು ಹೊಂದತಕ್ಕವರು ಯಾರು? ಅವರುಗಳು ಕರೆಯಲ್ಪಟ್ಟವರು, ಸ್ವೀಕರಿಸಲ್ಪಟ್ಟವರು ಮತ್ತು ನಂಬಿಗಸ್ತರು. ರಾಜಕುಮಾರಿ ಯೆಹೋವನ ಮಗಳು, ಅಂತವರಿಗೆ ಲಿಂಗನಾದ ಕ್ರಿಸ್ತನು ಸ್ವಂತದವನು. ಇವರೆಲ್ಲರೂ ತಮ್ಮೊಳಗೆ ಮಹಿಮೆ ಉಳ್ಳವರು. ಆಕೆಯ ಸೌಂದರ್ಯವು ಪವಿತ್ರತೆಯ ಸೌಂದರ್ಯವಾಗಿದೆ. ಬಾಹ್ಯ ರೂಪವಾಗಿ ಲೋಕದ ಮುಂದೆ ಆಕೆಯು ಮಹತ್ವವುಳ್ಳವಳಾಗಿರದೆ ಆಕೆಯ ಕರ್ತನು ನಮ್ರನಾಗಿದ್ದಂತೆಯೇ ಆಕೆಯು ಮನುಷ್ಯರಿಂದ ತಿರಸ್ಕೃತಳು, ಹೀನೈಸಲ್ಪಟ್ಟವಳು ಆಗಿದ್ದಾಳೆ. ಆದರೆ ಆಕೆಯು ಯಾವಾಗಲೂ ಹಾಗೆ ಇರುವವಳಲ್ಲ. ಇಲ್ಲಿ ನಿಲ್ಸಿ, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಈ ಭಾಗವನ್ನ ನೋಡಿ ಮುಂದುವರ್ಸೋಣ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳಿಗೆ ಇಲ್ಲಿ ಮಾತಾಡುವಂತ ವಿಷಯ, ಏಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು, ತವರು ಮನೆಯನ್ನು ಏನ್ ಮಾಡ್ಬಿಡು? ಮರೆತು ಬಿಡು ಅಲ್ವಾ? ಮೊದಲಿಂಗಿತಿ ಆಗೋದಕ್ಕೆ ಕರೆಯಲ್ಪಟ್ಟಂತ ದೇವ್ರ ಮಕ್ಕಳು ಇವತ್ತು ಮಾಡ್ಬೇಕಾಗಿರಂತ 2 ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಸ್ವಜನರು. ಯಾವುದಪ್ಪ ಸ್ವಜನ? ಸ್ವಜನ ಅಂದ್ರೆ ಆದಾಮನಿಂದ ಬಂದಂತ ನಮ್ಮ ಎಲ್ಲಾ ವಿಷಯಗಳು ಅಲ್ವಾ?
ಆದಾಮನ ಬಲಹೀನತೆ ಇರ್ಬಹುದು, ಬೇರೆ ಬೇರೆ ಕಾರ್ಯಗಳಿರ್ಬಹುದು. ಆದಾಮನಿಂದ ಬಂದಂತ ಎಲ್ಲಾ ವಿಷಯಗಳನ್ನ ಮರೆತು ಬಿಡು. ಇನ್ನ ಮನೆಯವರು ಮಾನವ ಸಂಬಂಧಗಳನ್ನು, ನಿರೀಕ್ಷೆಗಳನ್ನು, ಗುರಿಗಳನ್ನು, ಹಂಬನಗಳನ್ನು ಮರೆತು ಬಿಡು. ಇವತ್ತು ಹಂಗೆ ಅಲ್ವಾ? ಮದುವೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಬಂದ್ಮೇಲೆ ಏನ್ ಮಾಡಲ್ಲ, ಗಂಡನ್ ಪ್ರೀತಿ ಮಾಡಲ್ಲ. ಯಾರನ್ನ ಪ್ರೀತಿ ಮಾಡ್ತಾರೆ? ಮನ್ಸಲ್ಲ ಎಲ್ಲಿರುತ್ತೆ? ತವರ್ ಮನೆಯಲ್ಲೇ ಇರುತ್ತೆ. ಅಮ್ಮ ಹೆಂಗಿದ್ರೆ, ಅಪ್ಪ ಹೆಂಗಿದ್ರೆ, ಅವ್ರ ಮೇಲೆನೇ ಇರುತ್ತೆ. ಇವಾಗ ಹೆಂಗಿರುತ್ತೆ ಯೋಚನೆ ಮಾಡ್ರಿ. ಇಲ್ಲಿ ಒಬ್ಬ ರಾಜನ ಬಗ್ಗೆ ಮಾತಾಡ್ತಾ ಇದ್ರೆ, ನೀನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನು ನಿಮ್ಮ ಅಪ್ಪನ ಮನೆ ಅಮ್ಮನ ಮನೆನೇ ಯೋಚನೆ ಮಾಡ್ತಾ ಇದ್ರೆ ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ನೀನ್ ಮರೀದೇ ಇದ್ರೆ ನನಗೆ ನೀನ್ ಇಷ್ಟನೇ ಆಗಲ್ಲ. ಇದು ರಿಯಲ್ ಫ್ಯಾಕ್ಟ್. ಇದು ಯಾವ್ರ ಒಂದ್ ಲೈಫಲ್ಲಿ, ನಿಜ ಲೈಫಲ್ಲಿ ನಡೆಯೋದು ಹಿಂಗೆ. ನಾವು ಮದುವೆ ಆದ್ಮೇಲೆ ಒಂದು ಮೊದಲಿಂಗಿತ್ತಿ, ಒಂದು ಹೆಣ್ಣು ಮದುವೆ ಆದ್ಮೇಲೆ ಗಂಡನ ಮೇಲೆ ಪ್ರೀತಿ ಇರ್ಬೇಕು. ಆಕೆ ಪ್ರೀತಿ ಬೇರೆ ಕಡೆ ಎಲ್ಲ ಇದೆ, ಅದು ಗಂಡನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಹೇಗೆ ಆ ಗಂಡ ಆತನ ಇಷ್ಟಪಡ್ತಾರೆ? ಇಲ್ಲಿ ನಮ್ಮ ಕರ್ತನ ಹೇಳುವಂತ ವಿಷಯನೂ ಇದೆ. ನನ್ನಲ್ಲಿ ನೀವೇನ್ ಮಾಡಿದಿರಾ? ನೀವು ನನ್ನ ನಿಶ್ಚಯದಾರ್ಥ ಮಾಡಿದಿರಾ, ಬಂದಿದ್ದೀರಾ. ಮುಖ್ಯವಾಗಿ ನೀವು ಏನ್ ಮಾಡ್ಬೇಕಂದ್ರೆ ಆದಾಮನ ಸ್ವಭಾವಗಳನ್ನ, ಆದಾಮನ ಬಲಹೀನತೆಗಳನ್ನ, ಈ ಪ್ರಪಂಚದಂತ ನಿರೀಕ್ಷೆಗಳನ್ನ, ಗುರಿಗಳನ್ನ, ಹಂಬಲಗಳನ್ನ ಇಲ್ಲೇ ಬಿಡ್ಬೇಕು. ಯಾವಾಗ್ಲೂ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಷಯಗಳು ನಮ್ಮಲ್ಲಿ ಇರ್ಬಾರ್ದು. ಏನಪ್ಪಾ ಈ ನಿರೀಕ್ಷೆಗಳಂದ್ರೇನು, ಗುರಿಗಳಂದ್ರೇನು, ಹಂಬಲಗಳಂದ್ರೇನು, ಏನು ಅರ್ಥ ಮಾಡ್ಕೊಬೇಕು ತಾನೆ ನಾವು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀವು ಯಾವುದೇ ವಿಷಯವನ್ನ ಯೋಚನೆ ಮಾಡಿ, ನಾನು ಮುಂದೆ ಇದನ್ನ ಮಾಡ್ಬೇಕಂತ ತಿಳ್ಕೊಳ್ಳಿ. ನೀವು ತಿಳ್ಕೊಂಡಿರುವಂತ ವಿಷಯದ ಒಂದು ಅಂತ್ಯ, ಎಂಡ್ ಎಲ್ಲಪ್ಪ ಇರ್ಬೇಕಂದ್ರೆ ಕ್ರಿಸ್ತನ ಸಭೆಯಾಗೋದಕ್ಕೆ ಕಾರಣವಾಗಿರ್ಬೇಕು. ನೀವು ಡಾಕ್ಟರ್ ಬೇಕಾದ್ರೂ ಓದ್ರಿ, MBBS ಬೇಕಾದ್ರೂ ಓದ್ರಿ, ಏನೂ ಇಲ್ಲ ನಾನು ಇನ್ನೇನ್ ಮಾಡ್ತೀನಿ, ಒಳ್ಳೆ ಕೆಲಸವನ್ನ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಏನ್ ಬೇಕಾದ್ರೆ ಪ್ಲಾನ್ ಮಾಡ್ಕೊಳ್ಳಿ, ಭವಿಷ್ಯದಲ್ಲಿ ಏನ್ ಬೇಕಾದ್ರೆ ಗುರಿನ ಇಟ್ಕೊಳ್ಳಿ, ನಿರೀಕ್ಷೆ ಇಟ್ಕೊಳ್ಳಿ. ಆ ಗುರಿ ಎಲ್ಲವೂ ನಿಮ್ಮನ್ನ ಕ್ರಿಸ್ತನ ಮೊದಲಿಂಗಿತಿ ಆಗೋದಕ್ಕೆ ಕಾರಣವಾಗಿದೆಯಾ ಅಂತ್ಯದಲ್ಲಿ, ಅದನ್ನ ತಿಳ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರ ಕೇಳ್ತಾರೆ ನಿಮ್ಗೆ ಏನ್ ಮಾಡ್ತಿದ್ದೀರಾ ಅಂದ್ಬಿಟ್ಟು, ನಾನು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ. ಏನ್ ಕೆಲ್ಸಕ್ಕೆ ಹೋಗ್ತೀನಿ? ಯಾಕಂದ್ರೆ ನಾನು ಸಂಪಾದನೆ ಮಾಡ್ಬೇಕು, ನನ್ನ ಕುಟುಂಬವನ್ನ ನೋಡ್ಕೊಬೇಕು ಅಲ್ವಾ. ನನ್ನ ಕುಟುಂಬವನ್ನ ಏನ್ ಮಾಡ್ಬೇಕು? ನಾನು ದೇವರ ಕಡೆ ನಡೆಸ್ಬೇಕು. ನಾನು ಸಾಲ ಆಗಿಲ್ಲ ಮಾಡದೆ ನನ್ನ ಕುಟುಂಬವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕು. ನಾನು ದೇವರಿಗೆ ಭಯಪಟ್ಟವರಾಗಿರ್ಬೇಕು. ನನ್ನ ಕೆಲಸವನ್ನು ಮಾಡ್ಬೇಕು. ನನಗೆ ಏನಪ್ಪಾ ಅಂದ್ರೆ ನನ್ನ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತ್ರ ನಾನು ದುಡಿತಾ ಇದ್ದೀನಿ. ಮಿಕ್ಕಿದೆಲ್ಲ ದೇವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ದೇವ್ರಿಗೋಸ್ಕರ ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ. ನನ್ನ ಸಮಯವನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ನಾನು ದುಡಿಯುವಂತ ಈ ಒಂದು ಕೆಲಸವನ್ನು ನಾನು ಆಯ್ಕೆ ಮಾಡಿದಂತ ಉದ್ದೇಶ, ನಾನು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೋಸ್ಕರ ಈ ಕೆಲಸವನ್ನು ಆಯ್ಕೆ ಮಾಡಿದ್ದೀನಿ ಆಗಿರ್ಬೇಕು. ನನ್ನ ಕೆಲಸ ಕೂಡ ಹಂಗೆ ಇರ್ಬೇಕು. ಈ ಕೆಲಸ ನಾನು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇದೆ, ಅದಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂತ್ಯದಲ್ಲಿ ಅದರ ಉದ್ದೇಶ ಅದೇ ಇರ್ಬೇಕು. ಇಲ್ಲ ನಾನು ಈ ಕೆಲಸ ಮಾಡೋದೇನಪ್ಪಾ ಅಂದ್ರೆ ನನಗೆ ಒಂದು 2 ಸಂಬಳ ಜಾಸ್ತಿ ಬರ್ತಾ ಇದೆ, ಒಳ್ಳೆ ದುಡ್ಡು ಬರ್ತಾ ಇದೆ, ಆದ್ರೆ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಕ್ಕಾಗಲ್ಲ, ನಾನು ಕ್ಲಾಸ್ ಎಲ್ಲ ಮೀಟಿಂಗ್ ಎಲ್ಲ ನೋಡಕ್ಕಾಗಲ್ಲ. ಬಟ್ ಕೆಲಸ ಮುಖ್ಯ ಅಲ್ಲ ಬ್ರದರ್, ನಾನು ದುಡ್ಡು ಬೇಕೇ ಬೇಕ್ತಾನೆ. ನನ್ನ ಫ್ಯಾಮಿಲಿ ತುಂಬಾ ದೊಡ್ಡದಿದೆ, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು, ಮನೆ ಗಿನೆ ಕಟ್ಟಿ ಕಾರೆಲ್ಲ ತಗೊಬೇಕಂದ್ರೆ ನನಗೆ ದುಡ್ಡು, ಈ ತರ ಕೆಲಸ ಬೇಕೇ ಬೇಕು. ಇಲ್ಲಿ ಹೇಗಿದೆ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಆ ಕೆಲಸದ ಉದ್ದೇಶ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೋಸ್ಕರ ಅಲ್ಲ. ಈ ರೀತಿ ದೇವ್ರ ಮಕ್ಕಳು ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ರಿ. ನಮ್ಮ ನಿರೀಕ್ಷೆಗಳು, ಗುರಿಗಳು ಪ್ರತಿಯೊಂದು ಅದರ ಅಲ್ಟಿಮೇಟ್ ಅಂದ್ರೆ ಅಂತ್ಯ ಭಾಗ ಯಾವಾಗ್ಲೂ ಕ್ರಿಸ್ತನ ಸ್ವರೂಪದಲ್ಲಿ, ಕ್ರಿಸ್ತನ ಮೊದಲಿಗಿತಿ ಆಗೋದಕ್ಕೆ ಸಹಾಯ ಮಾಡುವಂತ ವಿಷಯಕ್ಕೆ ಕನೆಕ್ಟ್ ಆಗ್ತಾ ಇದೆಯಾ? ಇಲ್ಲ ಅಂದ್ರೆ ನಾನು ನನ್ನ ಸ್ವಜನರನ್ನ ಮರೀಲಿಲ್ಲ, ನನ್ನ ಮನೆಯವರನ್ನ ಮರೀಲಿಲ್ಲ, ನನ್ನ ಒಡೆಯನು ನನ್ನ ಲಾವಣ್ಯದನ್ನ ಮೆಚ್ಚೋದಿಲ್ಲ, ಇಷ್ಟಪಡೋದಿಲ್ಲ. ಇಷ್ಟಪಡ್ತಾರ? ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ನಾವು ಆತನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಬಾರ್ದು. ನಾವು ಯೇಸು ಕ್ರಿಸ್ತ ನಮ್ಮನ್ನ ಪ್ರೀತಿ ಮಾಡ್ಬೇಕಂತ ಇಷ್ಟ ಮಾಡುವಂತ ನಾವು ಬೇರೆ ಎಲ್ಲರನ್ನ ಪ್ರೀತಿ ಮಾಡ್ತಾ ಇರ್ತೀವಿ, ಕ್ರಿಸ್ತನ ಪ್ರೀತಿ ಮಾಡಿಲ್ಲ ಅಂದ್ರೆ ಹಿಂಗೆ. ಕ್ರಿಸ್ತನಿಗೆ ಏನ್ ಇಷ್ಟವಾಗುತ್ತೆ ಅದನ್ನ ಮಾಡದೆ ಆತನ ಮಾಡುವಂತ ಪ್ರೀತಿ. ಸುಮ್ನೆ ಐ ಲವ್ ಯು ಜೀಸಸ್ ಅಂತ ಬರ್ಕೊಳ್ಳೋದಲ್ಲ. ತುಂಬಾ ಜನ ಬರ್ಕೊಳ್ತಾರಲ್ವಾ, ಐ ಲವ್ ಯು ಅಂತ ಬಾಯಲ್ಲಿ ಹೇಳ್ಕೊಳ್ಳೋದು. ಏನಕ್ಕೆ ಬೇಕು ಬಾಯಲ್ಲಿ ಹೇಳೋದು ಐ ಲವ್ ಯು ಅನ್ಬಿಟ್ಟು? ಕಿರಿಯಲ್ಲಿ ತೋರ್ಸಿದ್ರೆ ಸಾಕು, ಆಕ್ಷನ್ ಅಲ್ಲಿ ತೋರ್ಸಿದ್ರೆ ಸಾಕು. ನಾವು ಪ್ರೀತಿ ಮಾಡ್ತೀವಿ ಅಂದ್ಬಿಟ್ಟು ಆತನಿಗೆ ಮೆಚ್ಚಿಯಾಗಿ ನಡೆದ್ರೆ ಸಾಕು, ಆತನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ನಾವು ಅವ್ರನ್ನ ಪ್ರೀತಿ ಮಾಡ್ತಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಬಾಯಲ್ಲಿ ಹೇಳೋದು ಏನಕ್ಕೆ ಬೇಕಾಯ್ತು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೇ ನಾವು ಮಾಡ್ಬೇಕಾಗಿರೋಂತ ವಿಷಯ. ಇವತ್ತು ದೇವ್ರ ಮಕ್ಳು ನೋಡ್ರಿ, ಅದ್ರಲ್ಲಿ ಬರಿಬೇಕಾದ್ರೆ ನೀವು ಅದನ್ನ ಕೀರ್ತನೆ ತಗೊಂಡು 45, 10 ಮತ್ತು 11ನೇ ವಾಕ್ಯ ಹೋದ್ರಿ. 45ನೇ ಕೀರ್ತನೆ 10 ಮತ್ತು 11ನೇ ವಾಕ್ಯ. ಎಲೈ ಕುಮಾರಿಯೇ, ನನ್ನ ಮಾತುಗಳನ್ನು ಕೇಳಿ ಆಲೋಚಿಸು,
ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ನೋಡಿದ್ರಾ? ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಕ್ರಿಸ್ತನ ಪ್ರೀತಿಸೋದ್ರೆ ಇಲ್ಲಿ ಯಾರಿಗೋ ಬರ್ದಿರೋಂತ ವಾಕ್ಯ ಅಲ್ಲ ಇದು. ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಡು ನಿಮ್ ಬೈಬಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ. ಇನ್ನೂ ಬೇಕಾದ್ರೆ ಇದನ್ನೊಂದು ಪ್ರಿಂಟ್ ತಗೊಂಡು ನಿಮ್ಮ ಗೋಡೆಗಳಲ್ಲಿ ಹಾಕೊಂಡ್ಬಿಡ್ರಿ. ಇನ್ನು ನೀವು ಪುಸ್ತಕಗಳಲ್ಲಿ ಅಂಟಿಸ್ಕೊಂಡ್ಬಿಡ್ರಿ ಈ ವಾಕ್ಯವನ್ನು. ಈ ವಾಕ್ಯ ಡೈರೆಕ್ಟ್ ಆಗಿ ನಿಮ್ಮನ್ನ ನೋಡಿ ಮಾತಾಡುವಂತ ವಾಕ್ಯ, ನನ್ನನ್ನ ನೋಡಿ ಮಾತಾಡುವಂತ ವಾಕ್ಯ. ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಕರ್ತನಾದ ಯೇಸು ಕ್ರಿಸ್ತ ನನಗೆ ಮೊದಲಿಂಗನಾಗಿದ್ದಾರೆ ಅಂದ್ರೆ ನಾನು ಆತನಿಗೆ ಮೊದಲಿಂಗಿತ್ತಿ ಆಗಿರ್ಬೇಕಾದ್ರೆ ನಾನು ಆತನಿಗೆ ಇಷ್ಟವಾಗ್ಬೇಕು, ನನ್ನ ನೋಡಿ ಇಷ್ಟಪಡ್ಬೇಕು. ಏನ್ ಇಷ್ಟ? ಇವತ್ತು ಪ್ರಪಂಚದಲ್ಲಿರುವಂತ ಗಂಡಂದ್ರೆ ಏನ್ ಮಾಡ್ತಾರೆ? ಹೊರ ನೋಟಿಗಿರುವಂತ ಬ್ಯೂಟಿ, ನಮ್ಮ ಅಲಂಕಾರ, ಇದು ನೋಡಿ ಇಷ್ಟಪಡ್ತಾರೆ ಅಲ್ವಾ? ನಮ್ಮ ಮೊದಲಿಂಗನ ಹಂಗಲ್ಲಪ್ಪ. ನಮ್ಮ ಮೊದಲಿಂಗನು ಹೊರನೋಟದ ಬ್ಯೂಟಿನ ಏನು ನೋಡ್ತಾ ಇಲ್ಲ, ಇನ್ನರ್ ಬ್ಯೂಟಿ ನೋಡ್ತಾ ಇದಾರೆ. ಅಂತರಂಗದಲ್ಲಿರುವಂತ ಲಾವಣ್ಯ, ಮರೆಯಾಗಿರುವಂತ ಲಾವಣ್ಯ, ಎಂತ ಗುಣಗಳನ್ನ ಬೆಳೆಸ್ಕೊಳ್ತಾ ಇದೀನಿ. ಈ ಗುಣಗಳನ್ನ, ಈ ಬ್ಯೂಟಿನ ಬೆಳೆಸ್ಕೊಳ್ತಾ ಇದೀನಾ? ದಿನ ದಿನ ಬ್ಯೂಟಿ ಆಗ್ತಾ ಇದೀನಾ? ದಿನ ದಿನ ದೇವರ ದೃಷ್ಟಿಯಲ್ಲಿ ಬ್ಯೂಟಿ ಆಗಿ ಅಂದ್ರೆ ಸುಂದರವಾಗಿ ಕಾಣಿಸ್ಕೊಳ್ತಾ ಇದೀನಾ? ಇಲ್ಲ ಕ್ರೂರವಾಗ್ತಿದ್ದೀನಾ? ನನ್ನ ಬ್ಯೂಟಿ, ನನ್ನ ಸೌಂದರ್ಯತೆ ಪ್ರತಿದಿನ ದೇವರಿಗೆ ಮೆಚ್ಚುಗೆ ಆಗ್ತಿದ್ಯಾ? ಆ ರೀತಿ ದಿನ ನಾನು ಬ್ಯೂಟಿ ಮಾಡ್ತಾ ಇದ್ದೀನ ಬ್ಯೂಟಿ ಪಾರ್ಲರ್ಗೆ ಹೋಗಿ? ಅಲ್ವಾ? ಕ್ರಿಸ್ತರ ದೇವರ ವಾಕ್ಯ ಎಂಬ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ದಿನ ನನ್ನನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನ. ಕ್ರಿಸ್ತನ ಪ್ರೀತಿಯ ಸರಸರೇ, ನಾನು ಯಾವ ರೀತಿ ಆತನಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ, ಸುಂದರವಾಗಿ ಕಾಣಿಸ್ಕೊಳ್ತಾ ಇದ್ದೀನಿ? ನನ್ನ ಈ ಗುಣಗಳನ್ನ ನನ್ನ ಮದರಿಂಗಳನ್ನ ಮೆಚ್ಕೊಳ್ತಾರಾ? ಇವತ್ತು ನಾನ್ ಮಾಡಿದಂತ ಈ ಕೆಲಸದಲ್ಲಿ ನನ್ನ ಮದರಿಂಗಳನ್ನ ಮೆಚ್ಕೊಳ್ತಾರಾ? ಇಲ್ಲ ಅಸಹ್ಯವಾಗಿ ಏನೋ ಮಾಡ್ಬಿಟ್ಟಿದ್ದೀನ? ಇಲ್ಲ ಇಷ್ಟ ಬರ್ದಿರಂತ ಏನೋ ವಿಷಯ ಮಾಡ್ಬಿಟ್ಟಿದ್ದೀನ? ಇದು ಮೊದಲಿಂಗನ ಮೇಲೆ ಇರುವಂತ ಪ್ರೀತಿ. ನಾವು ಪ್ರತಿದಿನ ನಮ್ಮನ್ನ ಈ ರೀತಿ ನೋಡ್ಕೊಬೇಕು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಇದು ನಿಮ್ಗೆ ಕೊಟ್ಟಿರುವಂತ ಮುಖ್ಯವಾದಂತ ವಿಷಯ. ಮರಿಬಾರ್ದು ಇದನ್ನ ಯಾವ ರೀತಿ ನಾವು ತಗೊಳ್ತಿರೋ ಗೊತ್ತಿಲ್ಲ. ನಮ್ ಸೀರಿಯಸ್ನೆಸ್ ಎಷ್ಟರ ಮಟ್ಟಿಗೆ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂತಹ ಒಂದು ಕೃಪೆ ನಮ್ಗೆ ಯಾರಿಗೆ ಸಿಕ್ಕಿದೆ ನೋಡ್ರಿ ಇವತ್ತು. ಲೋಕದಲ್ಲಿ ಬ್ಯೂಟಿಫುಲ್ ಆಗಿರೋರು ಇಲ್ವಾ? ಮಿಸ್ ವರ್ಲ್ಡ್ ಇದಾರೆ. ಪ್ರಪಂಚದಲ್ಲೇ ತುಂಬಾ ಸೌಂದರ್ಯವುಳ್ಳವಂತ ಒಂದು ಇದೆಲ್ಲ ಇದೆಯಲ್ಲ, ಪೋಟಿ ಎಲ್ಲ ಇದೆ ಇವತ್ತು. ಕಾಂಪಿಟೇಷನ್ ಇದೆ. ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನ ಕರೆದ್ಬಿಟ್ಟು ಅದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಸೌಂದರ್ಯವಾಗಿರೋಣ ಸೆಲೆಕ್ಷನ್ ಮಾಡ್ತಾರೆ. ಇಡೀ ಪ್ರಪಂಚದ ಸೌಂದರ್ಯವಾಗಿರೋರಲ್ಲಿ ಆಫ್ರಿಕನ್ಸ್ ಸೆಲೆಕ್ಟ್ ಆಗಿದ್ದಾರೆ, ಗೊತ್ತಾ ನಿಮ್ಗೆ? ಕಪ್ಪಾಗಿರೋರು. ನಮ್ಗನ್ಸುತ್ತೆ ಬೆಲ್ಲಿಗಿರೋರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂದ್ಬಿಟ್ಟು. ಪ್ರಪಂಚ ಸೌಂದರ್ಯ ಸ್ಪರ್ಧೆಯಲ್ಲಿ ಆಫ್ರಿಕಾದಲ್ಲಿರೋರು ಸೆಲೆಕ್ಟ್ ಆಗಿದ್ದಾರೆ. ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಗೊತ್ತಾ? ಅವ್ರ ಸೌಂದರ್ಯ ಸ್ಪರ್ಧೆನ ಯಾವಾಗ್ಲೂ ಹೊರನೋಟದಲ್ಲಿ ಬ್ಯೂಟಿ ಮಾತ್ರ ನೋಡಲ್ಲ. ಅವರ ಇಂಟೆಲಿಜೆಂಟ್, ಅವರ ಜ್ಞಾನ, ಅವರ ಕೆಲವೊಂದು ಪ್ರಶ್ನೆಗಳು ಕೊಡುವಂತ ಉತ್ತರ ಎಲ್ರಿಗಿಂತ ತುಂಬಾ ಎಷ್ಟು ದಯೆಯಾಗಿ, ಎಷ್ಟು ಅನುಕಂಪವಾಗಿ, ಎಷ್ಟು ಜ್ಞಾನವಾಗಿದೆ ಅನ್ನೋದ್ ಮೇಲೆ ಕೂಡ ಸೆಲೆಕ್ಷನ್ ಆಗಿರುತ್ತೆ. ಯೋಚನೆ ಮಾಡ್ರಿ, ಈ ಪ್ರಪಂಚದಲ್ಲಿ ಇರುವಂತ ಬ್ಯೂಟಿನೇ ಔಟ್ಸೈಡ್ ಬ್ಯೂಟಿ ನೋಡಿ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕರ್ತನ ನೋಡುವಂತ ಬ್ಯೂಟಿ ಹೆಂಗಿರುತ್ತೆ? ಯಾವ ರೀತಿಯಾದಂತ ಒಂದು ಸೆಲೆಕ್ಷನ್ ಅವ್ರು ಮಾಡ್ತಾರೆ ಅಲ್ವಾ? ಇಂತಹ ಕೃಪೆಯನ್ನು ಹೊಂದತಕ್ಕವನು ಯಾರು? ಇವರುಗಳು ಕರೆಯಲ್ಪಟ್ಟವರು, ಸ್ವೀಕರಿಸಲ್ಪಟ್ಟರು ಮತ್ತು ನಂಬಿಕಸ್ಥರು. ನೋಡಿ, ನಂಬಿಕಸ್ಥರಾಗಿರುವಂತ ಆ ವರ್ಗದವರು ಅಲ್ವಾ? ನಾವು ಸಭೆ ಕ್ಲಾಸ್ನ ಕೇಳ್ಬಿಟ್ಟಿದ್ವಿ. ಕರೆಯಲ್ಪಟ್ಟದು, ಮತ್ತೆ ಸ್ವೀಕರಿಸಲ್ಪಟ್ಟರು, ಆಯ್ದುಕೊಳ್ಳಲ್ಪಟ್ಟವರು, ನಂಬಿಕಸ್ಥರು. ಅದನ್ನ ನಾವು ಚರ್ಚ್ ಕ್ಲಾಸ್ ಕೇಳಿದ್ವಿ. ಈ ಚರ್ಚ್ ಯಾರಪ್ಪ ಅಂದ್ರೆ ಮೊದಲಿಂಗಿತ್ತಿ. ಏನ್ ಮಾಡಿದ್ದಾರೆ? ತುಂಬಾ ಜನ ಕರೀತಾರೆ. ಅದ್ರಲ್ಲಿ ಎಲ್ರು ಬ್ಯೂಟಿ ಆಗಿಲ್ಲ, ಕೆಲವ್ರು ಮಾತ್ರ ಅದರಿಂದ ಎಲ್ರಿಗಿಂತ ಸ್ವಲ್ಪ ಸುಂದರವಾಗಿದಾರಪ್ಪ ಅಂತ ಸೆಲೆಕ್ಷನ್ ಮಾಡ್ತಾರೆ. ಆಯ್ದುಕೊಳ್ಳಲ್ಪಟ್ಟರಲ್ಲಿ ಅದ್ರಲ್ಲಿ ಕೆಲವ್ರು ಮಾತ್ರ ಸೆಲೆಕ್ಷನ್ ಮಾಡ್ತಾರೆ. ಇವರೆಲ್ಲರಿಗಿಂತ ಇವರು ತುಂಬಾ ಬ್ಯೂಟಿ ಆಗಿದ್ದಾರೆ ಅಂದ್ಬಿಟ್ಟು, ತುಂಬಾ ಸುಂದರವಾಗಿದ್ದಾರೆ ಅಂದ್ಬಿಟ್ಟು. ಅವರು ನಂಬಿಗಸ್ತರು. ಆ ನಂಬಿಗಸ್ತರೇ ಕ್ರಿಸ್ತನ ಮೊದಲಂಗಿತ್ತಿ ಆಗಿರೋರು. ಆ ರೀತಿ ಒಂದು ಸೆಲೆಕ್ಷನ್ ನಮ್ಮಲ್ಲಿದ್ಯಾ? ಆ ಸೆಲೆಕ್ಷನ್ಸ್ ಅಲ್ವಾ ನಮ್ಮ ಹೊರನೋಟಕ್ಕೆ ಕಾಣಿಸುವಂತ ಸೆಲೆಕ್ಷನ್ ಅಲ್ಲ ಅಂತ ನಾವು ಮೊದಲೇ ನೋಡಿದ್ವಿ. ಆದ್ರೆ ಹೃದಯದಲ್ಲಿರುವಂತ ಪವಿತ್ರತೆನ ಸೂಚಿಸುತ್ತೆ, ಪರಿಶುದ್ಧತೆನ ಸೂಚಿಸುತ್ತೆ. ನಮ್ಮ ಮೊದಲಿಗಿಂತನೂ ಇಷ್ಟಪಡುವಂತ ಗುಣಗಳನ್ನ ಯಾರ್ ನೋಡ್ದೆ ಹೋಗ್ಲಿ ಪ್ರತಿದಿನ ಬೆಳೆಸ್ಕೊಳ್ತಾ ಇದೀವ ಅಲ್ವಾ? ಇವತ್ತು ನನ್ನಲ್ಲಿ ಒಂದು ಒಳ್ಳೆ ಗುಣ ಬೆಳೀತಪ್ಪ. ನನ್ನ ಪಕ್ಕದಲ್ಲಿರುವಂತ ಸಹೋದರರು ಬಂದ್ಬಿಟ್ಟು ನಮ್ಮನ್ನ ನೋಡಿ, ಬ್ರದರ್ ವೆರಿ ಗುಡ್, ಇವತ್ತು ನಾನು ನೋಡ್ದೆ ನಿಮ್ಮಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇತ್ತು, ಎಷ್ಟು ಬ್ಯೂಟಿಫುಲ್ ಆದ ಕ್ಯಾರೆಕ್ಟರ್ ನಿಮ್ಮಲ್ಲಿ ಬೆಳೆದಿದೆ, ತುಂಬಾ ಸಂತೋಷವಾಯ್ತು ಅಂತ ನಮ್ಮನ್ನ ಯಾರಾದ್ರೂ ಅಪ್ರಿಶಿಯೇಟ್ ಮಾಡ್ತಾರ? ನಮ್ಮ ಹೃದಯದಲ್ಲಿರುವಂತ ಬ್ಯೂಟಿ ಬಗ್ಗೆ ಯಾರಿಗಾದ್ರೂ ಗೊತ್ತಿರುತ್ತಾ? ಇವತ್ತು ನಾನು ಹೃದಯದಲ್ಲಿ ಏನೋ ಕೆಟ್ಟದ್ ಮಾಡ್ಬಿಟ್ಟಿದೀನಿ, ಯಾರಾದ್ರೂ ತಕ್ಷಣ ಬಂದ್ಬಿಟ್ಟು ಏನ್ ಮಾಡ್ತಾರೆ?
ಬ್ರದರ್, ನೀವ್ ಯಾವ ರೀತಿ ಹೃದಯದಲ್ಲಿ ಕೆಟ್ಟದಾಗ ಯೋಚನೆ ಮಾಡಿದ್ರಿ, ತಪ್ಪು ಮಾಡಿದ್ರಿ, ಒಳ್ಳೇದಲ್ಲ ಅಂತ ಯಾರಾದ್ರೂ ಹೇಳ್ತಾರ? ಯಾರು ಹೇಳಲ್ಲ. ನಾನು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನ, ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನ, ನಾನ್ ಬ್ಯೂಟಿಫುಲ್ ಆಗಿದ್ದೀನ, ಇಲ್ಲ ಬೇರೆ ತರ ಇದೀನ ಅಂದ್ಬಿಟ್ಟು ಮನುಷ್ಯದವರಿಗೆ ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಈ ಸೌಂದರ್ಯವನ್ನ ಸರಿಯಾಗಿ ಪರಿಶೀಲನೆ ಮಾಡುವಂತ ಒಬ್ರು ಭೂಮಿಯಲ್ಲಿ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಅವ್ರನ್ನ ಬಿಟ್ರೆ ಈ ಸೌಂದರ್ಯವನ್ನ, ಹೌದು ಸೌಂದರ್ಯ ಅನ್ನ ಗುರುತಿಸುವಂತವ್ರು ಯಾರು ಪ್ರಪಂಚದಲ್ಲಿ ಇಲ್ಲ ಅಲ್ವಾ? ಆದ್ರಿಂದ ಅದು ಲೋಕದ ಮುಂದೆ ಮಹತ್ವವಾಗಿರೋದಿಲ್ಲ, ಲೋಕ ಮೆಚ್ಚುವಂತದ್ದಾಗಿರಲ್ಲ. ಆದ್ರೆ ನಮ್ಮ ಕರ್ತನು ಮೆಚ್ಚುವಂತದ್ದಾಗಿರಲ್ಲ. ಕ್ರಿಸ್ತನ ಪ್ರೀತಿಯ ಸರಸರಿರೆ, ಇನ್ನೂ ಹೆಚ್ಚಾಗಿ ಹೇಳ್ಬೇಕಾದ್ರೆ ಎಲ್ಲ ಮೀಟ್ ಮಾಡ್ಕೊಳ್ರಿ. ಕ್ರಿಸ್ತನ ಪ್ರೀತಿಯ ಸರಸರಿರೆ ಮೀಟ್ ಮಾಡ್ಕೊಳ್ರಿ ಅಲ್ವಾ? ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ ಆ ಒಂದು ಸೌಂದರ್ಯವಾಗಿರುವಂತ ಜನರು ಪ್ರಪಂಚದ ಮುಂದೆ ಹೇಗಿರ್ತಾರಂದ್ರೆ, ತಿರಸ್ಕೃತಲು ಹೀನೈಸಲ್ಪಟ್ಟವಳು, ಮನುಷ್ಯರಿಂದ ತಿರಸ್ಕೃತಲು ಹೀನೈಸಲ್ಪಟ್ಟವಳು ಆಗಿದ್ದಾಳೆ ಅಂತೆ. ಹೆಂಗಿರುತ್ತೆ ನೋಡ್ರಿ. ತುಂಬಾ ಜನರಿಗೆ ಹಿಂಗೆ, ಇಲ್ಲೂ ಬ್ಯೂಟಿ ಆಗಿರ್ಬೇಕು, ಕ್ರಿಸ್ತನಿಗೂ ಬ್ಯೂಟಿ ಆಗಿರ್ಬೇಕು. ಇಲ್ಲೂ ಎಲ್ರ ಮುಂದೆ ಸೌಂದರ್ಯವಾಗಿ ಕಾಣಿಸ್ಕೊಬೇಕು, ಕ್ರಿಸ್ತನು ನನ್ನ ಸೌಂದರ್ಯವನ್ನ ಮೆಚ್ಚಬೇಕು. ಆಗುತ್ತಾ? ಆಗುತ್ತಾ? ಆಗಲ್ಲ ಅಲ್ವಾ? ನಾವ್ ಇಲ್ಲಿ ಹೆಂಗ್ ಬೇಕಾ ಇದ್ಬಿಡೋಣ, ನೋಡಕ್ಕೆ ನಾವು ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ, ಅದು ಮುಖ್ಯ ಅಲ್ಲ ಅಲ್ವಾ? ನಮ್ಮಲ್ಲಿ ಎಷ್ಟು ಜನ ತುಂಬಾ ಸಂತೋಷ ಪಡ್ಬೇಕು. ಕೆಲವೊಂದು ಟೈಮಲ್ಲಿ ನಮ್ಗೆ ಬ್ಯೂಟಿ ಇಲ್ಲದೆ ಇದ್ರೆ ತುಂಬಾ ಸಂತೋಷ ಪಡ್ಬೇಕು. ಯಾಕೆ ಗೊತ್ತಾ? ಬ್ಯೂಟಿ ಅನ್ನೋದು, ಪ್ರಪಂಚದ ಬ್ಯೂಟಿ ಅನ್ನೋದು ಒಂದು ಪ್ರೈಡ್ ಆಗ್ಬಿಡುತ್ತೆ ನಮ್ಗೆ. ನಾವ್ ಅದನ್ನ ಮೇಂಟೈನ್ ಮಾಡಕ್ಕೆ ಕಷ್ಟಪಟ್ಬಿಡ್ತೀವಿ. ನಾನು ನಿಜ ಹೇಳ್ತಾ ಇದೀನಿ. ಕೆಲವ್ರು ನೋಡಿ, ಸುಂದರವಾಗಿರೋರು ಏನ್ ಮಾಡ್ತಾರೆ ಗೊತ್ತಾ? ಆ ಸೌಂದರ್ಯತೆನ ಕಾಪಾಡ್ಕೊಳ್ಳಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿರ್ತಾರೆ. ಹೆಂಗು ಕಡಿಮೆ ಆಗ್ಬಿಟ್ರೆ, ನನ್ ಬ್ಯೂಟಿ ಕಡಿಮೆ ಆಗ್ಬಿಟ್ರೆ ನಾನು ಮೇಂಟೈನ್ ಮಾಡ್ಬೇಕಲ್ಲ ದಿನ, ಅದಕ್ಕೆ ಬ್ಯೂಟಿ ಫಾಲೋವರ್ ಅಂತೆ ಅದಂತೆ ಇದಂತೆ ಹಾಕೊಂಡು ತಮ್ಮನ್ನ ಮೇಂಟೈನ್ ಮಾಡ್ಕೊಳ್ಳೋದಂತೆ. ಜನ ನೋಡ್ಬೇಕಲ್ಲ, ಜನ ನನ್ ಮೆಚ್ಬೇಕಲ್ಲ, ನೆನ್ನೆ ಚೆನ್ನಾಗಿದ್ದೆ ಇವತ್ತು ಯಾಕೆ ಹೆಂಗೆ ಆಗ್ಬಿಟ್ಟು ಅಂದ್ಬಿಟ್ರೆ ಏನಾಗುತ್ತೆ? ಈ ಬ್ಯೂಟಿನ ಮೇಂಟೈನ್ ಮಾಡಕ್ಕೆ ತಮ್ಮ ಲೈಫ್ ಹೋಗ್ಬಿಡುತ್ತೆ. ದೇವ್ರ ಥ್ಯಾಂಕ್ಸ್ ಹೇಳೋಣ, ಅಂತ ಒಂದು ಬ್ಯೂಟಿ ನಮ್ಗೆ ಯಾರಿಗೂ ಇಲ್ಲ. ನಮ್ಗಿರುವಂತ ಇನ್ನರ್ ಬ್ಯೂಟಿಗೋಸ್ಕರ ದೇವ್ರ ಥ್ಯಾಂಕ್ಸ್ ಹೇಳೋಣ. ಕ್ರಿಸ್ತನ ಪ್ರೀತಿಯ ಸರಸರಿರೆ, ನಮ್ಮ ಹೃದಯದ ಒಂದು ಸೌಂದರ್ಯವನ್ನ ತಿಳ್ಕೊಳ್ಳೋಂತ ಒಂದು ಜ್ಞಾನ ಕೊಟ್ಟಿದ್ದಾರೆ ದೇವರು. ನಾನು ಹೊರನೋಟಕ್ಕೆ ಸೌಂದರ್ಯವಾಗಿ ಇಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ಹೃದಯದಲ್ಲಿ ಸೌಂದರ್ಯವಾಗಿ ಬೆಳೆಸ್ಕೊಳ್ಳಕ್ಕೆ ಅವಕಾಶ ನನಗಿದೆ, ಎಲ್ರಿಗೂ ಇದೆ ಅಲ್ವಾ? ಒಬ್ರು ನೋಡಕ್ಕೆ ಸೌಂದರ್ಯವಾಗಿ ಹುಟ್ಟೋದು, ಸೌಂದರ್ಯವಿಲ್ಲದೆ ಹುಟ್ಟೋದು ಅವ್ರ ಕೈಲಿ ಇಲ್ಲ. ಆದ್ರೆ ದೇವರು ಮೆಚ್ಚುವಂತ ಸೌಂದರ್ಯವನ್ನ ಬೆಳೆಸ್ಕೊಳ್ದೇ ಇರೋದು ಅವ್ರ ಕೈಲಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕರೆಕ್ಟ್ ಅಲ್ವಾ? ನಾವು ಪ್ರತಿಯೊಬ್ಬರ ಕೈಯಲ್ಲಿ ದೇವರು ಕ್ರಿಸ್ತನೇ ಎದು ನೋಡುವಂತ ಸೌಂದರ್ಯವನ್ನು ಬೆಳೆಸ್ಕೋಬಹುದು, ಇಲ್ಲ ಬೆಳೆಸ್ಕೊಳ್ದೇ ಇರ್ಬೋದು. ದೇವ್ರು ಅದನ್ನೇ ಎದು ನೋಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಇಲ್ದೇ ಇರುವಂತ ವಿಷಯವನ್ನ ಮಾತಾಡ್ತಾ ಇಲ್ಲ, ನಮ್ಮ ಕೈಯಲ್ಲಿ ಯಾವುದು ಸಾಧ್ಯತೆ ಇದೆಯೋ ಅದನ್ನ ಮಾತಾಡ್ತಾ ಇದ್ದಾರೆ. ಆ ಸೌಂದರ್ಯತೆ ನಮ್ರತೆಯಲ್ಲಿರುತ್ತೆ, ಶಾಂತತೆಯಲ್ಲಿರುತ್ತೆ ಅಲ್ವಾ? ಸೊ ದೇವ್ರ ಮಕ್ಕಳು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಮುಂದುವರ್ಸೋಣ. ಹೀನೈಸಲ್ಪಟ್ಟವಳಾಗಿದ್ದಾರೆ, ಆದರೆ ಆಕೆಯು ಯಾವಾಗಲೂ ಹಾಗೇ ಇರುವವಳಲ್ಲ, ನಮ್ರತೆಯಲ್ಲಿ ಆತನನ್ನು ಅನುಸರಿಸುವವಳಾಗಿದ್ದು, ಆಕೆಯು ಆತನ ಮಹಿಮೆಯಲ್ಲಿ ಸಹ ಪಾಲುಗಾರರಾಗುವಳು. ಒಬ್ಬ ನೂತನ ಸೃಷ್ಟಿಯಾಗಿ ತಕ್ಕ ಸಮಯದಲ್ಲಿ ಆಕೆಯು ಆತನ ದೈವಿಕ ಸ್ವಭಾವವೆಂಬ ಬಟ್ಟೆಗಳನ್ನು ಧರಿಸಿಕೊಳ್ಳುವಳು. ಆಕೆಯ ಬಟ್ಟೆಗಳು ಮಹಿಮೆ ಹೊಂದುವಾಗ ರೂಪಿತಗೊಂಡ ಚಿನ್ನದಂತೆ ಚಿನ್ನವು ದೈವಿಕ ಸ್ವಭಾವದ ಸಂಕೇತವಾಗಿದೆ. ಆಕೆಯು ಜರತಾರಿ ವಸ್ತ್ರಗಳನ್ನು, ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿ ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಆಕೆಯು ಕೀರ್ತನೆ 45:14. ಆಕೆಯು ದೇವರೇ ನಮಗಿರುವ ಸಾಧಾರಣ ಶ್ವೇತ ವಸ್ತ್ರಧಾರಿಯಾಗಿ ಆತನ ಬಳಿಗೆ ತರಲ್ಪಡುವಳು. ಆ ವಸ್ತ್ರವು ಆತನ ನೀತಿವಂತಿಕೆಯ ವಸ್ತ್ರವಾಗಿದೆ. ಆದ್ದರಿಂದ ಅವಳು ಇದರ ಸಿದ್ಧವಾಗಿರುತ್ತಾಳೆ. ಬಹಳ ಎಚ್ಚರಿಕೆಯಿಂದ ಕ್ರಿಸ್ತೀಯ ಕೃಪೆಗಳಿಂದ ಅಲಂಕಾರಗೊಂಡಿರುತ್ತಾಳೆ. ಅರಸನ ಅರಮನೆಗೆ ಆಕೆಯ ಸಮೃದ್ಧವಾದ ಪ್ರವೇಶದಿಂದ ಪರಲೋಕ ಭೂಲೋಕಗಳಲ್ಲಿ ಬಹಳ ಸಂತೋಷ ಉಂಟಾಗುವುದು. 2 ಪೇತ್ರ 5:18-19. ಯಜ್ಞ ಕುರಿಯಾದ ತನ್ನ ವಿವಾಹ ಕಾಲವು ಬಂತು, ಆತನೆವಾಗುವ ಕನ್ಯೆಯು ತನ್ನ ಸಿದ್ಧಪಡಿಸಿಕೊಂಡಿದ್ದಾಳೆ. ಅನೇಕರು ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳುವರು. ಪ್ರಕಟಣೆ 19:7. ತೂರಿನ ಮಗಳು ಭೂಲೋಕದಲ್ಲಿ ಬಲಶಾಲಿಗಳು ಅಲ್ಲಿ ಕಾಣಿಕೆಗಳೊಡನೆ ಇರುವಳು. ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿ ಇರುವಂತೆ
ನಾನು ಮಾಡುವೆನು. ಅದರಿಂದ ಎಲ್ಲಾ ಜನಗಳು ನಿನ್ನನ್ನು ಯುಗಾಂತರಗಳಲ್ಲಿಯೂ ಹೊಗಳುವರು. ಕೀರ್ತನೆ 45:12-17. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಹಾಗೆ ನೋಡ್ಬೇಕಾದ್ರೆ ಈ ಒಂದು ನಿಜವಾದಂತ ಮೊದಲಿಗೀತಿ ಲೋಕದಲ್ಲಿ ತಿರಸ್ಕೃತಲು ಹೀನೈಸಲ್ಪಟ್ಟವರು ಆಗಿದ್ದಾರೆ. ಆದ್ರೆ ಆಕೆ ಯಾವಾಗಲೂ ಹಾಗೆ ಇರುವವಳಲ್ಲ ಅಲ್ವಾ? ನೋಡ್ರಿ, ಇವತ್ತು ರಿಜೆಕ್ಟ್ ಮಾಡಲ್ಪಟ್ಟವಂತವ್ರೆ. ಯಾರು ಬೇಡ ಅಂತ ಮೂಲೆಗೆ ತಳ್ಳಿದಂತ ಮೂಲೆ ಕಲ್ಲೇ ಏನಾಯ್ತು? ಮನೆ ಕಟ್ಟೋರು ಬೇಡವಂತ ಕಲಿತಂತ ಕಲ್ಲು ಏನಾಯ್ತು? ಮೂಲೆಗಲ್ಲಾಯ್ತು. ಮುಖ್ಯವಾದ ಕಲ್ಲಾಯ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಗೊಳ್ಳೋಣ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಪ್ರಪಂಚ ರಿಜೆಕ್ಟ್ ಮಾಡ್ತೋ, ಹೀನೈಸ್ತೋ, ಇವತ್ತು ಆತನ ದೇವ್ರ ಲೋಕದ ರಕ್ಷಕನಾಗಿ ಇಟ್ಟಿದ್ದಾರೆ. ಇಡೀ ಲೋಕ ಆತನ ಮುಂದೆ ಬಗ್ಗಬೇಕು, ಅಂದ್ರೆ ಆತನಿಗೆ ನಮಸ್ಕರಿಸಬೇಕು. ಎಲ್ಲರ ಮೊಣಕಾಲ ಆತನ ಮುಂದೆ ಏನಾಗ್ಬೇಕು? ಆತನಿಗೆ ವಿಧೇಯರಾಗುವಂತ ವಿಷಯಗಳನ್ನ ದೇವರ 1000 ವರ್ಷದ ಆಳ್ವಿಕೆಯಲ್ಲಿ ಇಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಸ್ವರರೇ ಅಲ್ವಾ? ಯಾರೊಬ್ರು ಆತನಿಗೆ ವಿಧೇಯರಾಗಲ್ವೋ, ಆತನ ಮಾತಿಗೆ ಕಿವಿಗೊಡಲ್ವೋ, ಅವರು ಸರ್ವನಾಶವಾಗ್ತಾರೆ. ಅಂದ್ರೆ ಅಷ್ಟು ಉನ್ನತವಾದ ಸ್ಥಾನಕ್ಕೆ ದೇವ್ರ ಕರ್ತನಾದ ಯೇಸು ಕ್ರಿಸ್ತನ ಇಟ್ಟಿದ್ದಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿರ್ಬೇಕಾದ್ರೆ ನಾವು ನೆನ್ನೆವರೆಗೂ ನೋಡಿದ್ವಲ್ಲ ಕರ್ತನ ಭೋಜನವನ್ನ. ಆತನು ತಿರಸ್ಕರಿಸಲ್ಪಟ್ಟವನು, ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಬೇಡವಂದು ಹಾಕಲ್ಪಟ್ಟ, ಅಂದ್ರೆ ಬೇಡ, ಇವ್ರಿಗೆ ರಿಜೆಕ್ಟ್ ಮಾಡಲ್ಪಟ್ಟವಂತ ಆಗ್ಬಿಡಿದ್ರು, ರಿಜೆಕ್ಟೆಡ್ ಅಲ್ವಾ? ಆ ರೀತಿಯಾಗಿದ್ರು ಪ್ರಪಂಚದಲ್ಲಿ. ಆದ್ರೆ ದೇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ? ಆತನ ಮೊದಲಿಗಿತ್ತಿ ಕೂಡ ಹೇಗೆ? ಆತನ ಮೊದಲಿಗಿತ್ತಿಗೆ ಪ್ರಪಂಚದಲ್ಲಿ ಒಳ್ಳೆ ಹೆಸರು ಇರಲ್ಲ. ಒಳ್ಳೆ ಹೆಸರು ಇರಲ್ಲ ಅಂದ್ರೆ ಕೆಟ್ಟದ್ ಮಾಡಿ ಹೆಸರು ಕಳ್ಕೊಂಡಿದ್ದಲ್ಲ, ಒಳ್ಳೇದೇ ಮಾಡಿರ್ತಾರೆ, ಆದ್ರೆ ಕೆಟ್ಟ ಹೆಸರು ಸಿಕ್ಕಿರುತ್ತೆ. ಇದೆಲ್ಲ ಸೈನ್, ಇದೆಲ್ಲ ಗುರುತು. ದೇವ್ರ ಮಕ್ಕಳು ಒಂದು ಗುರುತನ್ನ ಅರ್ಥ ಮಾಡ್ಕೊಬೇಕು. ಪ್ರಪಂಚದಲ್ಲಿ ಎರಡು ರೀತಿಯ ವರ್ಗದವರು ಇದ್ದಾರೆ. ಒಂದು ವರ್ಗದವರು ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದನ್ನ ಅನುಭವಿಸ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತು. ಯಾರು ಬೇಕಾದ್ರೆ ಇರ್ಬೋದು, ಕಳ್ತನ ಮಾಡೋರು, ಸುಲಿಗೆ ಮಾಡೋರು, ದ್ರೋಹ ಮಾಡೋರು, ಅನ್ಯಾಯ ಮಾಡೋರು ಅಲ್ವಾ? ಬೇರೆಯವರ ಒಂದು ಜೀವನ ಹಾಳು ಮಾಡೋಂಥ ಪ್ರತಿಯೊಂದು ಲಿಸ್ಟ್, ಎಲ್ಲ ಟಾಪ್ ಲಿಸ್ಟ್ ತಗೊಂಡ್ಬಿಟ್ರೆ ಎಲ್ಲ ಬರ್ತಾರೆ. ಅವರಿಗೆ ಪ್ರಪಂಚದಲ್ಲಿ ಕೆಲವೊಂದು ಶಿಕ್ಷೆಗಳು ಸಿಗುತ್ತೆ. ಜೈಲು, ಕೋರ್ಟು ಅಲ್ವಾ, ಮರಣದಂಡನೆ, ಜೀವಾವಧಿ ದಂಡನೆ, ಇದೆಲ್ಲ ಗೊತ್ತಿರುತ್ತೆ. ಹಲವಾರು ರೋಗ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ತಪ್ಪು ಮಾಡಿ ಅದರ ಪ್ರತಿಯಾಗಿ ಅನುಭವಿಸ್ತಾ ಇರ್ತಾರೆ. ಇನ್ ಕೆಲವರು ಒಳ್ಳೇದ್ ಮಾಡ್ತಾರೆ. ಒಳ್ಳೇದ್ ಮಾಡಿದ್ರೆ ನಂಗೆ ಒಳ್ಳೇದ್ ನಡಿಬೇಕಂತ ಇಷ್ಟಪಡ್ತಾರೆ. ಒಳ್ಳೇದ್ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಜನರಿಗೆ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಅನೇಕರಿಗೆ ಅವರಿಂದ ಒಳ್ಳೆ ವಿಷಯಗಳಾಗಿರುತ್ತೆ. ಅವರ ಹೆಸರು ಉನ್ನತಕ್ಕೆ ಬರುತ್ತೆ. ಯಾಕಂದ್ರೆ ಅವ್ರು ಒಳ್ಳೇದ್ ಮಾಡಿರ್ತಾರೆ, ಒಳ್ಳೇದನ್ನ ಅನುಭವಿಸ್ತಾರೆ. ಪ್ರಪಂಚದಲ್ಲಿ ಇದು ಎರಡೇ ವರ್ಗದವ್ರು ಇರೋದು. ಆದ್ರೆ ಒಳ್ಳೇದು ಮಾಡಿ ಕೆಟ್ಟದ್ದು ಅನುಭವಿಸೋದು ಯಾರಿಗೂ ಕೊಡಲ್ಪಟ್ಟಿಲ್ಲ, ಅದು ಸಭೆಗೆ ಮಾತ್ರ ಕೊಡಲ್ಪಟ್ಟಿದೆ. ಒಳ್ಳೇದ್ ಮಾಡಿ ಕೆಟ್ಟದ್ದು ಅನುಭವಿಸೋ ಸಭೆಗೆ ಕೊಡಲ್ಪಟ್ಟಿದ್ಯಾ? ಅಂದ್ರೆ ಬೇರೆ ಯಾರು ಕೆಟ್ಟದ್ದು ಅನುಭವಿಸಲ್ವಾ? ಬೇರೆ ಯಾರು ಕೆಟ್ಟದ್ದು ಅನುಭವಿಸಿದ್ರೆ ಸಗಿಸ್ಕೊಳ್ಳಲ್ಲ, ಆದ್ರೆ ಸಗಿಸ್ಕೊಳ್ಳೋರು ಸಭೆ ಮಾತ್ರ. ಅದನ್ನ ಸಂತೋಷವಾಗಿ ಅಂಗೀಕಾರ ಮಾಡೋರು ಸಭೆ ಮಾತ್ರ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಈ ಪ್ರಪಂಚದಲ್ಲಿ ನನಗೆ ಸಂಕಟಗಳು ಉಂಟು, ನಾನು ಕಷ್ಟಗಳನ್ನ ಅನುಭವಿಸ್ಬೇಕು. ನಮ್ಮ ಕರ್ತನನ್ನು ಕೂಡ ಹೀಗೆ ಸಂಕಟಗೊಳಪಡಿಸಿದ್ರು, ಆತನನ್ನ ಸಗಿಸ್ಕೊಂಡ್ರು, ಸಂತೋಷನ ಅಂಗೀಕರಿಸಿದ್ರು. ತನ್ನ ಮುಂದೆ ಇಟ್ಟಿರುವಂತ ಸಂತೋಷಕ್ಕೋಸ್ಕರ ಆ ಅವಮಾನವನ್ನ ಸಗಿಸ್ಕೊಂಡ್ರು. ನಾವು ಕೂಡ ಹಾಗೆ ಸಗಿಸ್ಕೊಳ್ಬೇಕು. ಹಾಗೆ ಸಗಿಸ್ಕೊಂಡ್ರೆ ಮಾತ್ರ ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗ್ತೀವಿ ಅಂತ ಯಾರು ಗೊತ್ತು? ನಿಜವಾದ ದೇವ್ರ ಮಕ್ಕಳು ಗೊತ್ತು. ಈ 3ನೇ ಕ್ಯಾಟಗರಿಯಲ್ಲಿ ಇರುವಂತ ಜನರು ಲೋಕದವರು ಅಲ್ಲ, ಅವರು ನಿಜವಾಗ್ಲೂ ದೇವರ ಮಕ್ಕಳಾಗಿರ್ತಾರೆ, ನೂತನ ಸೃಷ್ಟಿಯಾಗಿರ್ತಾರೆ ಅಲ್ವಾ? ಹಾಗಾಗಿ ಆ ರೀತಿ ಹೀನೈಸಲ್ಪಟ್ಟು, ಧಿಕ್ಕರಿಸಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರಾಗಿರುವಂತ ಜನರು ದೇವ್ರ ಮಕ್ಕಳು. ಒಳ್ಳೇದ್ ಮಾಡಿ ಕೆಟ್ಟದ್ ಅನುಭವಿಸೋರು ಒಂದು ಸಮಯದಲ್ಲಿ ದೇವ್ರ ಏನ್ ಮಾಡ್ತಾರೆ? ಎಲ್ಲಾ ನಾಮಕ್ಕೂ ಮೇಲಾದ ನಾಮದಲ್ಲಿ ಅವ್ರನ್ನ ಎತ್ತಿರ್ತಾರೆ, ಆ ದೈವಿಕ ಸಭಾದಲ್ಲಿ ಇರ್ತಾರೆ. ಅದಕ್ಕೆ ನೋಡ್ತೀವಲ್ಲ, ಲಾಸ್ಟ್ ಟೈಮ್ ನಾವು ಓದ್ವಿ, ಬುಟೇದಾರಿ ಕಸೂತಿ ಕೆಲಸವನ್ನ ವಸ್ತ್ರಗಳನ್ನು ಧರಿಸಿ. ಅಂದ್ರೆ ನಮಗಿರುವಂತ ಬಿಳಿ ವಸ್ತ್ರದಲ್ಲಿ ನಾವು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರ್ತೀವಿ. ಏನಪ್ಪಾ ಅದು ಎಂಬ್ರಾಯ್ಡಿಂಗ್ ವರ್ಕ್? ಬುಟದಾರಿ ಕಸೂತಿ ಕೆಲಸ ಅಂದ್ರೆ ಏನು? ನಾವು ಲಾಸ್ಟ್ ಟೈಮ್ ಕೂಡ ಓದಿದ್ವಿ. ಬುಟದಾರಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಯಾವ ವಸ್ತು ಯೂಸ್ ಮಾಡ್ಬೇಕಾಗುತ್ತೆ? ವಸ್ತ್ರಕ್ಕೆ ಸೂಜಿ ಯೂಸ್ ಮಾಡ್ಬೇಕಾಗುತ್ತೆ. ಹಲವಾರು ಆ ಒಂದು ವಸ್ತ್ರಕ್ಕೆ ಗಾಯಗಳಾಗೋದಂದ್ರೆ, ಗಾಯ ಅಲ್ಲ, ಚುಚ್ಚುವಂತ ಕೆಲಸಗಳೆಲ್ಲ ಮಾಡಿದ್ರೆ ಮಾತ್ರ ಆ ಒಂದು ಸೌಂದರ್ಯವಾಗಿರುವಂತಹ ಒಂದು ಆಕೃತಿ ಇಲ್ವೇ ಚಿತ್ರ ನೋಡಕ್ಕೆ ಸುಂದರವಾಗಿರುವಂತಹ ಕಸೂತಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಆ ಕಸೂತಿ ಕೆಲಸ ಮಾಡ್ಬೇಕಾದ್ರೆ ಆ ಚುಚ್ಚಲ್ಪಡುವಂತ ವಿಷಯ ಇದೆಯಲ್ಲ, ಅದೇ ನಮಗೆ ಬರುವಂತ ಸಂಕಟಗಳು, ಕಷ್ಟಗಳು. ನಮಗೆ ಬರುವಂತ ಸಂಕಟಗಳು, ಕಷ್ಟಗಳನ್ನ ತಾಳ್ಕೊಂಡು ಅದನ್ನ ಸಗಿಸ್ಕೊಳ್ಳೋದ್ರ ಮೂಲಕವೇ ನಾವು ಅಲಂಕಾರವಾಗಿ ಸೌಂದರ್ಯವನ್ನ ಪಡ್ಕೊಳ್ಳೋವರಾಗಿರ್ತೀವಿ. ದೇವ್ರು ಇದನ್ನೇ ನೋಡ್ತಾ ಇದ್ದಾರೆ. ಕರ್ತನಾದ ಯೇಸು ಕ್ರಿಸ್ತ ನಮ್ಮಲ್ಲಿ ಇದನ್ನೇ ಅಪೇಕ್ಷೆ ಮಾಡ್ತಾ ಇದ್ದಾರೆ.
ಎದುರು ನೋಡ್ತಾ ಇದ್ದಾರೆ ಅಲ್ವಾ. ಸೊ ನಾವು ವಾಕ್ಯದಲ್ಲಿ ಓದ್ಬೇಕಾರೆ 45ನೇ ಕೀರ್ತನೆ 14ನೇ ವಾಕ್ಯ ಓದ್ರಿ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವುದು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಬೂಟೆದಾರಿ ಕಸೂತಿ ಕೆಲಸ ನಾವು ಮಾಡ್ತಾ ಇದ್ದೀವಾ? ನಮ್ಮಲ್ಲಿ ಇವತ್ತು ಬರ್ತಿರುವಂತ ಆ ಒಂದು ಎಂಬ್ರಾಯ್ಡ್ರಿ ವರ್ಕ್, ಈ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳಿದಾಗ ಬೇರೆ ಯಾರೋ ಮಾಡೋದಲ್ಲ, ನಾವೇ ಮಾಡ್ಬೇಕು. ಅಂದ್ರೆ ನಾನು ಮೊದಲಿಂಗಿತಿ ಅಂತ ತಗೊಂಡ್ರಿ, ಎಲ್ರು ಹಿಂಗೆ ಯೋಚನೆ ಮಾಡ್ರಿ. ನಾನೊಬ್ಬ ಮೊದಲಿಂಗಿತಿ, ಕ್ರಿಸ್ತನಿಗೆ ಏನಾಗಿದ್ದೀನಿ, ನಾನು ಒಬ್ಬಳೆ ಕನ್ಯಾಗಿ ನಿಶ್ಚಯ ಮಾಡ್ಕೊಬಿಟ್ಟಿದ್ದೀನಿ. ಈಗ ಆತನ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ನಾನು ಬುಟ್ಟೆದಾರಿ ಕಸೂತಿ ಕೆಲಸವನ್ನ ಮಾಡ್ಬೇಕು. ನಾನು ಪ್ರತಿದಿನ ಮಾಡ್ಬೇಕು. ಅಂದ್ರೆ ಏನು, ನಾನೇ ಮಾಡ್ಬೇಕಂದ್ರೆ ಏನರ್ಥ? ಕಷ್ಟಗಳನ್ನು ಸಂಕಟಗಳನ್ನ ನಾನೇ ಬರ್ಸ್ಕೊಬೇಕಾ? ಇಲ್ಲ. ಕಷ್ಟಗಳು ಸಂಕಟಗಳನ್ನು ಬರ್ಬೇಕಾದ್ರೆ ಅವುಗಳನ್ನ ಸೂಜಿಯಾಗಿ ನಾನು ಯೂಸ್ ಮಾಡಿ ಬುಟ್ಟೆದಾರಿ ಕೆಲಸಕ್ಕೆ ಯೂಸ್ ಮಾಡ್ಕೊಬೇಕು. ಅಂದ್ರೆ ಆ ಕಷ್ಟಗಳು, ಚುಚ್ಚುವಂತ ಕಷ್ಟಗಳು ನನ್ನನ್ನ ಗಾಯ ಮಾಡಬಾರ್ದು ಅಲ್ವಾ, ನಾನು ಅದರಿಂದ ನೊಂದು ಹೋಗ್ಬಾರ್ದು, ಅಯ್ಯೋ ಯಾಕೆ ಅಂತ ದೇವ್ರ ಹತ್ರ ಭಿನ್ನ ಮಾಡ್ಬಾರ್ದು. ಬದಲಾಗಿ ಅದನ್ನ ಕಸೂತಿ ಕೆಲಸವಾಗಿ ಕನ್ವರ್ಟ್ ಮಾಡ್ಬಿಡ್ಬೇಕು. ಅದನ್ನ ನನ್ನ ಅಲಂಕಾರವಾಗಿ, ನನ್ನ ಗುಣಗಳನ್ನ ಬೆಳೆಯೋದಕ್ಕೆ ಅದಕ್ಕೆ ಸಹಾಯ ಮಾಡ್ಕೊಂಡ್ಬಿಡ್ಬೇಕು. ನಾನು ಬರ್ಲಿ, ಈ ಕಷ್ಟಗಳು ಬರ್ಲಿ, ಈ ಒಂದು ವಿಷಯಗಳು ನಡೀಲಿ, ಇದರಿಂದ ನನ್ನ ತಾಳ್ಮೆ ಬೆಳೀಲಿ, ಇದರಿಂದ ನನ್ನ ದಯೆ ಬೆಳೀಲಿ, ಇದರಿಂದ ನನಗೂ ಅನುಕಂಪ ಬೆಳೀಲಿ, ಇದರಿಂದ ನನ್ನ ಸಂತೋಷ, ಶಮೆ ದಮೆ, ಇಂಥ ಒಳ್ಳೆ ಆತ್ಮಿಕ ಫಲಗಳು ಬೆಳೀಲಿ ಅಂತ ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ನಾವು ದೇವ್ರ ಮುಂದೆ ಹೋಗ್ಬಿಟ್ಟು, ದೇವ್ರೆ ಯಾಕೆ ಈ ಸೂಜಿ ಕೆಲಸ ಮಾಡ್ಬೇಕು, ನನಗೆ ಯಾಕೆ ಇಷ್ಟೊಂದು ನೋವು ಅಂದ್ರೆ ನಾನು ಅದನ್ನ ಎಂಬ್ರಾಯ್ಡ್ರಿ ವರ್ಕಿಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ, ನನ್ನಲ್ಲಿ ಸೌಂದರ್ಯವಾಗಿರುವಂತ ವಿಷಯ ಅಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಲ್ವಾ. ದೇವ್ರು ಕೊಡುವಂತ ವಿಷಯಗಳನ್ನ, ಕಷ್ಟಗಳನ್ನ ನಾನು ಅದನ್ನ ಒಳ್ಳೆ ಗುಣಗಳಾಗಿ ಬೆಳೆಸೋದಕ್ಕೆ ಕನ್ವರ್ಟ್ ಮಾಡ್ಕೊಬೇಕು. ಯಾಕೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀವಾಗ್ಲಿ ನಾನಾಗ್ಲಿ ಪ್ರತಿಯೊಬ್ರು ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಾದ್ರೆ ಕ್ರಿಸ್ತನು ಸಹಿಸಿಕೊಂಡಂತೆ ಬಾಧೆಗಳನ್ನ, ಸಂಕಟಗಳನ್ನ ಸಹಿಸಿಕೊಳ್ಳದೆ ಹೊರತು ಬೇರೆ ದಾರಿನೇ ಇಲ್ಲ. ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್. ಬೇರೆ ಒಂದು ಸರಳವಾದಂತ ಮಾರ್ಗ ಇಲ್ಲ. ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಒಂದೇ ಮಾರ್ಗ ಇರೋದು, ಏನಪ್ಪಾ ಅಂದ್ರೆ ಕ್ರಿಸ್ತನ ಹೆಜ್ಜೆಜಾಡು. ಕ್ರಿಸ್ತನ ಹೆಜ್ಜೆಜಾಡು ಹೆಂಗಿತ್ತು ಗೊತ್ತಲ್ವಾ? ನಾವು ಪಾಸ್ವರ್ಡ್ ನೋಡ್ತಾ ಇದ್ವಿ. ಯೇಸು ಕ್ರಿಸ್ತನು ಶ್ರೀಮಂತರ ಮನೆಗೆ ಹೋಯ್ತು, ಆತನ ಕಾಲು ಹಿಂದೆ ಸಾವಿರಾರು ಜನ ಹೋದ್ರು ಅಲ್ವಾ. ಬೆಟ್ಟದ ಮೇಲೆ ಹೋಯ್ತು ಇಲ್ವಾ, ಸಾವಿರಾರು ಜನ ಹೋದ್ರು, ರೊಟ್ಟಿ ಸಿಗುತ್ತೆ ಅಂದ್ಬಿಟ್ಟು. ಸಮುದ್ರ ತೀರದಲ್ಲಿ ಹೋಯ್ತು, ಇನ್ನೂ ಸಾವಿರಾರು ಜನ ಹೋದ್ರು, ರೋಗಗಳನ್ನ ಸೌಖ್ಯ ಮಾಡ್ತಾರೆ ಅನ್ಬಿಟ್ಟು. ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಜನ ಹೋದ್ರು. ಆತನ ಕಾಲು ಗೊಲ್ಗತಾ ಬೆಟ್ಟ ಕಡೆ ಹೋಗ್ಬೇಕ್ರೆ ಎಷ್ಟು ಜನ ಹೋದ್ರು? ಜೊತೆಗೆ ಯಾರು ಇಲ್ಲ, ಅಪೊಸ್ತಲರು ಇಲ್ಲ. ಅಲ್ವಾ? ಯಾರು ಆತನ ಹೋಗುವಂತ ಎಲ್ಲಾ ಅದರೆಲ್ಲ ಆತನ ಹಿಂಬಲಿಸ್ತಾರೋ ಅವರೇ. ನಮಗೆ ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯೋದು ಬಿಟ್ಟು ಬೇರೆ ಶಾರ್ಟ್ ಕಟ್ ಇಲ್ಲ. ಅಂದ್ರೆ ಕ್ರಿಸ್ತನ ಜೊತೆಗೆ ಬಾಧೆಗಳನ್ನ ಅನುಭವಿಸೋದಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿಟ್ಟಿದ್ದಾರೆ. ಇದನ್ನ ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾವು ಬಾಧೆಗಳ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ. ಅನುಭವಿಸ್ಬೇಕು. ನಮಗೆ ಗೊತ್ತಿಲ್ಲದಿರೋಂಥ ವಿಷಯ ಏನ್ ಗೊತ್ತಾ? ಮಾತಾಡುವಂತ ನನಗಾಗ್ಲಿ, ಕೇಳುವಂತ ನಿಮಗಾಗ್ಲಿ ಗೊತ್ತಿರೋ ವಿಷಯ, ಯಾವಾಗ ಬಾಧೆಗಳು ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ, ಅದಕ್ಕೆ ನಾನು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕಂತ ಗೊತ್ತಿಲ್ಲ. ಈ ಪಾಠವನ್ನೇ ದೇವ್ರು ನಮಗೆ ಕಳಿಸ್ಕೊಡ್ತಾರೆ. ಆದ್ರೆ ನಾವು ಕಲಿಬೇಕಂತ ಭಾವನೆನ ಹೊಂದ್ಕೊಂಡಿರ್ಬೇಕು. ನನಗೆ ಯಾಕೆ ಕಷ್ಟ ಅಂತ ಗೋಳಾಡೋರ ಬದಲಾಗಿ ಕಷ್ಟಗಳ ಮೂಲಕ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಕೊಳ್ಳುವಂತ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ಬೇಕು. ಕಷ್ಟಗಳು, ಸಂಕಟಗಳು ಬಂದಾಗ ಆಶ್ಚರ್ಯ ಪಡ್ಬಾರ್ದು. ತುಂಬಾ ಏನ್ ಮಾಡ್ಬಾರ್ದು, ಏನಪ್ಪಾ ಈ ತರ ನಾನು ನಡೀತಾ, ಆ ತರ ಬರ್ಬೇಕಾಗಿತ್ತು, ತುಂಬಾ ಲೇಟಾಗಿ ಬಂದ್ಬಿಟ್ಟಿದೆ ಅಂತ ತಿಳ್ಕೊಬೇಕು. ಇಷ್ಟು ಬೇಗ ಬರುತ್ತೆ, ಇಷ್ಟು ಲೇಟಾಗಿ ಬರುತ್ತೆ ಅಂತ ಗೊತ್ತಿಲ್ಲ, ಮೊದಲೇ ಬರ್ಬೇಕಾಯ್ತು, ಇನ್ನ ಲೇಟಾಗಿ, ಆ ರೀತಿನ ಭಾವನೆಯಲ್ಲಿ ಬೆಳೆಸ್ಕೊಬೇಕು ದೇವ್ರ ಮಕ್ಳು. ಅಂತ ಗುಣಗಳು ಬೆಳೆಸ್ಕೊಂಡ್ರೆ ಆ ಒಂದು ಕಷ್ಟಗಳು ಆ ಸೂಜಿ ಮೂಲಕ ನಮ್ಗೆ ಕಸೂತಿ ಕೆಲಸವಾಗಿ ಮಾರ್ಪಡುತ್ತೆ. ಕ್ರಿಸ್ತನ ಸಾರೂಪ್ಯದಲ್ಲಿ ನಾವೇನಾಗ್ತೀವಿ, ಬೆಳಿತೀವಿ. ಅದನ್ನ ದೇವ್ರ ಮಕ್ಳು ಮನ್ಸಲ್ಲಿ ಇಟ್ಕೊಬೇಕು. ಹಾಗಾಗಿ ನೋಡ್ಬೇಕಾದ್ರೆ ಇವತ್ತಿರುವಂತ ನಮ್ಗೆ ಸಮಯ ತುಂಬಾ ಕಡಿಮೆ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ಆ ಮಹಿಮೆಗೆ ಹೋಗುವಂತ ಗುಣಗಳನ್ನ ಬೆಳೆಸ್ಕೋದಕ್ಕೆ, ನಮ್ಮನ್ನ ನಾವು ಅಲಂಕಾರ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಸಮಯ ಕಡಿಮೆ ಇದೆ. ಆದ್ರೆ ದೇವರ ಕೃಪೆ ನಮ್ಗೆ ಹೆಚ್ಚಾಗಿದೆ. ಅರ್ಥ ಮಾಡ್ಕೊಳ್ರಿ. ಪಾಪ ಇರುವಂತ ಈ ಸಮಯದಲ್ಲಿ ದೇವರ ಕೃಪೆ ಹೆಚ್ಚಾಗಿದೆ. ಆ ಕೃಪೆಗಳಿಂದ ನಾವೇನಾಗಿರ್ಬೇಕು, ಅಲಂಕಾರಗೊಂಡಿರ್ಬೇಕು. ಆ ಕೃಪೆ ನಮ್ಮನ್ನ ಕ್ರಿಸ್ತನ ಸಾರೂಪ್ಯದ ಬೆಳೆಯುವಂತ ಗುಣಲಕ್ಷಣ ಬೆಳೆಸೋದಾಗಿರ್ಬೇಕು. ಆ ಕೃಪೆನ ತಗೊಂಡು ಅದನ್ನ ಒಳ್ಳೆ ರೀತಿಯಾಗಿ ಯೂಸ್ ಮಾಡಕ್ಕೆ ಕಲಿಬೇಕು.
ಆದ್ರೆ ಕೃಪೆ ತಗೊಂಡು ಮಿಸ್ಯೂಸ್ ಮಾಡ್ಕೊಂಡು ನನ್ನ ಬಟ್ಟೆಗಳನ್ನ ಕಸೂತಿ ಕೆಲಸ ಮಾಡದೆ ರಾಜನಿಗೆ ಮೆಚ್ಚುಗೆ ಆದಂತ ಗುಣಗಳನ್ನ ಬೆಳೆಸ್ಕೊಳ್ದೆ ಹೋದ್ರೆ ಖಂಡಿತವಾಗ್ಲೂ ಆ ಪರಲೋಕದಲ್ಲಿ ಹೋಗುವಂತ ಅವಕಾಶ ನಮ್ಗೆ ಸಿಗಲ್ಲ. ಯೋಚನೆ ಮಾಡ್ರಿ. ಯಜ್ಞದ ಕುರಿಮಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಮುಂದೆ ಬರುವಂತ ವಿಷಯ, ಇಡೀ ಲೋಕಕ್ಕೆ ಹೇಳಲ್ಪಡುವಂತ ಆ ಒಂದು ಸಂದೇಶ, ಯಜ್ಞದ ಕುರಿಮರಿಯಾದತನ ವಿವಾಹ ಕಾಲ ಬಂತು. ಯಾವ ಕಾಲ ಇದೆ? ಎಷ್ಟು ವರ್ಷ ಇದೆ ಇನ್ನು? ದೇವರ ಮಹಾ ಪ್ರಿಪರೇಷನ್ ಹೋಗ್ತಿದೆ ತನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳುವಂತ ಕೆಲ್ಸಕ್ಕೆ. ಗೊತ್ತಾ? ದೇವ್ರು ಏನ್ ಮಾಡಿದಾರೆ? ಇನ್ವೈಟ್ ಮಾಡ್ತಾ ಇದಾರೆ ಎಲ್ರು. ತನ್ನ ಒಬ್ಬನೇ ಮಗನ ಒಂದು ಮದುವೆ ಆಗುವಂತ ಒಂದು ಕನ್ಯೆ ಎಂಥ ಗುಣಗಳನ್ನ ಬೆಳೆಸ್ಕೊಬೇಕಂದ್ಬಿಟ್ಟು ಅದನ್ನ ಕೂಡ ದೇವ್ರ ಏನ್ ಮಾಡಿದಾರೆ? ಪ್ರಿಪೇರ್ ಮಾಡ್ತಾ ಇದಾರೆ. ದೇವ್ರ ಮಕ್ಕಳು, ಇದರಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಅಂದ್ಮೇಲೆ ನಾವು ಯಾವ ರೀತಿ ಯೋಚನೆ ಮಾಡ್ಬೇಕು? ಯಾಕಂದ್ರೆ ಇಲ್ಲಿ ಒಂದು ವಿಷಯವನ್ನ ಪ್ರವಾದನೆ ಮಾತಾಡ್ತಾರೆ. ತೂರಿನ ಮಗಳು ಅಲ್ಲಿ ಕಾಣಿಕೆಗಳನ್ನೇ ಇರುವಳು, ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು ಅಂತ ಹೇಳ್ತಾ ಇದಾರೆ. ಅಂದ್ರೆ ನೋಡ್ರಿ, ಯಾವಾಗ ಯಜ್ಞದ ಕುರಿಮರಿಯಾದತನ ಜೊತೆಗೆ ವಿವಾಹವಾಗುತ್ತೋ ಇಡೀ ಲೋಕದ ಕಷ್ಟಗಳು ಪರಿಹಾರವಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಲ್ಲಿಯವರೆಗೂ ಕ್ರಿಸ್ತನ ಒಂದು ಲೋಕದ ಕಷ್ಟಗಳು ಪರಿಹಾರ ಆಗಲ್ಲ, ಈ ಬಾಧೆಗಳು ಪರಿಹಾರ ಆಗಲ್ಲ. ಯೋಚನೆ ಮಾಡ್ರಿ. ನಮ್ಮ ಸುತ್ತಮುತ್ತಲು ನಡೀತಿರೋ ಒಂದು ಜಗತ್ತಿನಲ್ಲಿ ನಡೆಯುವಂತ ಸಮಸ್ಯೆಗಳು ನೋಡಿ ನಾವು ಯೋಚನೆ ಮಾಡೋದು ಒಂದೇ, ನಾನು ಕ್ರಿಸ್ತನ ಜೊತೆಗೆ ಮದುವೆ ಆದ್ರೆ ಮಾತ್ರ ಈ ಜನರಿಗೆ ಬಿಡುಗಡೆ. ನಾನು ಮೊದಲಿಗಿತ್ತಿಯಾಗಿ ಓಟ ಓಡಿ ಮುಗಿಸಿ ಕ್ರಿಸ್ತನಿಗೆ ಮದುವೆ ಆದ್ರೆ, ಹೆಂಡತಿ ಆದ್ರೆ ಮಾತ್ರ ಇಡೀ ಲೋಕಕ್ಕೆ ಸಂತೋಷ ಅಂತ ಯೋಚನೆ ಮಾಡ್ರಿ. ನನ್ನ ಕೈಯಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೊಳ್ರಿ. ನಾನೇನು ಇಡೀ ಲೋಕಕ್ಕೆ ವಿಮೋಚನೆ ಬಲಿ ಕೊಡಕ್ಕಾಗಲ್ಲ, ಆದ್ರೆ ನಾನು ಕ್ರಿಸ್ತನಿಗೆ ಮೊದಲಿಗಿತ್ತಿ ಆದ್ರೆ ಮಾತ್ರ ಇಡೀ ಲೋಕಕ್ಕೆ ದೇವರು ರಕ್ಷಣೆ ಮಾರ್ಗನ ಓಪನ್ ಮಾಡ್ತಾರಂದ್ರೆ ನಾನೇ ಅದಕ್ಕೆ ಅಡ್ಡಿಯಾಗಿದ್ದೀನಿ. ನಾನು ಕ್ರಿಸ್ತನ ಮೊದಲಿಗಿತ್ತಿ ಆಗುವಂತ ಗುಣಗಳನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ನಾನೇ ತಡ ಮಾಡ್ತಾ ಇದ್ದೀನಿ, ನಾನೇ ನಿಧಾನವಾಗಿದ್ದೀನಿ, ನಾನೇ ಮಂದಗತಿಯಲ್ಲಿ ಇದ್ದೀನಿ. ಆ ರೀತಿಯಾಗಿ ನಾವು ಯೋಚನೆ ಮಾಡ್ಬೇಕು, ಕಲಿಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹೋದನ 45ನೇ ಕೀರ್ತನೆ 12-17 ವಾಕ್ಯಗಳು. 45ನೇ ಕೀರ್ತನೆ ಬೇರೆ 2 ಪೇತ್ರ 1ನೇ ಅಧ್ಯಾಯ 5-8 ಓದ್ರಿ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. 11 ಓದ್ಲಾ ಬ್ರದರ್? 11 ಓದ್ಬಿಡಿ ಅಮ್ಮ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ನೋಡಿದ್ರಾ? ಈ ವಾಕ್ಯವನ್ನ ಮೊದಲು ಕೂಡ ಓದಿರ್ತೀರಾ, ಈಗಲೂ ಕೂಡ ಓದ್ತಾ ಇದ್ದೀರಾ. ಏನಪ್ಪಾ ಇದು ಅಂದ್ರೆ, ಇಲ್ಲಿರುವಂತ ಗುಣಗಳು ನಮ್ಮಲ್ಲಿ ಹಂತ ಹಂತವಾಗಿ ಬೆಳಿಬೇಕು. ಯೋಚನೆ ಮಾಡೋಣ, ಯಾವ ಹಂತದಲ್ಲಿ ನಾವಿದ್ದೀವಿ, ಇನ್ನು ಎಷ್ಟು ಗುಣಗಳನ್ನ ಬೆಳೆಸ್ಕೊಬೇಕಾಗಿದೆ, ಇನ್ನು ಎಷ್ಟು ಸಮಯವಿದೆ, ನಾನು ಎಷ್ಟು ಬೇಗ ಈ ಗುಣಗಳನ್ನ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಬೇಕು. ಈಗ ಎಲ್ಲಾ ಗುಣಗಳು ನನ್ನಲ್ಲಿ ಬೆಳೆದ್ರೆ ಮಾತ್ರ ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನ ಮೊದಲಿಗಿತ್ತಿ ಆಗಿರುವಂತ ಸೌಂದರ್ಯ ನನ್ನಲ್ಲಿ ಸಂಪೂರ್ಣವಾಗಿ ಕಾಣಲ್ಪಡುತ್ತೆ. ಕ್ರಿಸ್ತನಿಗೆ ಆಗಿರ್ಬೇಕಾದ್ರೆ ನಾನು ಯಾವ ಸೌಂದರ್ಯದ ಸ್ಥಾನದಲ್ಲಿದ್ದೀನಿ? ಈಗ ಅದರ ಅರ್ಧ ಭಾಗದಲ್ಲಿದ್ದೀನಾ, ಕಾಲು ಭಾಗದಲ್ಲಿದ್ದೀನಾ, ಇಲ್ಲ ಮುಕ್ಕಾಲು ಭಾಗದಲ್ಲಿದ್ದೀನಾ? ನಾನು ಮುಕ್ಕಾಲು ಭಾಗ ಮುಗಿಸಿದ ಮೇಲೆ ಕೂಡ ಇನ್ನು ಕಾಲ್ ಭಾಗ ಮುಗ್ದಿಲ್ಲ ಅಂದ್ರೆ ಖಂಡಿತ ಕ್ರಿಸ್ತನನ್ನ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ? ಎಲ್ಲ ಬೆಳೀತು, ಕೊನೆಗೇನಿಲ್ಲ, ಸಹೋದರ ಪ್ರೀತಿ ಇಲ್ಲ ನನ್ನಲ್ಲಿ ಕಾಣಿಸ್ಕೊಳ್ತಿಲ್ಲ, ಇಲ್ಲ ನಿನ್ ಸೌಂದರ್ಯ ನನಗೆ ಇಷ್ಟ ಆಗ್ತಿಲ್ಲ. ಇದೆಲ್ಲ ಗುಣಗಳು, ಇದೆಲ್ಲ ಕ್ಯಾರೆಕ್ಟರ್ ಆ ಒಂದು ಸೌಂದರ್ಯತೆಗೆ ಒಂದು ಗುರುತಾಗಿದೆ. ಇದು ದೇವರ ಮಕ್ಕಳಲ್ಲಿ ಕಾಣಿಸಿಕೊಳ್ಪಡದೆ ಅವು ಸೌಂದರ್ಯವಾಗಿದೆ. ಬೆಳೆಸ್ಕೊಳ್ತಾ ಇದೀವಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಈ ಸೀರಿಯಸ್ನೆಸ್ ಇದೆ ನಮ್ಮಲ್ಲಿ. ನೋಡ್ರಿ, ಇದೆಲ್ಲ ನಾವು ಏನಪ್ಪಾ ಅಂದ್ರೆ, ನೋಡಿ ನಾನ್ ಮಾತಾಡ್ತಾ ಇದ್ದೀನಿ, ನಾನು ಒಬ್ಬ ನಿಮ್ಮ ಹಾಗೆ ಇದ್ದೀನಿ ಅಷ್ಟೇ ಅಲ್ವಾ? ನಮ್ಮೆಲ್ಲರ ಕರೆ ಹಾಗೆ. ನಾನು ನಿಮ್ಮ ಜೊತೆಗೆ ಸೋರ್ಕೊಂಡು ಕ್ರಿಸ್ತನ ಮೊದಲಿಗೆ ತ್ಯಾಗ ಓಡ್ತಾ ಇದ್ದೀನಿ. ನೀವು ಕೂಡ, ನಾವೆಲ್ಲರೂ ಕೂಡ ಮೊದಲಿಗೆ ತ್ಯಾಗ ಓಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ನನ್ನ ಮೂಲಕ ದೇವ್ರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನ್ ಮಾತಾಡುವಂತ ವಿಷಯ ನನ್ನ ಮೂಲಕ ನಿಮ್ಗೆ ಹೇಳುವಂತ ವಿಷಯ ಅಲ್ವಾ? ನನ್ನ ಮೊದಲಿಗಿತ್ತಿಯಾಗಿ ಕರೆಯಲ್ಪಡುವಂತ ವರ್ಗದವರೇ, ನಾನು ಎದುರು ನೋಡುವಂತ ಒಂದು ಅಲಂಕಾರ, ಆ ಸೌಂದರ್ಯ ಏನಂತ ನಿಮ್ಗೆ ಅರ್ಥವಾಗ್ತಾ ಇದೆಯಾ? ನೀವು ಆ ಸೌಂದರ್ಯದ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ? ಆ ಸೌಂದರ್ಯಕ್ಕೋಸ್ಕರ ಪ್ರತಿದಿನ ಪ್ರಯತ್ನ ಪಡ್ತಾ ಇದ್ದೀರಾ? ಆ ಸೌಂದರ್ಯ ಇವತ್ತು, ನಿನ್ನೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೀವು ಗಮನದಲ್ಲಿ ಇಟ್ಟು ನೋಡ್ತಾ ಇದ್ದೀರಾ?
ನಿನ್ನೆಗಿಂತ ಇವತ್ತು ಆ ಸೌಂದರ್ಯ ತುಂಬಾ ಚೆನ್ನಾಗಿದೆಯಾ, ಇನ್ನು ಸೌಂದರ್ಯದಲ್ಲಿ ನೀವು ಬೆಳೀತಾ ಇದ್ದೀರಾ, ಇನ್ನು ಆ ಅಲಂಕಾರದಲ್ಲಿ ನೀವು ಮುಂದುವರೆದಿದ್ದೀರಾ ಅಂತ ನೀವು ನೋಡ್ಕೊಳ್ತಾ ಇದ್ದೀರಾ, ನೀವು ಗಮನಿಸ್ತಾ ಇದ್ದೀರಾ? ನನ್ನ ಪ್ರೀತಿಯ ಮೊದಲಿಗಿತ್ತಿ ವರ್ಗದವರೇ, ಇನ್ನು ಸಮಯ ತುಂಬಾ ಹೆಚ್ಚು ಇಲ್ಲ ಅಲ್ವಾ, ತುಂಬಾ ಕಡಿಮೆ ಇದೆ. ಅದರಿಂದ ಆದಷ್ಟು ಬೇಗ ನಾನು ಎದುರು ನೋಡುವಂತ ಸೌಂದರ್ಯವನ್ನ ಬೆಳೆಸ್ಕೊಂಡ್ಬಿಡ್ರಿ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ನಮ್ಮ ಕರ್ತನು ಹೇಳ್ತಾ ಇದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಿರೇ, ನಮ್ಮನ್ನ ನಾವು ಯೋಚನೆ ಮಾಡ್ಕೊಳ್ಳೋಣ. ಎಲ್ಲ ಓಕೆ, ಕೊನೆಗೆ ನಮ್ಮ ಪರಿಸ್ಥಿತಿ ಒಂದು ಒಂದು ಏನನ್ಬೋದು, ತುಂಬಾ ದುಃಖಕರವಾದಂತ ಒಂದು ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಈ ಪ್ರಪಂಚದಲ್ಲಿ ನಮ್ಮನ್ನ ಯಾರು ರಿಜೆಕ್ಟ್ ಮಾಡಿದ್ರೆ ನಮ್ಗೇನ್ ಕಷ್ಟ ಇಲ್ಲ, ಏಸು ಕ್ರಿಸ್ತ ನಮ್ ರಿಜೆಕ್ಟ್ ಮಾಡ್ಬಿಟ್ರೆ ಹೆಂಗಿರುತ್ತೆ? ಯಾರ್ ಬೇಕಾದ್ರೆ ನಮ್ಮನ್ನ ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಮ್ಮ ಕರ್ತನದ ಏಸು ಕ್ರಿಸ್ತ ನಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅದಕ್ಕಿಂತ ಒಂದು ನೋವಿನ ವಿಷಯ ಏನಾದ್ರೂ ಇರುತ್ತಾ? ಯೋಚನೆ ಮಾಡಿ, ಅದಕ್ಕಿಂತ ಏನಾದ್ರು ನೋವಿನ ವಿಷಯ ಇರುತ್ತಾ? ಇವತ್ತು ಯಾರ ನಮ್ಮನ್ನ ನೋಡ್ಬಿಟ್ಟೆ ಬೇಡ ಅನ್ಬಿಟ್ಟು ನಾವೇನ್ ಅನ್ಕೊಂತೇವೆ, ಪರವಾಗಿಲ್ಲ ಹೋಗಪ್ಪ ನೀನಿಲ್ಲ ಅಂದ್ರೆ ಅನ್ನೋಂತ ರೀತಿ ಇದೆ ಪ್ರಪಂಚದಲ್ಲಿ. ನಮ್ಮನ್ ಬೈಯೋರ್ಗು, ಕೆಲವೊಂದ್ ಟೈಮ್ ತಂದೆ ತಾಯಿಗೂ ಅಷ್ಟೇ, ನೀನ್ ನನ್ ಮಗನೇ ಮಗಳ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಯ್ತು ಬಿಡ ನನ್ ಮಗನೇ ಇಲ್ಲ ಮಗಳೇ ಇಲ್ಲ ಇರ್ಲಿ ಬಿಡು ಅಂತ ಹೇಳೋಕೆ ನಮ್ಗೆ ಸಾಧ್ಯತೆ ಇದೆ. ಆದ್ರೆ ಏಸು ಕ್ರಿಸ್ತ ನಮ್ಗೆ ರಿಜೆಕ್ಟ್ ಮಾಡ್ಬಿಟ್ರೆ ಏನಾದ್ರೂ ಚಾನ್ಸಸ್ ಇರುತ್ತಾ? ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಷ್ಟು ಒಂದು ಮುಖ್ಯವಾದ ಪರಿಸ್ಥಿತಿಯಲ್ಲಿ ಇದ್ವಿ. ಕೊನೆಯದಾಗಿ ಒಂದು ವಿಷಯವನ್ನ ಓದಿ ಮುಗಿಸೋಣ. ಓದ್ರಿ. ಹೊಂದಿದವರಲ್ಲಿ ಜ್ಞಾನಿಗಳು ಈ ಲೋಕದ ಆಕರ್ಷಣೆಗಳನ್ನು ಮತ್ತು ಲೌಕಿಕ ನಿರೀಕ್ಷೆಗಳು ಮತ್ತು ಬಹುಮಾನಗಳನ್ನು ನಿರ್ಲಕ್ಷಿಸುವವರೆಂದು ರುಜುವಾತುಪಡಿಸುತ್ತಾರೆ ಮತ್ತು ಅವರ ಹೃದಯಗಳು ಹಾತೊರೆಯುವವುಗಳಾಗಿ ಪ್ರಿಯಕರನಿಗಾಗಿ ಕಾಯುವುದಾಗಿದ್ದು, ಮೊದಲಿಗಿತ್ತಿ ಯಜ್ಞದ ಕುರಿಯಾದ ಪತಿಗೆ ವಾಗ್ದಾನ ಮಾಡಿದ ಮಹಾ ಉನ್ನತಿಗೆ ಸಿದ್ಧರಾಗಿ ಮತ್ತು ಅರ್ಹರಾಗಿ ಕಾಣಿಸಿಕೊಳ್ಳುತ್ತಾರೆ. ಅಲ್ವರಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಜವಾಗ್ಲೂ ದೇವರು ಮೆಚ್ಚುವಂತ ಆ ಒಂದು ಜ್ಞಾನ ವರ್ಗದವರು, ಆ ಒಂದು ಸಭೆ ವರ್ಗದವರು ಅಲ್ವಾ, ಯಾವಾಗಲೂ ಕೂಡ ಏನ್ ಮಾಡಲ್ಲ, ಲೋಕದ ಮುಂದೆ ಅವರು ಆ ಲೋಕದಿರಿದು ನೋಡುವಂತ ಆಕರ್ಷಣೆ ಇರ್ಬೋದು, ಆ ಲೌಕಿಕ ನಿರೀಕ್ಷೆ ಇರ್ಬೋದು, ಈ ಒಂದು ಬಹುಮಾನಗಳಿರ್ಬೋದು, ಅದನ್ನೆಲ್ಲ ಯಾವಾಗ್ಲೂ ಏನ್ ಮಾಡಲ್ಲ ಅವರು, ಮನುಷ್ಯರಿಂದ ಆದಂತ ವಿಷಯವನ್ನ ಯಾವ್ದು ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅವರು. ನಿಜವಾಗ್ಲೂ ಅಸಹ್ಯವಾಗಿರುತ್ತೆ. ಹೇಗೆ ಅಸಹ್ಯವಾಗಿರುತ್ತೆ? ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿ ನಮ್ಮನ್ನ ಯಾರಾದ್ರೂ ಭೂಮಿಯಲ್ಲಿ ಹೊಗಳಿದ್ರೆ ನಮ್ ಹೃದಯ ಸಂತೋಷನೇ ಆಗ್ಬಾರ್ದು. ನನ್ನ ಹೊಗಳ್ಬಿಟ್ರು, ನಾನು ತುಂಬಾ ಏನ್ ನೋಡ್ರಿ ನನ್ನಪ್ಪ ಎಂತ ಕೆಲ್ಸ, ನನ್ಗೆ ಸಂತೋಷನೇ ಆಗ್ಬಾರ್ದು. ಈ ಲೋಕದ ಒಂದು ಹೊಗಳಿಕೆ, ಈ ಲೋಕ ನನ್ನನ್ನ ಎಷ್ಟು ಮೇಲೆ ಇಡುತ್ತೆ ಅಂತ ವಿಷಯಕ್ಕೆ ನಾನು ತುಂಬಾ ಅದ್ರಲ್ಲಿ ಹಿಂದೆ ಬಿದ್ಬಿಟ್ರೆ ಖಂಡಿತವಾಗ್ಲೂ ಪರಲೋಕದ ಬಹುಮಾನವನ್ನ ಕಳ್ಕೊಂಡ್ಬಿಡ್ತೇನೆ. ಅದರಿಂದ ನನ್ನ ಪ್ರಿಯಕರನಿಗೆ, ನನಗೆ ಕರ್ತನಾದ ಯೇಸು ಕ್ರಿಸ್ತನ ಮೆಚ್ಚುವಂತ ಗುಣಗಳೇನು, ಅದ್ರಲ್ಲಿ ಯಾವಾಗ್ಲೂ ಆಸಕ್ತರಾಗಿರ್ಬೇಕು. ಯಾ ಗುಣ ಅವ್ರಿಗೆ ಇಷ್ಟವಾಗುತ್ತೆ ಅಲ್ವಾ? ಮನೇಲಿ ನೋಡ್ತೀವಲ್ಲ, ನಮ್ಮ ಹೆಂಡತಿರಿ ಗಂಡನ ಪ್ರೀತಿ ಮಾಡಿದ್ರೆ ಏನ್ ಮಾಡ್ತಾರೆ, ಹಲವಾರು ವಿಷಯಗಳನ್ನ ತೋರಿಸ್ತಾರೆ. ಯಾವ ತರ ಬಟ್ಟೆ ಹಾಕೋರ್ಗೆ ಇಷ್ಟವಾಗುತ್ತೆ, ಯಾವ ತರ ಅಡಿಗೆ ಮಾಡಿದ್ರವ್ರಿಗೆ ಇಷ್ಟವಾಗುತ್ತೆ, ನನ್ಗೆ ಯಾವ ತರ ಮಾತಾಡೋರ್ಗೆ ಇಷ್ಟವಾಗುತ್ತೆ, ನನ್ಗೆ ಹೆಂಗೆಲ್ಲ ಅವ್ರು ಇಷ್ಟ ಮಾಡ್ತಾರೆ, ಅವ್ರಿಗೆ ಹೆಂಗ್ ಇಷ್ಟಪಡ್ತಾರೆ ಅದ್ ಮಾಡ್ಬೇಕಂತ ಇಷ್ಟಪಡ್ತಾರೆ ನಿಜವಾಗ್ಲೂ ಪ್ರೀತಿ ಮಾಡೋರು. ಈ ತರ ನಮ್ಮ ಪ್ರಿಯಕರನಿಗೆ, ನಮ್ಮ ಪ್ರಿಯಕರ ಯಾರು ನಮ್ಮ ಪ್ರಿಯಕರ? ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಪ್ರಿಯಕರ. ಬರ್ದಿಟ್ಕೊಳ್ಳಿ, ನನ್ನ ಪ್ರಿಯಕರನು ಕರ್ತನಾದ ಯೇಸು ಕ್ರಿಸ್ತನ ಅಂತ ಬರ್ದಿಟ್ಕೊಳ್ಳಿ ಹೃದಯದಲ್ಲಿ. ಅವರಿಗೆ ನಾನು ಹೇಗೆ ಇರ್ಬೇಕು, ಆ ಒಂದು ಯಜ್ಞದ ಕುರಿಮರಿಯಾಗಿ ಭೂಮಿಯಲ್ಲಿ ಬಂದೋಗಿದ್ದಾರೆ. ಎಷ್ಟು ದೊಡ್ಡ ತ್ಯಾಗ ಮಾಡೋಗಿದೆ. ನಮ್ಮ ಪ್ರಿಯಕರನ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳೋ ವಿಷಯ ಎಷ್ಟಿದೆ. ನಾವು ಆತನ ಬಗ್ಗೆ ಎಷ್ಟು ಹೆಮ್ಮೆಯಾಗಿ ಮಾತಾಡುತ್ತೀವೋ ನಮ್ಮ ಬಗ್ಗೆನೂ ಅಷ್ಟೇ ಹೆಮ್ಮೆಯಾಗಿ ಮಾತಾಡಕ್ಕೆ ಅವ್ರು ಇಷ್ಟಪಡ್ತಾರೆ ತಾನೆ. ನನ್ನ ಮೊದಲಿಗಿತ್ತಿ ಏನ್ ಕಷ್ಟಪಟ್ಟಿದ್ದಾರೆ ಗೊತ್ತಾ ಅಂತ. ಅಂತ ಗುಣಗಳು ನಮ್ಮಲ್ಲಿ ಬೆಳೀತಾ ಇದೆಯಾ? ಅದನ್ನ ಮಾಡಿದಂತ ವಾಗ್ದಾನದ ಮೇಲೆ ನಂಬಿಕೆ ಇಟ್ಕೊಳ್ತಿದೀವ? ಆ ಒಂದು ಗುಣಗಳನ್ನ ಬೆಳೆಸ್ಕೊಂಡು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಮಯವು ತುಂಬಾ ಕಡಿಮೆ ಇದ್ರು ಅವಕಾಶ ಇನ್ನೂ ಇದೆ, ಕೃಪೆಯು ಇನ್ನೂ ಇದೆ ಅಲ್ವಾ? ದೇವರ ಪ್ರೀತಿ ನಮ್ಮ ಮೇಲೆ ಇನ್ನೂ ಇದೆ, ದೇವರ ಕಾರುಣ್ಯತೆ ಇನ್ನೂ ನಮ್ಮ ಮೇಲೆ ಇದೆ, ಆತನ ಪವಿತ್ರಾತ್ಮ ಇನ್ನೂ ಹೆಚ್ಚಾಗಿ ನಮಗೆ ಕೊಡಲ್ಪಡ್ತಾ ಇದೆ. ಗಮನದಲ್ಲಿ ಇಟ್ಕೊಳ್ಳೋಣ. ಕಾರಣ ಇಷ್ಟೇ, ನಾವು ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗ್ತೀವಿ ಅಂತ ದೇವರಿಗೆ ನಂಬಿಕೆ ಇರೋರ್ಗು ಇದೆಲ್ಲ ಸಿಗ್ತಾ ಇರುತ್ತೆ. ಇಲ್ಲಪ್ಪ ಇವರಂತೂ ಆ ಅಲಂಕಾರದಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾದ್ಮೇಲೆ ಇದ್ಯಾವುದು ನಮ್ಗೆ ಸಿಗಲ್ಲ. ಆದ್ರಿಂದ ನಮಗೆ ಸಿಕ್ಕಿರುವಂತ ಈ ಮಹಾ ಉನ್ನತವಾದ ಕೃಪೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ದೇವರ ಮಕ್ಕಳು ಬರುವಂತ ದಿನಗಳಲ್ಲಿ ಕ್ರಿಸ್ತನ ಒಂದು ಬಾಧೆಗಳಲ್ಲಿ ಪಾಲ್ಗೊಳ್ಳುವಂತ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿರುವಂತ ನಾವು, ಆ ಪಾತ್ರೆಯಲ್ಲಿ ಪಾಲನ ಹೊಂದಿರುವಂತ ನಾವು, ಬರುವಂತ ದಿನಗಳಲ್ಲಿ ನಮ್ಮ ಮುಂದಿರುವಂತ ಗುರಿ ಇಷ್ಟೇ,
ನಾನು ಹೇಗಾದ್ರೂ ಕ್ರಿಸ್ತನು ಎದುರು ನೋಡುವಂತ, ನನ್ನ ಪ್ರಿಯಕರನ್ನು ಮೆಚ್ಚುವಂತ ಮೊದಲಿಂಗಿತಿಯಾಗಿರುವಂತ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರತಿದಿನ ಪ್ರಯತ್ನ ಪಡ್ಬೇಕಂತ ಮನೋಭಾವನೆಯನ್ನು ಹೊಂದ್ಕೊಂಡು ದೇವರ ಸನ್ನಿಧಿಯಲ್ಲಿ ಆತನ ಕೃಪಾಸನದ ಮುಂದೆ ಪ್ರತಿದಿನ ಹೋಗೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಹಾಗಾಗಿ ದೇವ್ರ ಈ ಒಂದು ವಾಕ್ಯವನ್ನ ಕೊಟ್ಟದಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತೆಗಳನ್ನ ಓದಿ ಈ ಪಾಠವನ್ನ ಅಂತ್ಯ ಮಾಡೋಣ. ಓದ್ತೀರಾ? ಓದ್ತೀನಿ ಬಿಡ. ಕರ್ತನ ಗುಟ್ಟು ಆತನಿಗೆ ಭಯಪಡುವವರೊಂದಿಗೆ ಅದೇ ತನ್ನ ಒಡಂಬಡಿಕೆಯನ್ನು ಆತನು ಅವರಿಗೆ ತಿಳಿಸಿದನು. ಕೀರ್ತನೆಗಳು 25:14. ಯಾರೆಲ್ಲ ವಾಕ್ಯವನ್ನು ಪ್ರಾಮಾಣಿಕತೆ ಮತ್ತು ಯಥಾರ್ಥತೆಯಿಂದ ಹುಡುಕುತ್ತಾರೋ ಅವರೆಲ್ಲರಿಗೂ ಆ ಅದ್ಭುತವಾದ ಒಡಂಬಡಿಕೆಯನ್ನು ತೋರಿಸಲಾಗುವುದು. ಅದು ನಮಗೆ ಭರವಸೆ ನೀಡುವುದೇನೆಂದರೆ, ನಮ್ಮ ಪ್ರಿಯ ವಿಮೋಚಕನು ನಮಗಾಗಿ ಮತ್ತು ಲೋಕದ ವಿಮೋಚಕನಾಗಿ ತನ್ನನ್ನು ತಗ್ಗಿಸಿಕೊಂಡನು ಮತ್ತು ಈಗ ಉನ್ನತಿಗೆ ಏರಿಸಲ್ಪಟ್ಟಿದ್ದಾನೆ. ಹಾಗೆಯೇ ನಾವು ನಂಬಿಗಸ್ತರಾಗಿ ಈಗ ಬಾಧೆಪಟ್ಟರೆ ಮುಂದೆ ಆತನ ಮಹಿಮೆಯಲ್ಲಿ ಪಾಲು ಹೊಂದುತ್ತೇವೆ ಮತ್ತು ಆತನೊಂದಿಗೆ ರಾಜ್ಯದಲ್ಲಿ ಸಹ ಕೆಲಸದವರಾಗಿದ್ದು ಲೋಕದ ಎಲ್ಲ ಸಂತತಿಯನ್ನು ಆಶೀರ್ವದಿಸುವೆವು. ಓಹೋ, ಎಂತಹ ಕೃಪೆ, ಐಶ್ವರ್ಯ, ಎಂತಹ ಪ್ರೀತಿಪೂರ್ವಕ ಕರುಣೆ, ಎಂತಹ ಕೋಮಲ ದಯೆ, ಎಂತಹ ದೈವಿಕ ವಿಜ್ಞಾನದ ಶೋಧ, ನೀತಿಯು, ಪ್ರೀತಿಯು ಮತ್ತು ಶಕ್ತಿಯ ಸಾಕ್ಷಿಯಾಗಿದೆ. ಹೇಗೆ ಈ ದೃಷ್ಟಿಕೋನವು ತಂದೆಯ ಏಕೈಕ ಮಗನನ್ನು ನಮ್ಮ ವಿಮೋಚಕನಾಗಿಯೂ ನಮ್ಮ ಕರ್ತನು ಮತ್ತು ಶ್ರೇಷ್ಠನಾಗಿಯೂ ಸಹ ತೋರಿಸುತ್ತದೆ. ಅದು ಹಾಗೆ ವಾಗ್ದಾನದ ಪ್ರಕಾರ ಆತನು ಪ್ರೀತಿಯುಳ್ಳ ದೇವರ ಮುಂದೆ ನಮ್ಮನ್ನು ಕ್ರೈಸ್ತನ ಮಧುವನಾಗಿಯೂ ನಿಷ್ಠೋಷ್ಟಿಯನ್ನಾಗಿಯೂ ನಿಷ್ಕಳಂಕನಾಗಿಯೂ ಸಮರ್ಪಿಸುತ್ತಾನೆ. ಈ ದೃಷ್ಟಿಕೋನದಿಂದ ನೋಡುವಾಗ ಯೇಸುವಿನ ಗುರುತು, ಅಂದರೆ ನಮ್ಮ ಪ್ರಿಯ ವಿಮೋಚಕನು ದೇವರಿಂದ ಕಳುಹಿಸಲ್ಪಟ್ಟವನು, ಲೋಕದ ರಕ್ಷಕನು ಹಾಗೆಂದು ನಮ್ಮ ದೇವರಾದ ಯೆಹೋವನು ಒಬ್ಬನೇ ಎಂಬ ಆಜ್ಞೆಯು ವಾಕ್ಯವು ಹೇಳುವಂದ ಮಾತ್ರವಲ್ಲದೆ, ಏಕೆಂದರೆ ಅಪೊಸ್ತಲರು ನಮಗೆ ಭರವಸೆ ನೀಡುವುದೇನೆಂದರೆ, ದೈವಿಕ ಅಧಿಕಾರದ ಪ್ರಕಾರ ತಂದೆಗೆ ಭರವಸೆಯೆಂದು ಮಗನಿಗೂ ಸಹ ಭಯಪಡಬೇಕು. ಆತನನ್ನು ತಂದೆ ಎಂದು ಭಯಪಡಬಾರದು, ಆದರೆ ಮಗನೆಂದು ಭಯಪಡಬೇಕು. ಏಕೆಂದರೆ ತಂದೆಯು ಮಗನನ್ನು ಎಲ್ಲ ವಿಷಯಕ್ಕೂ ಬಾಧ್ಯಸ್ಥನಾಗಿಯೂ ಮತ್ತು ತಂದೆಯೊಂದಿಗೆ ಜೊತೆಗಾರನಾಗಿದ್ದು ಭೂಮಿಯ ಎಲ್ಲ ಸಂತತಿಯನ್ನು ಆಶೀರ್ವದಿಸುವೆನು. ಮತ್ತು 1000 ವರ್ಷಗಳ ನಂತರ ಕ್ರೈಸ್ತನು ರಾಜ್ಯವನ್ನು ದೇವರಿಗೆ ಒಪ್ಪಿಸುವನು. ಆಗ ತಂದೆಯಾದ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. 1 ಕೊರಿಂಥದವರಿಗೆ 15:28. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಕ್ರಿಸ್ತನ ಪ್ರೀತಿಯ ಒಂದು ಸುಂದರವಾದಂತ ರಾತ್ರಿ ಗೀತೆಗಳು. ಇವತ್ತು ನಾವು ನೋಡಿದಂತ ಪಾಠಕ್ಕೆ ಇದಕ್ಕೂ ಕನೆಕ್ಟ್ ಆಗ್ತಿದ್ಯಾ? ಕನೆಕ್ಟ್ ಆಗ್ತಿದ್ಯಾ? ನೋಡ್ರಿ, ಎಷ್ಟು ಪಾಯಿಂಟ್ ಇದೆ ನೋಡ್ರಿ. ನಾವು ನೋಡಿದ್ವಿ ಮೊದಲಿಗೀತಿ ಬಗ್ಗೆ ಮಾತಾಡ್ತಾ ಇದೀವಿ. ದೇವ್ರು ಕೂಡ ಕ್ರಿಸ್ತನ ವಧುವನ್ನಾಗಿ ಅನ್ನೋ ಒಂದು ವಿಷಯ ಕೂಡ ಇದ್ರಲ್ಲಿ ಬರ್ತಾ ಇದೆ. ಎಲ್ಲಾ ವಿಷಯ ಕೂಡ ಇವತ್ತು ನಾವು ಓದಿದಂತ ಒಂದು ವಿಷಯಕ್ಕೆ ರಾತ್ರಿ ಗೀತೆ ಕನೆಕ್ಟ್ ಆಗ್ತಿದೆ. ಅಂದ್ರೆ ಕರ್ತನ ಗುಟ್ಟು ಆತನಿಗೆ ಭಯಪಡೋರೊಂದಿಗೆ ಅದೇ ಗುಟ್ಟು ನಾವು ನೋಡಿದ್ವಿ. ಈಗೋ ಮೊದಲಿಂಗಣ ಅನ್ನೋಂತ ಶಬ್ದ ಆತನ ಭಯಪಡುವಂತ ದೇವ್ರ ಮಕ್ಳಿಗೆ ಮಾತ್ರ ಇವತ್ತು ಕೇಳಿಸ್ತಾ ಇದೆ, ಇಡೀ ಲೋಕಕ್ಕೆ ಕೇಳಿಸ್ತಾ ಇಲ್ಲ. ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಈ ವಿಷಯವನ್ನ ಸ್ಟಡಿ ಮಾಡೋಣ. ನಾನು ಅದ್ರ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಸಾಕಷ್ಟು ವಿಷಯ ಇದೆ ಅದ್ರಲ್ಲಿ, ತುಂಬಾ ದೊಡ್ಡದಾಗಿದೆ. ನೀವು ಒಂದೊಂದ್ಸರಿ ಅದನ್ನ ಏನ್ ಮಾಡಿ, ಸ್ಟಡಿ ಮಾಡಿ. ತುಂಬಾ ಮುಖ್ಯವಾದಂತ ಒಂದು ವಿಷಯ. ಆ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲಿಂಗನ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ನಾವು ಮುಂದೆ ಇಟ್ಟುವಂತ ದೊಡ್ಡ ದೊಡ್ಡ ಆಶೀರ್ವಾದವನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯೋದಕ್ಕೆ ದೇವ್ರು ನಮಗೆ ಸಹಾಯ ಮಾಡ್ಲಿ. ಇಲ್ಲಿವರೆಗೂ ದೇವ್ರು ಏನ್ ಮಾಡಿದ್ರೆ
ಕರ್ತನಾದ ಯೇಸು ಕ್ರಿಸ್ತನ ಬಾಧೆಗಳು ನೆನೆಸ್ಕೊಳ್ಳಕ್ಕೆ, ಆತನ ಪಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡಿದ್ರು. ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹೌದು, ನಾವು ಮಾಡಿದಂತ ಒಡಂಬಡಿಕೆನ, ನಾವು ಪಾನ ಮಾಡಿದಂತ ಪಾತ್ರೆಯ ನಿಜ ರೂಪವನ್ನ ನಮ್ಮ ಜೀವನದಲ್ಲಿ ತೋರ್ಸಕ್ಕೆ, ಅಂದ್ರೆ ಕ್ರಿಸ್ತನ ಮೊದಲಿಗತಿ ಆಗೋದಕ್ಕೆ ಪ್ರತಿದಿನ ಪ್ರಯತ್ನ ಮಾಡುವಂತ ಕೆಲಸ ನಮ್ಮ ಮುಂದೆ ಇದೆ ಅಂತ ತಿಳ್ಕೊಂಡು ನಾವು ಮುಂದುವರಿಯೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ಸರಿ. ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ಇರೋ ತಂದೆ ದೇವ್ರೆ, ನಿನ್ನ ಮಗನ ಮೂಲಕವಾಗಿ ದೇವ್ರೆ ಇಲ್ಲಿವರೆಗೂ ದೇವ್ರೆ ನಾವು ಬದುಕಿದ್ದೀವಪ್ಪ ತಂದೆ ದೇವ್ರೆ. ಈ ಒಂದು ಕೊಟ್ಟ ಸಮಯದಲ್ಲಿ ದೇವ್ರೆ ತನ್ನಲ್ಲಿ ಪಾಲ್ಗಾರಾಗಿ ಈ ಕೊಟ್ಟಂತ ವಾಕ್ಯದ ಮೂಲಕವಾಗಿ ನೋಡೋದೇನಂದ್ರೆ ದೇವ್ರೆ, ನಾವು ಎಷ್ಟೋ ದಿನ ತಪ್ಪು ಮಾಡ್ತಾ ಇರ್ತೀವಿ, ಎಷ್ಟೋ ದಿನ ಪಾಪಿಗಳಾಗಿದ್ದೀವಪ್ಪ. ಆದ್ರೆ ನಮ್ಮನ್ನು ಕ್ಷಮಿಸಿರುವುದಾಗಿ ಕೇಳ್ಕೊಳ್ತೇವ್ರೆ. ಹಾಗೆ ಅಂದ್ರೆ ನಿಮ್ಮಲ್ಲಿ ನಮ್ಮ ಪ್ರಾಣ ಆತ್ಮಶೀಲನ್ನು ಒಪ್ಪಿಸಿಕೊಟ್ಟು ದೇವ್ರೆ ನಿನ್ನಲ್ಲಿ ಪಾಲ್ಗಾರಾಗ್ಲಿಕ್ಕೆ ನಿನ್ನೆ ಸಹಾಯ ಮಾಡಿದ್ವಿ ದೇವ್ರೆ. ಈ ಮುಂದಿನ ದಿನದಲ್ಲಿ ದೇವ್ರೆ ವಾಕ್ಯ ನೋಡಿದೆವಪ್ಪ ದೇವ್ರೆ, ಎಷ್ಟೋ ಒಂದು ದೇವ್ರೆ ಅದನ್ನ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿನ್ನ ಸರಿಯಾದಲ್ಲಿ ನಡಿಲಿಕ್ಕೆ, ಹಾಗಾದ್ರೆ ನಿನ್ನ ಸರಿಯಾದಲ್ಲಿ ನಾವು ನಡೆದು ನಮ್ಮ ಓಟವನ್ನು ಓಡಿ ಚಿರಚಿತ್ತವಾಗಿರ್ಲಿಕ್ಕೆ ಕೃಪೆ ಮಾಡ್ತಿದ್ದೇವೆ. ಹಾಗೆ ಕೊಟ್ಟಂತ ಬ್ರದರ್ ಅವರನ್ನು, ಅವರ ಕುಟುಂಬವನ್ನು, ಅವರ ಸೇವೆಗಳನ್ನು ಅನೇಕ ವಿಚಾರದಲ್ಲಿ ಬಲಪಡಿಸ್ರಿ. ಹಾಗಾದ್ರೆ ಇಲ್ಲಿವರೆಗೂ ನಮ್ಮನ್ನು ತಿಳಿಸಿ, ಹಾಗೆ ನಮ್ಮನ್ನು ನಾವ್ ಏನ್ ಮಾಡ್ತೇವೆ ಎಂಬುದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂತೆ ಇಲ್ಲಿವರೆಗೂ ಮಾಡೋ ಸಹಾಯ ಸ್ತೋತ್ರ ದೇವ್ರೆ. ಹಾಗೆ ಎಲ್ಲಾ ಸೋದರನ್ನು ಹಾಗಿದ್ರೆ ನಿನ್ನಲ್ಲಿ ಭಯಭಕ್ತರಾಗಿದ್ದು ಈ ವಾಕ್ಯವನ್ನು ಕೇಳಿ ಅರ್ಥ ಮಾಡ್ಕೊಂಡು ಸರಿಯಾದ ತಿಳ್ಕೊಂಡು ನಡೀಲಿಕ್ಕೆ ಪ್ರತಿಯೊಂದು ಸೋದರರು ದೇವ್ರೆ ಸುಮ್ಮನೆ ಕುತ್ಕೊಂಡು ಏನೋ ಒಂದು ಹೇಳ್ತಾ ಇದಾರೆ, ಅವ್ರು ತಿಳ್ಕೊಂಡು ನಡೆಯೋದಲ್ಲ ದೇವ್ರೆ. ಅವ್ರು ಏನ್ ಹೇಳ್ತಾರೆ ಎಂಬುದಾಗಿ ನಾವ್ ಹೇಗಿದ್ದೀವಿ, ವಾಕ್ಯ ಏನ್ ಹೇಳ್ತೀವಿ ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿ ಎಂಬುದಾಗಿ ಕೇಳ್ತಿದ್ದೇವ್ರೆ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ನಡೆಸಿದಾಗ ಸ್ತೋತ್ರ. ಈ ಆನ್ಲೈನ್ ಕ್ಲಾಸ್ ಅನೇಕ ಮೂಲಕವಾಗಿ ಅನೇಕ ಸೋದರರು ತಪ್ಪುದಾರಿ ನಡೆದು ಓಟವನ್ನು ಓಡ್ತಾ ದೇವ್ರೆ, ಅವ್ರಿಗೆ ಗೊತ್ತಿಲ್ಲ ದೇವ್ರೆ. ದೇವ್ರು ಎಂಬ ಪ್ರಕಾರ ವಾಕ್ಯದಲ್ಲಿ ನಡೆದು ಪರಿಪೂರ್ಣವಾಗಿ ನಡಲಿಕ್ಕೆ ಪ್ರತಿಯೊಂದು ಸೋದರ ಬಲಪಡಿಸಿ ಕೇಳ್ತಿದ್ದೇವ್ರೆ. ಇಲ್ಲಿವರೆಗೂ ನಮ್ಮನ್ನು ನಿಮ್ಮ ಕೈ ಲಭಿಸ್ತಾ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅರ್ಥ ಮಾಡಿಕೊಂಡು ನಡೆಯುವಂತೆ ನೀವು ಮಾಡಿದ ಸಾಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ನೈಟ್. ಎಲ್ಲ ಬ್ರದರ್ ನಮಸ್ತೆ. ಶಾಂತಮ್ಮ ಸಿಸ್ಟರ್ ನಮಸ್ತೆ ಬ್ರದರ್. ಬ್ರದರ್ ಒಂದು ಕ್ಲಾರಿಫಿಕೇಶನ್ ಇತ್ತು. ಹೇಳಿ ಅಮ್ಮ, ನಾನು ಕೇಳ್ಬೇಕು ಆಯ್ತು, ಮರ್ತೋಗ್ಬಿಟ್ಟೆ. ಹೇಳಿ ಅಮ್ಮ. ಇದು ಮೊದಲನೇ ವ್ಯಾಲ್ಯೂಮ್ ಇದೆಯಲ್ಲ 80ನೇ ಪುಟ, ಅಲ್ಲಿ ಆದಾಮ ಅವ್ವ ಮತ್ತೆ ಅವಳು ಹಣ್ಣು ತಿನ್ಬಿಡ್ತಾಳಲ್ಲ, ಅವಳಿಗಷ್ಟು ಪರಿಚಯ ಇರ್ಲಿಲ್ಲ. ಇವನ್ ಮುಖಾಂತರ ದೇವ್ರೊಡನೆ ಒಡನಾಟ ಆದಾಮನಿಗೆ ಜಾಸ್ತಿ ಇತ್ತು, ಇವಳಿಗೆ ಇರ್ಲಿಲ್ಲ. ಆದ್ರೆ ಆದಾಮ್ನಿಂದ ಗೊತ್ತಿತ್ತು ಅಷ್ಟೇ ಇದ್ರ ಬಗ್ಗೆ, ಪಾಪ ಮತ್ತು ಮರಣದ ಬಗ್ಗೆ ಹೆಚ್ಚಿಗೆ. ಹಣ್ಣು ತಿನ್ಬಿಡ್ತಾಳಲ್ಲ, ಅವಾಗ ಒಂದ್ ಲಾಸ್ಟ್ ಅಲ್ಲಿ ಒಂದು ವಾಕ್ಯ ಹೇಳ್ತಾರೆ ಮೊದಲನೇ ಪಾಠದಲ್ಲಿ. ಆಕೆ ಅಪರಾಧದ ವಿಸ್ತಾರತೆಯನ್ನು ಗ್ರಹಿಸಲಿಲ್ಲ, ಆದರೆ ಮೋಸ ಹೋಗಿದ್ದರು. ಪೌಲನು ಹೇಳುವಂತೆ ಆಕೆ ಒಬ್ಬ ಅಪರಾಧಿಯಾಗಿದ್ದರು, ಹೆಚ್ಚಿನ ಬೆಳಕಿನ ವಿರೋಧವಾಗಿ ಉಲ್ಲಂಘನೆ ಮಾಡಿದಷ್ಟು ದೋಷಾಸ್ಪದವಾಗಿರಲಿಲ್ಲ ಅಂತ. ದೋಷ ಆಗಿರ್ಲಿಲ್ವಾ ಬ್ರದರ್ ಅವಳು ತಿಂದಿದ್ದು? ಯಾವ ಅರ್ಥದಲ್ಲಿ ಹೇಳ್ತಾರೆ? ಒಂದು ಪೇಜ್ ನಂಬರ್ ನಾನು ಒಂದು ಸರಿ ಸ್ಟಡಿ ಮಾಡಿ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ. 86 ಯಾವ ವಾಕ್ಯದಲ್ಲಿ ಪೌಲ್ ಹೇಳ್ತಾರೆ ಅಂತ. ಓಕೆ, ಖಂಡಿತ ನಾನು ಅದೊಂದ್ಸರಿ ಸ್ಟಡಿ ಮಾಡ್ತೀನಮ್ಮ. ಸ್ಟಡಿ ಮಾಡಿದ್ಮೇಲೆ ನಂಗೊಂದು ಐಡಿಯಾ ಬರುತ್ತೆ. ಮುಂದಿನ ಸರಿ ನಾನು ಏನಾದ್ರು ಕ್ಲಾಸ್ ಬರ್ಬೇಕಾದ್ರೆ ಅದನ್ನ ನೆನ್ಪು ಮಾಡಿ ಹೇಳ್ತೀನಿ. ಪೇಜ್ ನಂಬರ್ 80 ಬರುತ್ತಾ ಫಸ್ಟ್ ವ್ಯಾಲ್ಯೂಮ್ ಅಲ್ಲಿ ಕನ್ನಡದಲ್ಲಿ? ಮಾತ್ರವೇ ಲಾಸ್ಟ್ 3 ಲೈನ್. ಸರಿ ಅಮ್ಮ, ನಾನು ಸ್ಟಡಿ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನಮಸ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ರಿಗೂ ನಮಸ್ತೆ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. ನಮಸ್ತೆ. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ನಮಸ್ತೆ. ನಮಸ್ತೆ. ನಮಸ್ತೆ ಧನ್ಯ ಸಿಸ್ಟರ್, ಕಮಲ ಮಾಸ್ಟರ್, ಅನಿತಾ ಸಿಸ್ಟರ್, ರವಿ ಬ್ರದರ್, ಶಿಲ್ಪಾ ಸಿಸ್ಟರ್, ನಮಸ್ತೆ ಬ್ರದರ್. ನಮಸ್ತೆ.